ಕರಗಳೆತ್ತಿ ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕರಗಳೆತ್ತಿ ಮತ್ತೊಮ್ಮೆ ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಈ ರಾತ್ರಿ ನಮ್ಮ ಮಧ್ಯದಲ್ಲಿ ಕರ್ತನ ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಹೊರಗಿನ ಮನುಷ್ಯನ ಬಿಡುಗಡೆಯೋ ಹೊರಗಿನ ಮನುಷ್ಯನ ಸಂತೋಷನೋ ಅಲ್ಲ, ಒಳಗಿರುವ ಆತನು ನಿಜವಾಗಿ ಬಿಡುಗಡೆ ಆಗುವಾಗ ಬರುವಂತ ಒಂದು ಸಂತೋಷ ಇದೆ. ಅದು ಮನಸ್ಸನ್ನ ಆವರಿಸ್ತದೆ, ಆ ಬಿಡುಗಡೆ ಶರೀರವನ್ನು ಆವರಿಸ್ತದೆ. ಏನು ಇಲ್ಲದೆ ಇದ್ರು ಎಲ್ಲೋ ಉಳ್ಳವನಾಗಿ ಸಂತೋಷ ಪಡುವಂತೆ ಅದು ಮಾಡುತ್ತದೆ. ಕರ್ತನಿಗೆ ಸ್ತೋತ್ರವಾಗಲಿ. ಕಳೆದ ವಾರ 3 ದಿನ ಒಳ್ಳೊಳ್ಳೆ ಆಹಾರವನ್ನ ಸೇವಿಸುತ್ತಾ ನಾವು ಈ ರೀತಿಯಲ್ಲಿ ಆನಂದಿಸ್ತಾ ಇದ್ವಿ. ಈ ಆಹಾರಕ್ಕೊಂದು ವಿಶೇಷತೆ ಇದೆ, ಇದು ಎಂದಿಗೂ ಕಡಿಮೆ ಆಗುವಂತ ಕಾರ್ಯನೇ ಇಲ್ಲ. ಕೆಲವೊಮ್ಮೆ ಮರಣಿಯಲ್ಲಿ ಇಟ್ಟಿರುವಂತಹ ಆಹಾರ ಖಾಲಿ ಆಗಬಹುದು, ಆದ್ರೆ ಈ ಆಹಾರ ಖಾಲಿ ಆಗುವುದಿಲ್ಲ, ಇದು ಬರುತ್ತಲೇ ಇರ್ತದೆ. ಯಾಕಂದ್ರೆ ಇದು ಪರಲೋಕದ ಗೋಡನಿಂದ ಇಳಿದು ಬರುವಂತ ಆಹಾರವಾಗಿರೋದ್ರಿಂದ ಇದು ಖಾಲಿ ಆಗುವ ಸಾಧ್ಯತೆಯೇ ಇಲ್ಲ. ಕರ್ತನು ಆಕಾಶದ ದ್ವಾರಗಳನ್ನು ನಮಗಾಗಿ ತೆರೆಯುವವನಾಗಿದ್ದಾನೆ. ಆಮೆನ್. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಈ ರಾತ್ರಿಯ ಚಿಂತನೆಗಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 3-4 ವಾಕ್ಯವನ್ನು ಓದ್ಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ. ಓದುವಂತದ್ದು ನಿಮ್ಮ ಒಳಗಡೆನೆ ಇರಬೇಕು, ಬಹಳ ಗಮನವಿಟ್ಟು ನೀವು ಕೇಳ್ಕೊಳ್ಳಬೇಕು. 3ನೇದು ಅದನ್ನ ನೀವು ಅನುಭವಿಸಬೇಕು. ಸುಮ್ಮನೆ ಹೇಳಿ ಈ ರೀತಿ ಓದಿ ಬಿಡಬಾರದು, ಓದಲಿ. ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ, ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ. ಇಗೋ ನಿಮ್ಮ ದೇವರು ಮುಯ್ಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು, ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ. ಸಾಕು. ಕರ್ತನಿಗೆ ಸ್ತೋತ್ರವಾಗಲಿ. ಪ್ರವಾದನೆ ಪುಸ್ತಕ ನಾವು ವಾಯಿಸಲ್ಪಟ್ಟது. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಿಂದಾಗಿದೆ ನಾವು ಈ ವಾಕ್ಯವನ್ನು ಓದಿದ್ದು. ಹಲ್ಲೆಲೂಯಾ 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 ಹಲ್ಲೆಲೂಯಾ. പ്രവാചകൻ പ്രവചിച്ചു തുടങ്ങിയപ്പോൾ തന്നെ ഈ പ്രവാദി പ്രവാദിಸಲಿಕ್ಕೆ ಆರಂಭಿಸಿದಾಗಲೇ ആറാമത്തെ അധ്യായത്തിലേക്ക് വരുമ്പോൾ ಅಂದ್ರೆ 6ನೇ ಅಧ್ಯಾಯ ಯೆಶಾಯನ ಬರೆದ ಪ್ರವಾದನೆಗೆ 6ನೇ ಅಧ್ಯಾಯಕ್ಕೆ ಬರುವಾಗ ಅವನು ಯೇಸುವನ್ನ ಕಂಡುಕೊಂಡು ಅವನು ಯೇಸುವನ್ನ ಕಾಣುತ್ತಾ ದೈವത്തെ ಕಂಡುಕೊಂಡು ದೇವರನ್ನ ಕಾಣುತ್ತಾ ಹಲ್ಲೆಲೂಯಾ ಹಲ್ಲೆಲೂಯಾ ಅವನಿಗೆ തന്നെ തോന്നി ഞാൻ താൻ ശുദ്ധിയില്ലാത്ത ഒരു മനുഷ്യനാണ്. ಅವನಿಗೆ ಆ ದೇವರನ್ನ ನೋಡಿದಾಗ ತನಗೆ ಗೊತ್ತಾಯ್ತು ನಾನೊಬ್ಬ ಅಶುದ್ಧನಾದ ಮನುಷ್ಯ. ಅವನು ಪೂರ್ಣ ಮನುಷ್ಯ ಅಂತಲ್ಲ, ಪವಿತ್ರಾತ್ಮ ಬರುವಾಗ ಅಯ್ಯೋ ನಾನು ಪರಿಪೂರ್ಣನಾದ ವ್ಯಕ್ತಿ ಅಂತ ಅನ್ಸಲ್ಲ ನಮಗೆ. ನನ್ನ ಬಾಯಿಯಲ್ಲಿ ಒಂದು ಬಲಹೀನತೆ ಇದೆ. ಅವನದನ್ನು ಒಪ್ಕೊಳ್ಳುವಾಗ ಪರಲೋಕದಿಂದ ಬೆಂಕಿ, ಯಜ್ಞವೇದಿಯಿಂದ ಒಂದು ಬೆಂಕಿಯ ತಂಡಸವನ್ನ ತಂದು ದೇವದೂತನವನ್ನ ತುಟಿಯನ್ನು ಮುಟ್ಟುತ್ತಾನೆ. ಆ ನಿಮಿಷದಿಂದಲೇ ಅವನ ಸೇವೆ ಬದಲಾಯಿತು, ಪ್ರವಾದನ ಆಲೋಚನೆಗಳು ಬದಲಾಯಿತು. ಯೇಸುವಿನ ಕುರಿತಾಗಿ ಅವನು ಹೆಚ್ಚಾಗಿ ಪ್ರವಾದಿಸಲಿಕ್ಕೆ ಆರಂಭಿಸಿದ. ಹಾಗಾದ್ರೆ ಪವಿತ್ರಾತ್ಮ ಬರುವಾಗ ಜನಗಳೆಲ್ಲರೂ ಹೇಳುವಂತದ್ದು ಯೇಸುವಿನ ಕುರಿತಾಗಿ ಆಗಿರುತ್ತದೆ. ಯಾಕಂದ್ರೆ 6ನೇ ಅಧ್ಯಾಯ ಓದಿದ್ರೆ ನಿಮಗೆ ಗೊತ್ತಾಗ್ತದೆ. 6ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದ್ತೀರಾ? ಯೆಶಾಯನ ಬರೆದ ಪ್ರವಾದನೆಗಿಂತ 6ನೇ ಅಧ್ಯಾಯ ಅದರ 1ನೇ ವಾಕ್ಯ. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನ ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನದಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತ ಸರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಗಳುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಅದರ ಕೆಳಗಡೆ ನೀವು ಓದುವಾಗ ನೀವು ಕಾಣಬಹುದು, ಅಯ್ಯೋ ಅಯ್ಯೋ ನಾನು ಅಶುದ್ಧನಾದ ಮನುಷ್ಯನು. ಯೆಶಾಯನ ಒಪ್ಪಿಕೊಳ್ತಿದ್ದಾನೆ. ಆಮೆನ್.
ಇಲ್ಲಿ ಗಮನಿಸಿರಿ, ഏതൊരു അധ്യായം തുടങ്ങുമ്പോൾ ಯಾವುದೇ ಒಂದು ಅಧ್ಯಾಯ ಪ್ರಾರಂಭ ಆಗುವಾಗ ആ തുടങ്ങുമ്പോൾ ഭയങ്കര ആശയമുണ്ട്. ಆ ಪ್ರಾರಂಭ ಮಾಡುವಾಗಲೇ ಒಂದು ಮುಖ್ಯವಾದ ಆಶಯ ಅದರೊಳಗಡೆ ಇರುತ್ತದೆ. ഏറ്റവും കൂടുതൽ ആശയം എന്ന 6ാം അധ്യായത്തിലാണ്. ಆದ್ರೆ ಹೆಚ್ಚಾಗಿ ಈ ಪುಸ್ತಕದ ಆಶಯ ಅಡಕವಾಗಿರುವಂತದ್ದು, ಈ ಪುಸ್ತಕದ ಸಾರಾಂಶವೇ ಅಡಕವಾಗಿರುವಂತದ್ದು 6ನೇ ಅಧ್ಯಾಯದಲ್ಲಿ. യെശയ്യാ 1 ಪ್ರವಚಿക്കുന്നത് ಯೆಶಾಯನು ಮೊದಲಾಗಿ ಪ್ರವಾದಿಸ್ತಿರೋದು ആകാശമേ കേൾക്കുക, ಆಕಾಶವೇ 1ನೇ ಅಧ್ಯಾಯದಲ್ಲಿ ಪ್ರವಾದಿಸ್ತಾ ಇರೋದು ಆಕಾಶ ಮಂಡಲವೇ ಕೇಳು, ಭೂಮಿയെ ചെവിതരിക, ಭೂಮಂಡಲವೇ ಕಿವಿಗೊಡು. എന്നിട്ട് ഇസ്രായേൽ ജനത്തെക്കുറിച്ച് കർത്താവ് സംസാരിക്കുന്നു. ನಂತರ ಇಸ್ರಾಯೇಲ್ ಜನಗಳ ಕುರಿತಾಗಿ ಯೆಶಾಯನ ಮೂಲಕವಾಗಿ ದೇವರು ಮಾತನಾಡುತ್ತಿದ್ದಾರೆ. പക്ഷേ യെശയ്യാവിന് മാനസാന്തരം ഉണ്ടായി. ಆದ್ರೆ ಯೆಶಾಯನಿಗೆ ಒಂದು ಮಾನಸಾಂತರ ಇನ್ನೂ ಉಂಟಾಗಿಲ್ಲ. 2ാം അധ്യായം പ്രവചിച്ച് എഴുതി, 2ನೇ ಅಧ್ಯಾಯ ಬರೆದ, 3ാം അധ്യായം എഴുതി, 3ನೇ ಅಧ್ಯಾಯ ಬರೆದ, 4ನೇ ಅಧ್ಯಾಯ ಬರೆದ, 5ನೇ ಅಧ್ಯಾಯ ಬರೆದ, 6ാം അധ്യായം എഴുതുമ്പോൾ 6ನೇ ಅಧ್ಯಾಯ ಬರೆಯುವಾಗ ಉಸ್ಸಿಯ ರಾಜವು ಮರಿತು. ಉಜ್ಜಿಯನು ಕಾಲವಾದ ನಂತರ, ಅದರರ್ಥ ಉಜ್ಜಿಯನು ತೀರಿ ಹೋದ ನಂತರ, രാജാവ് എന്ന് പറഞ്ഞാൽ ರಾಜನು ಅಂತ ಹೇಳಿದ್ರೆ അധികാരമുള്ളവനും ಅಧಿಕಾರವುಳ್ಳವನು, കൽപ്പിക്കാൻ അധികാരമുണ്ട്. ಆಜ್ಞೆ ಕೊಡ್ಲಿಕ್ಕೆ ಅವನಿಗೆ ಅಧಿಕಾರ ಇದೆ. അവനൊരു കൽപ്പന പുറപ്പെടുവിച്ചാൽ ಅವನೊಂದು ಅಪ್ಪಣೆಯನ್ನು ಹೊರಡಿಸಿದ್ರೆ അങ്ങനെ ചെയ്തിരിക്കണം. ಅದು ಹಾಗೆ ಮಾಡಿರ್ಬೇಕು ಜನಗಳು. രാജാവാണ്, ಯಾಕಂದ್ರೆ ಅವನು ರಾಜನಾಗಿದ್ದಾನೆ, മനുഷ്യനായ രാജാവ്. ಅವನು ಮನುಷ್ಯನಾದ ರಾಜನು. മനുഷ്യനായ രാജാവ് മരിച്ചപ്പോൾ ಮನುಷ್ಯನಾದ ರಾಜನು ಸತ್ತಾಗ, ಉಜ್ಜಿಯನು ಸತ್ತಾಗ, കർത്താവ് ഉയർന്ന സിംഹാസന രാജാവായി. ಕರ್ತನು ಉನ್ನತೋನ್ನತ ಸಿಂಹಾಸನದಲ್ಲಿ ರಾಜನಾಗಿ ಕುಳಿತಿದ್ದಾನೆ. അങ്ങനെയുള്ള സകല രാജ്യത്തോട് മരിക്കട്ടെ. ನಮ್ಮಲ್ಲಿರುವಂತ ಎಲ್ಲ ರಾಜರುಗಳು ತೀರಿ ಹೋಗಲು. രാജാവ് എന്ന് പറഞ്ഞാൽ ರಾಜನು ಅಂತ ಹೇಳಿದ್ರೆ അധികാരമുള്ളവൻ. ಅಧಿಕಾರವುಳ್ಳವನು. നമ്മളുടെ സ്വന്തം അധികാരമെല്ലാം മരിക്കട്ടെ. ನಮ್ಮಲ್ಲಿರುವ ಸ್ವಂತ ಅಧಿಕಾರಗಳೆಲ್ಲ ಸಾಯಲಿ. രാജാവ് പറഞ്ഞു അതുപോലെ ചെയ്യണം. ರಾಜನು ಹೇಳಿದ್ರೆ ಹಾಗೆ ಮಾಡಬೇಕು. ഞാൻ പറയുന്നത് മാത്രം കേൾക്കണം. ಹಾಲೆಲೂಯ. ರಾಜನು ಹೇಳ್ತಾನೆ, ಹಾಲೆಲೂಯ. ಒಳಗಡೆ ಇರುವಂತವನು ಹೇಳ್ತಾನೆ, ನಾನು ಹೇಳಿದ್ದಾನೆ ಕೇಳಬೇಕು, ഞാൻ പറയുന്നത് മാത്രം ചെയ്യണം. ನಾನು ಹೇಳಿದ ಮಾತ್ರ ಮಾಡಬೇಕು. ഞാനെന്നുള്ള ഭാവം മരിക്കട്ടെ. ನಾನು 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 ಎಂಬ ಆ ಅಹಂಭಾವವು ಸಾಯಲಿ. അങ്ങനെ ഉസ്സിയ രാജാവ് ಹಾಗೆ ಉಜ್ಜಿಯ ರಾಜನು മരിച്ച ദിവസം ಸತ್ತ ದಿನದಲ್ಲಿ സിംഹാസനത്തിൽ യേശു കയറി. ಸಿಂಹಾಸನದಲ್ಲಿ ಯೇಸು ಕುಳಿತುಕೊಂಡದನ್ನ ಯೆಶಾಯನು ಕಾಣ್ತಿದ್ದಾನೆ. ಆಮೆನ್. ನನ್ನ ಜೀವಿತದಲ್ಲಿ മരിക്കേണ്ടതൊക്കെ മരിക്കും. ಸಾಯ್ಬೇಕಾದದೆಲ್ಲ ಸಾಯುವಾಗ, സ്വഭാവം മരി. ಬೇರೆ ಬೇರೆ ಸ್ವಭಾವಗಳು ಸಾಯುವಾಗ യേശു എന്റെ മേൽ കയറി. ಯೇಸು ನನ್ನ ಮೇಲೆ ಸಿಂಹಾಸನವೇರುತ್ತಾನೆ. ಆಮೆನ್. 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 ಕರ್ತನ ಸಿಂಹಾಸನದಲ್ಲಿ ಕುಳಿತಾಗ ಒಂದು ಗುಂಪು ದೇವದೂತ ಸೈನ್ಯ ದೇವರನ್ನ ಆರಾಧಿಸಲಿಕ್ಕೆ ಆರಂಭಿಸಿದರು. ಅದೊಂದು ಭಯಂಕರವಾದ ಆರಾಧನೆಯಾಗಿತ್ತು. ಅವರು ದೇವರನ್ನ ಆರಾಧಿಸುವ ದೂತರಾಗಿದ್ದಾರೆ. ಅದು ಸಂಭವಿಸಿದೇನು? ಉಜ್ಜಿಯ ರಾಜನ ಎಲ್ಲ ಅಹಂಭಾವ, ಎಲ್ಲ ಕಲಿಕೆ, ಎಲ್ಲ ಸಾಮರ್ಥ್ಯ, ಎಲ್ಲ ನಾನು ಎಂಬ ಭಾವ, ಅವೆಲ್ಲವೂ ಸತ್ತ ತಕ್ಷಣ ಅಧಿಕಾರ ಯೇಸು ಕೈಗೆ ತೆಗೆದುಕೊಂಡನು. ಯೇಸು ಅಧಿಕಾರವನ್ನ ಕೈಗೆ ತೆಗೆದುಕೊಂಡ. ದೇವದೂತರು ಆರಾಧಿಸಲಿಕ್ಕೆ ಆರಂಭಿಸಿದರು. ಯೇಸು ಯಾವಾಗ ಅಧಿಕಾರ ತಗೊಂಡರು, ಯಾವಾಗ ಯೇಸು ಸಿಂಹಾಸನದಲ್ಲಿ ಕುಳಿತರು, ದೇವದೂತರು ಆರಾಧಿಸಲಿಕ್ಕೆ ಆರಂಭಿಸಿದರು. ಸ್ವರ್ಗ ಆರಾಧಿಸ್ತಾ ಇದೆ, ದೇವದೂತರು ಆರಾಧಿಸ್ತಿದ್ದಾರೆ. ಇಲ್ಲಿ ಆರಾಧಿಸುವಾಗ ಆರಾಧನೆ ಪ್ರಕಟವಾಗಬೇಕಾದ್ರೆ ಯೇಸು ಸಿಂಹಾಸನದಲ್ಲಿ ಕೂರಬೇಕು. ಯಾರ ಸಿಂಹಾಸನದಲ್ಲಿ ಯೇಸು ಹತ್ತಿದ್ದಾರೆ, ಅಲ್ಲಿ ದೇವದೂತರ ಆರಾಧನೆ ಪ್ರಕಟವಾಗುತ್ತದೆ. ಯಾರು ಆರಾಧಿಸ್ತಾರೆ? ಯಾರು ಆರಾಧನೆ ಮಾಡಿ ಮಾಡಿ ತೇಳೋದಲ್ಲ, ಬರಬೇಕಾದವನು ಕೂರಬೇಕಾದ ಸ್ಥಳದಲ್ಲಿ ಬಂದು ಕೂರುವಾಗ ಆರಾಧನೆ ಮಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನ ಅದ್ಭುತ ಸ್ವರೂಪನು. ಆರಾಧನೆ ಪ್ರಕಟವಾಗುವಾಗ ಪರಿಶುದ್ಧಾತ್ಮನ ವ್ಯಾಪರಿಸಲಿಕ್ಕೆ ಆರಂಭಿಸ್ತಾನೆ. ಯೆಶಾಯನಿಗೆ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಆಗಲಿಲ್ಲ. ತಕ್ಷಣ ಯೆಶಾಯನೊಂದಿಗೆ ಪವಿತ್ರಾತ್ಮನು, ಯೆಶಾಯನೇ ನೀನೊಂದಿಗೆ ದೊಡ್ಡ ಪ್ರವಾದನೆಯನ್ನು ಪ್ರವಾದಿಸಲಿಕ್ಕಿದೆ. ಆದ್ರೆ ಒಂದು ತಡೆ ಇದೆ, ನಿನ್ನ ನಾಲಿಗೆ ಹೊಲಸುಳ್ಳದು. ಆ ವಿಷಯವನ್ನು ನೆನೆಸಿ ಯೆಶಾಯನು ಅಳುತ್ತಿದ್ದಾನೆ. ಆದ್ರೆ ದೇವರು ಹೇಳ್ತಿದ್ದಾರೆ, ಭಯಪಡಬೇಡ. ದೇವದೂತನು ಬಂದು ಅದು ಬೆಂಕಿಯ ತಂಡಸದಿಂದ ಯೆಶಾಯನ ನಾಲಿಗೆಯನ್ನು ಮುಟ್ಟಿದನು. ಆ ನಿಮಿಷದಲ್ಲಿ ಯೆಶಾಯನು ಶುದ್ಧನಾದನು. ಯೆಶಾಯನು ಶುದ್ಧನಾದನು. ಈ ರಾತ್ರಿ ಕೆಲವು ಮಂಡಲಗಳು ಶುದ್ಧೀಕರಿಸಲ್ಪಡುವಾಗ, ಕೆಲವು ಶುದ್ಧೀಕರಣ ನಮ್ಮ ಜೀವಿತದಲ್ಲಿ ನಡೆಯುವಾಗ ನಿನ್ನ ಮೇಲಿನ ಕಾರ್ಯಕ್ಕೆ ಹೊರಗಡೆ ಬರ್ತದೆ. ನಿನ್ನ ಮೇಲಿನ ಅಧಿಕಾರ ಹೊರಗಡೆ ಬರ್ತದೆ. ನಿನ್ನ ಮೇಲಿನ
ഹല്ലേലൂയ. ആമേൻ. ഹല്ലേലൂയ. ഹല്ലേലൂയ. യെശയ്യാവിന് അതുണ്ടായിരുന്നെങ്കിൽ ಯೆಶಾಯನಿಗೆ ಆ ರೀತಿ ಅದೊಂದು ತಡೆ ಇರೋದಾದ್ರೆ എനിക്ക് നിങ്ങൾക്ക് എന്ത് മാത്രമേ ನನಗೂ ನಿಮಗೂ ಎಷ್ಟರ ಮಟ್ಟಿಗೆ ಬಹುದು. ഇന്ന് രാത്രി ಇವತ್ತು ರಾತ್ರಿ ദൈവം വലിയ കാര്യങ്ങൾ ചെയ്യും. ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ദൈവം വലിയ കാര്യം ചെയ്യാം. ದೇವರು ದೊಡ್ಡ ಕಾರ್ಯ ಮಾಡಿ ಹೋಗ್ತಿದ್ದಾರೆ. സാധാരണ വ്യക്തി ಸಾಧಾರಣ ವ್ಯಕ್ತಿಯಲ್ಲಿ വലിയ കാര്യം ദൈവം ചെയ്യുന്നത് ದೊಡ್ಡ ಕಾರ್ಯವನ್ನ ದೇವರು ಮಾಡೋದು. സാധാരണ വ്യക്തി ಸಾಧಾರಣ ವ್ಯಕ್ತಿಯಲ್ಲಿ ദൈവ സാന്നിധ്യം വരുമ്പോൾ ದೇವರ ಸಾನ್ನಿಧ್ಯ ಇರುವಾಗಲೇ ದೊಡ್ಡ ಕಾರ್ಯಗಳು ನಡೆಯೋದು. യേശുവിന്റെ നാമത്തിൽ യേശുവിന്റെ നാമത്തിൽ ಶಕರಾವ ಸೇರಿಯಾನ. ಕುಂಡಯ ಹೊಲೆಯ ಕುಲಗಲಗ. ರೋಹಲೆಯ ತೆರೆ ರೋಸಿಯಾನ. ರೋಹಲೆ ಬೇರೆ ಶಿಖರ. ರೋಹಲೆ ಬೇರೆ ಅಂತರೋ ಸೆರಾದಿಯ. ಓಜಾನ ವಾಸಿಯಾತನ ಬರಸಿಯಾನ. ರಿಮಾಲ ಫೋರಿಯಾ ಸಕರೇಯ ಅಂದನ. ಚುಡರ ಬಲಬರವ ಶಕ್ತ. യേശായനെ നിന്നെ ഞാൻ എന്തിനു കണ്ടിരിക്കുന്നു? ನಿನ್ನ ನಾನು ಯಾತಕ ಕಂಡಿದ್ದೆ? ഞാൻ എന്ത് ചെയ്യാൻ പോകുന്നു? ನಿನ್ನ ನಾನು ಏನ್ ಮಾಡಿ അത് ಕೊಡ್ತಿದ್ದೆ? ഇനി സംഭവിക്കാൻ ಅದು തുടങ്ങി. ಇನ್ನೂ ಸಂಭವಿಸಲಿಕ್ಕೆ ಹೋಗುತ್ತಿಲ್ಲ. കാരണം നിന്റെ നാവ് ഇപ്പൊ ശുദ്ധീകരിക്കാൻ ಕಾರಣ ಏನಂದ್ರೆ ನಿನ್ನ ನಾಲಿಗೆ ಈಗ ಶುದ್ಧೀಕರಿಸಲ್ಪಟ್ಟಿದೆ. തുടങ്ങി. യേശുവാണ് ಯೆಶಾಯನು ಬರೀಲಿಕ್ಕೆ ಆರಂಭಿಸಿದನು. അടുത്ത അധ്യായം ಮುಂದಿನ ಅಧ್ಯಾಯ എഴുതിയത് യേശുവിനെ കുറിച്ചാണ്. ಬರೆದಿದ್ದವನು ಯೇಸುವಿನ ಕುರಿತು. ആരെ കുറിച്ച് പറയും? ಹಾಗಾದ್ರೆ ಪವಿತ್ರಾತ್ಮನು ಬರುವುದಾದ್ರೆ ಯಾರ ಕುರಿತಾಗಿ ಹೇಳ್ಕೊಡ್ತಾರೆ? യേശുവിനെ കുറിച്ച് എനിക്ക് പറയും. ಪವಿತ್ರಾತ್ಮ ನಮಗೆ ಹೇಳಿಕೊಡೋದು ಯೇಸುವಿನ ಕುರಿತಾಗಿ ಆಗಿರ್ತದೆ. എന്നെ കുറിച്ചല്ല പറയുന്നത്. ಇನ್ನು ಈ ಪವಿತ್ರಾತ್ಮ ಹೇಳ್ಕೊಡೋದು ನನ್ನ ಕುರಿತಲ್ಲ. എനിക്കൊന്നും പറയാൻ പുകഴുവാൻ യോഗ്യതയില്ല. ನನಗೆ ಹೊಗಳಿಕೊಳ್ಳಲಿಕ್ಕೆ ಏನೂ ಇಲ್ಲ. പക്ഷെ എന്റെ ಮೇಲೆ ഒരുവനിരിക്കുന്നു. ನನ್ನ ಒಳಗಡೆ ಒಬ್ಬನಿದ್ದಾನೆ. അവന്റെ കാര്യങ്ങൾ പറയാനാ. ಅವನ ವಿಷಯವನ್ನ ಹೇಳಲಿಕ್ಕಾಗಿದೆ. ಇನ್ನು ಪವಿತ್ರಾತ್ಮನು ಪ್ರೇರಿಸೋದು. ഉസിയ മരിക്കാതിരുന്നാൽ ಉಜ್ಜಿಯನು ಸಾಯದ ಇದ್ರೆ ഉസിയ സ്വന്തം കാര്യം പറയുന്നു. ಉಜ್ಜಿಯನು ಸ್ವಂತ ಕಾರ್ಯಗಳನ್ನೇ ಹೇಳ್ತಿರ್ತಾನೆ. ಆಮೇಲೆ ശുദ്ധീകരിക്കാൻ ನಾಲಿಗೆ ಶುದ್ಧಿ ಆಗದೆ ಇದ್ರೆ സ്വന്തം കാര്യങ്ങൾ പറയും. ಸ್ವಂತ ಕಾರ್ಯವನ್ನು ಹೇಳ್ತಾ ಇರ್ತಾನೆ. ശുദ്ധീകരിക്കപ്പെട്ട ನಾಲಿಗೆ ಶುದ್ಧೀಕರಿಸಲ್ಪಟ್ಟರೆ യേശുവിന്റെ കാര്യം പറയും. ಯೇಸುವಿನ ಕುರಿತಾಗಿ ಹೇಳ್ತಾನೆ. 7ാമത്തെ 9ാമത്തെ നിങ്ങൾ ഒരു പടക്ക കോളെ കർത്താവിനെ കുറിച്ച് പറയുന്നത്. 7ನೇ ದೇವ 9ನೇ ದೇವನ್ನೆಲ್ಲ ಓದೋದಾದ್ರೆ ಅಲ್ಲಿ ಯೇಸುವಿನ ಕುರಿತ ಕರ್ತನ ಕುರಿತಾಗಿ ಯೆಶಾಯನು ಪ್ರವಾದಿಸುತ್ತಿದ್ದಾನೆ. അങ്ങനെ യേശുവിന്റെ പ്രവചനത്തിന് ಯೇಸುವಿನ ಪ್ರವಾದನೆಗೆ ഭയങ്കര വ്യത്യാസമാണ്. ಹಾಗಾದ್ರೆ ಯೆಶಾಯನ ಪ್ರವಾದನೆಗೆ ಬಹಳ ವ್ಯತ್ಯಾಸ ಇದೆ. സാധാരണക്കാർക്ക് പോലും പിടികിട്ടുന്നത് ಸಾಧಾರಣ ಜನಗಳಿಗೂ ಅರ್ಥವಾಗದೇ ಇರೋ ആ ರೀತಿ രീതിയാണ് ഇത് പ്രവചിച്ചിരിക്കുന്നത്. ಆ ರೀತಿಯಲ್ಲಾಗಿದೆ ಯೆಶಾಯನು ಪ್ರವಾದಿಸಿರೋದು. യേശയ്യാവാണ് ಯೆಶಾಯನಾಗಿದ್ದಾನೆ പഴയ നിയമത്തിൽ ಹಳೆ ಉಡಂಬಡಿಕೆಯಲ್ಲಿ ഏറ്റവും കൂടുതൽ ಬಹಳ ಹೆಚ್ಚಾಗಿ യേശുവിനെ കുറിച്ച് പറയുന്നത്. ಯೇಸುವಿನ ಕುರಿತಾಗಿ ಸಾರಿರೋದು. യേശയ്യാവാണ് ഏറ്റവും കൂടുതൽ ಯೆಶಾಯನ ಬಹಳ ಹೆಚ್ಚಾಗಿ പുതിയ നിയമത്തെ ಹೊಸ പ്രസ്താവിക്കുന്നത്. ಒಡಂಬಡಿಕೆಯನ್ನ ಹಳೆ ಒಡಂಬಡಿಕೆಯಲ್ಲಿ ಪ್ರಸ್ತಾಪ ಮಾಡ್ತಿರೋದು. കാരണം അവനെ പരിശുദ്ധ ಯಾಕಂದ್ರೆ ನಾಲಿಗೆಯನ್ನು ಪವಿತ್ರಾತ್ಮ ಮುಟ್ಟಿದನು. സംസാരിക്കുന്നത് ಇನ್ನು ಮಾತಾಡೋದು പഴയ കാര്യമല്ല, ಹಳೆ ವಿಷಯ ಅಲ್ಲ, പുതിയ കാര്യം. ಹೊಸ ಕಾರ್ಯವಾಗಿರ್ತದೆ. സംസാരിക്കുന്നത് ಇನ್ನು ಮಾತನಾಡೋದು പഴയ കാര്യമല്ല, ಹಳೆ ವಿಷಯವಲ್ಲ, പുതിയ കാര്യം. ಹೊಸ ವಿಷಯ, പുതിയ ഭാഷ, ಹೊಸ ಭಾಷೆ, പുതിയ പ്രവചനം, ಹೊಸ ಪ್ರವಾದನೆ, ಹೊಸ ಪ್ರಕಟಣೆ, പുതിയ സ്തുതി, ಹೊಸ ಸ್ತುತಿ, പുതിയ പാട്ട്, ಹೊಸ ಹಾಡು, പുതിയ ആരാധന, ಹೊಸ ಆರಾಧನೆ, പുതിയ അഭിഷേകം. ಹೊಸ ಅಭಿಷೇಕ. യേശുവിന്റെ നാമത്തിൽ കർത്താവിനെ സ്തോത്രം ചെയ്യുന്നു. ಕರ್ತನಿಗೆ ಸ್ತೋತ್ರವಾಗಲಿ, ಕರ್ತನಿಗೆ ಸ್ತೋತ್ರವಾಗಲಿ, ಕರ್ತನಿಗೆ ಸ್ತೋತ್ರವಾಗಲಿ. യേശുവിന്റെ നാമത്തിൽ തൊട്ട് കഴിഞ്ഞപ്പോൾ ಆದರೆ ಪರಿಶುದ್ಧಾತ್ಮನೊಬ್ಬನ ನಾಲಿಗೆಯನ್ನು ಮುಟ್ಟಿದ. തൊടാനുള്ള കാരണം ಮುಟ್ಲಿಕ್ಕೆ ಕಾರಣ അവനിലുള്ള ഉസ്സിയാവും മരിച്ചു. ಅವನಲ್ಲಿರುವ ಉಜ್ಜಿಯನ್ನು ಸತ್ತನು. അവനായിരിക്കുന്ന സകല പാവവും മരിച്ചുപോയി. ಅವನಲ್ಲಿದ್ದ ಸಕಲ ಪಾಪವು ತೀರಿ ಹೋಯಿತು. നാവിലുള്ള ഭാഗത്ത് നാവിന് അശുദ്ധ തൊട്ടു. ನಾಲಿಗೆ ಅಶುದ್ಧತೆಯನ್ನು ದೇವರು ಮುಟ್ಟಿದ್ರು. യേശയ്യാവ് പുതിയ വരാൻ പോകുന്ന കാര്യങ്ങൾ ಯೆಶಾಯನು ಇನ್ನು ಹೊಸದಾಗಿ ಬರ್ಲಿಕ್ಕೆ ಹೋಗ್ತಾ ಇರೋ ವಿಷಯಗಳು അങ്ങനെ എഴുതിയെന്ന് ಹಾಗೆ ಬರೆದದ್ರಿಂದ ഒരു ഭാഗമാണ് നമ്മൾ വായിച്ചത്. ಹಾಗೆ ಆ ನಾಲಿಗೆ ಮುಟ್ಟಲ್ಪಟ್ಟ ನಂತರ ಬರೆಯಲ್ಪಟ್ಟ ಹೊಸ ಕಾರ್ಯಗಳಲ್ಲಿ ಒಂದು ಕಾರ್ಯವಾಗಿದೆ ಇವತ್ತು ನಾವು ಓದಿದ್ದು 35ാം അധ്യായം 35ನೇ ಅಧ್ಯಾಯ. ഹല്ലേലൂയ. ಆಮೇಲೆ അതിന്റെ 3ാമത്തെ വാക്യം വായിച്ചത് ಅದರ 3ನೇ ವಾಕ್ಯದಲ್ಲಿ ನಾವು ಓದಿದ ಈ ರೀತಿ, തളർന്ന കൈകളെ ബലപ്പെടുത്തും. ಜೋಲು ಬಿದ್ದ ಕೈಗಳನ್ನು, തളർന്ന കൈകളെ ബലപ്പെടുത്തും. ಜೋಲು ಬಿದ್ದ ಕೈಗಳನ್ನು ಬಲಪಡಿಸಿ, മുഴങ്ങ മുഴങ്കാലുകളെ ഉറപ്പിക്കും. ನಡುಗುವ ಕಾಲುಗಳನ್ನು ಬಲಗೊಳಿಸಿ. ഈ രണ്ടും എന്തിനെ കാണിക്കുന്നു? ಈ ಎರಡು ಏನನ್ನು ತೋರಿಸ್ತದೆ? കൈ പ്രവൃത്തിയെ കാണിക്കുന്നു. ಕೈಗಳು ಕಾರ್ಯವನ್ನು ತೋರಿಸ್ತದೆ. മുഴങ്കാൽ, ಮೊಣಕಾಲು, കാൽ മുഴങ്കാൽ എന്ന് പറഞ്ഞാൽ ಮೊಣಕಾಲು ಎಂಬುದಾಗಿ ಹೇಳಿದ್ರೆ പലയിടത്തും മുട്ടുമടക്കി, ಅನೇಕ ಸ್ಥಳದಲ್ಲಿ ಮೊಣಕಾಲು ಊರಿ, പലയിടത്തും മുട്ടുമടക്കി ಅನೇಕ ಸ್ಥಳದಲ್ಲಿ ಮೊಣಕಾಲು ಊರಿ. കഴിയത്തില്ല, ಇನ್ನಾಗಲ್ಲ, ഇനി കഴിയില്ല, ಇನ್ನಾಗಲ್ಲ, ഇനി വയ്യ, ಇನ್ನು ಸಾಕಾಯ್ತು, ഇനി വയ്യ, ಇನ್ನು ಸಾಕಾಯ್ತು എന്ന് പറയത്തക്കവണ്ണം ಎಂಬುದಾಗಿ ಹೇಳತಕ್ಕ ರೀತಿಯಲ್ಲಿ അവൻ ಕೈಗಳನ್ನ, തളർന്ന കൈകളെ, ಜೋಲು ಬಿದ್ದ ಕೈಗಳನ್ನ, കൈകൾ തളർന്ന പ്രവൃത്തിയെ, ಅಂದ್ರೆ ಜೋಲು ಬಿದ್ದಿರುವಂತ ಕುಗ್ಗಿ ಹೋಗಿರುವ ನಿಮ್ಮ ಕಾರ್ಯಗಳನ್ನ
ಕಾರ್ಯವನ್ನ, പലവിധമായ പ്രവൃത്തികൾ, ಅನೇಕ ವಿಷಯವಾದ ಕಾರ್ಯಗಳಿವೆ, പലവിധമായ കഷ്ടപ്പാട്, ಅನೇಕ ವಿಧವಾದ ಕಷ್ಟಗಳು, പലവിധ വേദനകൾ, ಅನೇಕ ವಿಧವಾದ ವೇದನೆಗಳು. പ്രവൃത്തിയാണ്. ಅದೊಂದು ಕಾರ್ಯವಾಗಿದೆ. തളർന്നുപോയി, ಅದು ಕುಗ್ಗಿ ಹೋಯ್ತು, തളർന്നുപോയി, ಅದು ಕುಗ್ಗೋಯ್ತು. മുഴക്കാല്, ಮೊಣಕಾಲು, പലയിടത്തും മുട്ടുമടക്കി, ಅನೇಕ ಸ್ಥಳದಲ್ಲಿ ಮೊಣಕಾಲು ಉರಿ, പലയിടത്തും താന്നു, ಅನೇಕ ಸ್ಥಳದಲ್ಲಿ ನೀವು ಕುಗ್ಗೋದ್ರಿ, പലയിടത്തും താന്നുപോയി, ಅನೇಕ ಸ್ಥಳದಲ್ಲಿ ನೀವು ಕುಗ್ಗಿ ಹೋದ್ರಿ, പലയിടത്തും താഴ്ത്തി, ಅನೇಕ ಸ್ಥಳದಲ್ಲಿ ನಿಮ್ಮನ್ನ ಕುಗ್ಗಿಸಿದ್ರು, പരാജയം, ಅನೇಕ ಸ್ಥಳದಲ್ಲಿ ಸೋಲು, പലയിടത്തും തോൽവി, ಅನೇಕ ಸ್ಥಳದಲ್ಲಿ ಅಪಜಯ, ಅನೇಕ ಸ್ಥಳದಲ್ಲಿ ಸೋತೋದ್ರಿ. കുഴഞ്ഞ മുഴക്കാൽ, ಆ ರೀತಿಯಲ್ಲಿ ಜೋಲು ಬಿದ್ದಿರುವ ಮೊಣಕಾಲು ಜೀವಿತದಲ್ಲಿ, ಆತನ ಮೇಖಲೆಗೆ, ಆ ರೀತಿಯಾದ ಮಂಡಲಗಳಲ್ಲಿ ആരെങ്കിലുമൊക്കെ ಯಾರಾದರೂ ಜೀವಿತವನ್ನ ಕಣ್ಣೀರಿನಿಂದ കടന്നു പോയിട്ടുണ്ടെങ്കിൽ ಹಾದು ಹೋಗುತ್ತಾ ಇರೋದಾದ್ರೆ ഇന്ന് രാത്രി ಇವತ್ತು ರಾತ್ರಿ പരിശുദ്ധാത്മാവ് ಪವಿತ್ರಾತ್ಮನು പ്രവചിക്കുന്നു, ನಿಮ್ಮೊಂದಿಗೆ ಪ್ರವಾದಿಸಿದ್ದಾರೆ, പ്രവചിക്കുന്നു, ನಿಮ್ಮೊಂದಿಗೆ ಪ್ರವಾದಿಸಿದ್ದಾರೆ. ഉറപ്പിക്കുവേ, ನಿಮ್ಮ 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 ಕಾಲುಗಳನ್ನ ಕೈಗಳನ್ನ ಬಲಗೊಳಿಸಿರಿ, ഉറപ്പിക്കുവേ, ಬಲಗೊಳಿಸಿರಿ, ഉറപ്പിക്കുവೇ, ಸ್ಥಿರಪಡಿಸಿರಿ, ബലപ്പെടുത്തുവേ, ಬಲಗೊಳಿಸಿರಿ, ബലപ്പെടുത്തുവേ, ಬಲಗೊಳಿಸಿರಿ, ബലപ്പെടുത്തുവേ. ಬಲಗೊಳಿಸಿರಿ. എന്താ കാര്യം? ಕಾರಣ ಏನು? ഇതാ നിങ്ങളുടെ ദൈവം, ಈಗೋ ನಮ್ಮ ದೇವರು, ഇതാ നിങ്ങളുടെ ദൈവം, ಈಗೋ ನಿಮ್ಮ ದೇವರು, ഇതാ യേശു വരുന്നു. ಈಗೋ ಯೇಸು ಬರ್ತಿದ್ದಾನೆ. ഇനി ಇನ್ನು ಧೈರ್ಯപ്പെടുവേ, ಧೈರ್ಯವಾಗಿರಿ. ഇന്നലവരെ ನೆನ್ನೆವರೆಗೆ ಕೈಗಳನ್ನ ಪ್ರವೃತ್ತಿ ಕಾರ್ಯವನ್ನ ಅಂದ್ರೆ ಕಾರ್ಯವನ್ನ ಆ ಕಾರ್ಯಗಳನ್ನ ಕುಗ್ಗಿಸಿರೋದಾದ್ರೆ ಮೊಣಕಾಲಿಗಳನ್ನ ಸ್ಥಿರಪಡಿಸಲಿಕ್ಕಾಗದೆ ಆಗದೆ ಹೋಗಿದ್ರೆ ದೇವರಾತ್ಮನ ಆಲೋಚನೆ ಇರ್ತಿದ್ದಾರೆ. ಅದನ್ನ ಬಲಗೊಳಿಸಿರಿ, ಅದನ್ನ ಸ್ಥಿರಪಡಿಸಿರಿ, ಅದನ್ನ ದೃಢಪಡಿಸಿರಿ. ಯಾವುದನ್ನ ಸ್ಥಿರಪಡಿಸಬೇಕು, ಯಾವುದನ್ನ ನೋಡಿ ಬಲಗೊಳಿಸಬೇಕು. ನೋಡ್ಲಿಕ್ಕೊಂದಿದೆ, ಇಗೋ ನಿಮ್ಮ ದೇವರು, ಇಗೋ ನಿಮ್ಮ ದೇವರು ಪ್ರತ್ಯಕ್ಷವಾಗುವ ಸಮಯ ಸಮೀಪವಾಯಿತು. ಇಗೋ ದೇವರು ಕಾರ್ಯ ಮಾಡುವ ಸಮಯ ಸಮೀಪವಾಯಿತು. ಇಗೋ ದೇವರು ನಿಮ್ಮನ್ನು ಮುಟ್ಟುವ ಸಮಯ ಸಮೀಪವಾಯಿತು. ಇಗೋ ದೇವರು ದಾರಿ ತೆರೆಯುವ ಸಮಯ ಸಮೀಪವಾಯಿತು. ನಿಮ್ಮನ್ನ ಬಲಗೊಳಿಸ್ಕೊಳಕ್ಕೆ ಅವನು ಹೇಳಿದ್ರೆ, ಬಲಗೊಳಿಸ್ಕೊಳ್ಳಿಕ್ಕೆ ಹೇಳಿರೋದಾದ್ರೆ ಅದಕ್ಕೊಂದು ಕಾರಣ ಇದೆ. ಬಲಗೊಳಿಸ್ಕೊಳ್ಳಿಕ್ಕೆ ಆಗದೇ ಇರುವ ಸನ್ನಿವೇಶ, ಬಲಗೊಳ್ಳಲಿಕ್ಕೆ ಆಗದೇ ಇರುವ ಸನ್ನಿವೇಶ ಇಲ್ಲಿ ಹೇಳ್ತಾ ಇದೆ. ಸ್ಥಿರಪಡಿಸಿರಿ, ಬಲಗೊಳಿಸಿರಿ. ಕಾರಣವೇನೆಂದ್ರೆ ನಿಮಗೋಸ್ಕರ ಈಗ ನಮ್ಮ ದೇವರು. ಈಗ ನಮ್ಮ ದೇವರು ಬರ್ತಿದ್ದಾನೆ, ಈಗ ಯೇಸು ಬರ್ತಿದ್ದಾನೆ, ಈಗ ಯೇಸು ಬರ್ತಿದ್ದಾನೆ. ആവശ്യമില്ല, ಇನ್ನು ಆನೆಗೆ ಬಳಲಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ആവശ്യമില്ല, ಸೋಲಬೇಕಾದ ಅವಶ್ಯಕತೆ ಇಲ್ಲ, ആവശ്യമില്ല, ಅಪಜಯಗೊಳ್ಳಬೇಕಾದ ಅವಶ್ಯಕತೆ ಇಲ್ಲ. അതിനെ ബലപ്പെടുത്താൻ പറയുകയാണ്. ಆದ ಕಾರಣ ದೇವರು ಹೇಳ್ತಿದ್ದಾನೆ, ನಿನ್ನನ್ನು ಬಲಗೊಳಿಸಿಕೋ. ഹല്ലേലൂയ. ಆಮೆನ್. അവനെ ബലപ്പെടുത്താൻ പറയുകയാണ്. ದೇವರು ಹೇಳ್ತಿದ್ದಾರೆ, ಬಲಗೊಳಿಸಿಕೋ. ಧೈರ್ಯപ്പെടുവೀ, ಭಯಭ್ರಾಂತರು ಧೈರ್ಯപ്പെടുവೀ, ಹೆದರಬೇಡ್ರಿ, ಭಯಪಡണ്ട, ಭಯಪಡಬೇಡ್ರಿ. ഇതാ നിങ്ങളുടെ ദൈവം. ಈಗೋ ನಿಮ್ಮ ದೇವರು. ಧೈರ್ಯപ്പെടുവೀ, ಅದಕ್ಕೆ ಧೈರ್ಯಗೊಳ್ಳಿರಿ, ಭಯಪಡണ്ട, ಹೆದರಬೇಡ್ರಿ, ಭಯಪಡണ്ട, ಹೆದರಬೇಡ್ರಿ. ಧೈರ್ಯപ്പെടുവೀ, ಧೈರ್ಯವಾಗಿರಿ, ಧೈರ್ಯപ്പെടുവೀ, ಧೈರ್ಯವಾಗಿರಿ. ಭಯಪಡണ്ട, ಭಯಪಡಬೇಡಿ. ആരുടെക്കകത്ത് ಯಾರ್ದೋ ಒಳಗಡೆ, ആരുടെക്കകത്ത് ധൈര്യമില്ല, ಯಾರ್ದೋ ಒಳಗಡೆ ಧೈರ್ಯ ಇಲ್ಲದೆ ചില വിഷയത്തോട് ബന്ധിക്കപ്പെട്ട ಕೆಲವು ಸಮಸ್ಯೆಗಳಲ್ಲಿ ಬಂಧಿಸಲ್ಪಟ್ಟು പോകുന്ന അവസ്ഥയെ ಕುಗ್ಗಿ ಹೋಗಿರುವ ಸ್ಥಿತಿಯನ್ನ ಇವತ್ತು ರಾತ್ರಿ ಧೈರ್ಯപ്പെടുവೀ, ದೇವರ ಚಿಂತನೆ ಅದನ್ನ ನೋಡಿ ಧೈರ್ಯವಾಗಿರು, ಭಯಪಡണ്ട, ಭಯಪಡಬೇಡ. ഇതാ നിങ്ങൾ പ്രതീക്ഷവൻ വരുന്നു. ಈಗೋ ನೀವು ಯಾರಿಗಾಗಿ ನಿರೀಕ್ಷಿಸಿದ್ರು ಅವನು ಬರ್ತಿದ್ದಾನೆ, ಅವನು ಬರ್ತಿದ್ದಾನೆ. ಅವನು ಬಂದ್ರೆ കുരുട്ടുകണ്ണുകൾ തുറക്കും. ಆಮೇಲೆ ಅವನು ಕುರುಡು ಕಣ್ಣನ್ನು ತೆರೀತಾನೆ. ಅವನು ಬಂದ್ರೆ കേൾക്കും. ಆಮೇಲೆ ಕಿವಿಗಳು ಕೇಳ್ತವೆ. ಅವನು ಬಂದ್ರೆ അത്ഭുതങ്ങൾ നടക്കും. ಅದ್ಭುತಗಳು ನಡೀತವೆ. ಅವನು ಬಂದ್ರೆ സമാധാനം ഉണ്ടാകും. ಸಮಾಧಾನ ಉಂಟಾಗ್ತದೆ. ಅವನು ಬಂದ್ರೆ മനുഷ്യരെ ഉയർക്കും. ಸತ್ತವರು ಹೇಳ್ತಾರೆ, ഇതാ നിങ്ങളുടെ ദൈവം. ಈಗ ನಿಮ್ಮ ದೇವರು ಬರ್ತಿದ್ದಾನೆ. കഴിയാത്തൊരു കാര്യം ಅವನಿಂದ ಆಗದಿರುವ ಯಾವ ಕಾರ್ಯ ಇಲ್ಲ. പ്രതികാരത്തിന്റെ ദൈവമാണ്. ಅವನು ಮುಗಿ ತೀರಿಸುವ ದೇವರಾಗಿದ್ದಾನೆ. ഹല്ലേലൂയ. ಆಮೆನ್. ഈ ഭാഗം പറഞ്ഞിരിക്കുന്നത് ಈ ಭಾಗ ಹೇಳಿರುವುದು ഹല്ലേലൂയ പുതിയ നിയമത്തെ കുറിച്ചാണ്. ಹೊಸ ಒಡಂಬಡಿಕೆ ಕುರಿತು, യേശു വരുന്നതിനെ കുറിച്ചാണ്. ಯೇಸು ಬರೋದರ ಕುರಿತು. പക്ഷെ അന്നും ಅದೇ ಅವತ್ತು വിശ്വസിക്കുന്നവരിലേക്ക് ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲೂ ನಂಬುವವರಿಗೋಸ್ಕರ യേശു വരുമായിരുന്നു. ಯೇಸು ಬರ್ತಿದ್ರು, യേശು വരുമായിരുന്നു. ಯೇಸು ಬರ್ತಿದ್ರು. എന്ന തെളിവ് സഹിതം ಆದ್ರೆ ಆಧಾರ ಸಮೇತವಾಗಿ യേശു വന്നത് പുതിയ നിയമത്തിൽ. ಯೇಸು ಬಂದಿದ್ದು ಹೊಸ ಒಡಂಬಡಿಕೆಯಲ್ಲಾಗಿದೆ. ഹല്ലേലൂയ. ಹಲ್ಲೆಲೂಯ. ഇത് പുതിയ നിയമത്തിലുള്ള സംഭവം. ಈ ಹೊಸ ಒಡಂಬಡಿಕೆಯಲ್ಲಿ ನಡಿಬೇಕಾಗಿರುವ ಸಂಗತಿ 700 വർഷങ്ങൾക്ക് മുമ്പ് 700 ವರ್ಷದ ಹಿಂದೆ യെശയ്യാവിനെ പ്രവചിച്ചു. ಯೆಶಾಯನು ಪ್ರವಾದಿಸಿದ್ದಾನೆ. അങ്ങനെ തന്നെ യേശു ചെയ്തു. ಹಾಗೇನೆ ಯೇಸು ಈ ಭೂಮಿಗೆ ಇಳಿದು ಬಂದು ಮಾಡಿದ್ರು, അങ്ങനെ തന്നെ ചെയ്തു. ಹಾಗೇನೆ ಮಾಡಿದ್ರು. ചെയ്തിട്ട് പറയുകയാണ്, ಮಾಡಿಬಿಟ್ಟು ಹೇಳ್ತಿದ್ದಾನೆ, ആരോ കുറേ പേര്, ಯಾರೋ ಅನೇಕ ಜನ, ആരോ ഒരു കൂട്ടം, ಯಾರೋ ಒಂದು
ಗುಂಪು ತಳರ್ന്നു പോയി, ಕುಗ್ಗಿ ಹೋದ್ರು, ಆಮೇಲೆ ತಳರ್ന്നു പോയി, ಕುಗ್ಗೋಗಿದ್ದಾರೆ, ബലഹീനരായി, ಬಲಹೀನರಾದ್ರು, ഒന്നും ചെയ്യാൻ കഴിയാതെ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. അവരോട് ഇതാ പറയുന്നത്. ಅವರೊಂದಿಗಾಗಿದೆ ಇದು ಹೇಳ್ತಿರೋದು. ഹല്ലേലൂയ. ಆಮೆನ್. എന്റെ നിങ്ങളുടെ ജീവിതത്തിൽ ನಮ್ಮ ನಿಮ್ಮ ಜೀವಿತದಲ್ಲಿ ചില സംഭവങ്ങൾ കഴിഞ്ഞു പോയിട്ടുണ്ടെങ്കിൽ ಆ ರೀತಿಯಾದ ಸಂಗತಿಗಳು ಕಳೆದು ಹೋಗಿದ್ದಾರೆ, പ്രതീക്ഷയ്ക്ക് വകയുണ്ട്. ನಿರೀಕ್ಷಿಸಲಿಕ್ಕೆ ಒಂದು ದಾರಿ ಇದೆ. എന്താണ് വക? ಆ ದಾರಿ ಏನು? അതിന്റെ ഒന്നാമത്തെ വാക്യത്തിലാ തുടങ്ങുക. ಅಂದ್ರೆ ಮೊದಲನೇ ವಾಕ್ಯದಲ್ಲೇ ಪ್ರಾರಂಭ ಆಗ್ತದೆ. എന്താ തുടങ്ങുന്നത്? ಏನಾಗಿದೆ ಪ್ರಾರಂಭ? 35 ഒന്നുകൂടെ വായിക്കാം. 35 ಒಂದು ಓದ್ರಿ. ಅರಣ್ಯವೂ ಮರುಭೂಮಿಯು ಆನಂದಿಸುವವು, ಒಣನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು. ಅದು ಸಮೃದ್ಧಿಯಾಗಿ ಹೂ ಬಿಟ್ಟು ಉತ್ಸಾಹದಲ್ಲಿ ಮಾಡುವಷ್ಟು ಉಲ್ಲಾಸಿಸುವುದು. വരണ്ടവൻ വന്നാൽ മരുഭൂമിയല്ല, നിർജ്ജന പ്രദേശം പോലും ആനന്ദിക്കും. ಬರಬೇಕಾದವನು ಬರೋದಾದ್ರೆ ಮರುಭೂಮಿ ಮಾತ್ರವಲ್ಲ, ಬರಡು ಭೂಮಿಯು ನಿರ್ಜನ ಸ್ಥಳವು ಕೂಡ ಆನಂದಿಸುವಂತೆ ಮಾಡ್ಲಿಕ್ಕೆ ಅವನು ಶಕ್ತನಾದ ದೇವರಾಗಿದ್ದಾನೆ. ಕಾರಣವೇನೆಂದ್ರೆ ಅದ ಕಾರಣ ಹೇಳಿದ್ದು, ಕೈಗಳ ಬಲಪಡಿಸಿರಿ, ಆ ಜೋಲು ಬಿದ್ದ ಕೈಗಳನ್ನು ಬಲಪಡಿಸಿರಿ, ಮೊಣಕಾಲುಗಳನ್ನು ಸ್ಥಿರಪಡಿಸಿರಿ. ಮರುಭೂಮಿಯ ಅವಸ್ಥೆ ಮಾರಬಹುದು. ಆಗಿರೋದಾದ್ರೆ ನಿನ್ನ ಮರುಭೂಮಿಯ ಸ್ಥಿತಿಗಳು ಮಾರ್ಪಡ್ಲಿಕ್ಕೆ ಹೋಗ್ತಾ ಇದೆ. ಮರುಭೂಮಿಯನ್ನು ದೇವರು ಅದ್ಭುತವಾಗಿ ಮಾರ್ಪಡಿಸಲು ಗೊತ್ತಿದ್ದಾನೆ. ಮರುಭೂಮಿ ಅಲ್ವಾ, ಯಾರಿಗೂ ಬೇಡದೇ ಇರೋದಲ್ವಾ, ಏನು ನಡಕ್ಕಾಗಲ್ಲ ಅಲ್ವಾ, ಯಾವ ನಿರೀಕ್ಷೆನೂ ಇಲ್ಲ ಅಲ್ವಾ. ಮರುಭೂಮಿ ಅಂದ್ರೆ ಆಗಿರುವ ಸ್ಥಳ. ದೇವರು ಬಲಪಡಿಸಲಿಕ್ಕೆ ಹೇಳಿದ್ರೆ ಅದು ಮರುಭೂಮಿ ಆಗಿದ್ರು ಅದರ ಒಳಗಡೆ ಫಲಗಳು ಉಂಟಾಗೇ ಆಗುತ್ತವೆ, ಅದರೊಳಗಡೆ ಫಲಗಳು ಉಂಟಾಗುತ್ತವೆ. ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಮರುಭೂಮಿಯ ರೀತಿಯಾದ ಪರಿಸ್ಥಿತಿಗಳು ಇವತ್ತು ಕಾಣ್ತಾ ಇರೋದಲ್ಲ, ಮರುಭೂಮಿಯ ಅನುಭವವಾಗಿದೆ. ಮರುಭೂಮಿಯಲ್ಲಿ ದೇವರು ಮಾಡ್ಲಿಕ್ಕಿರೋದಾಗಿದೆ. ಮರುಭೂಮಿಯನ್ನು ದೇವರು ಅದ್ಭುತವಾಗಿ ಮಾಡುವವನಾಗಿದ್ದಾನೆ. ನನ್ನ ಮತ್ತು ನಿಮ್ಮ ಜೀವಿತ ಮರುಭೂಮಿಯ ಸ್ಥಿತಿ ಯಾವ ಸಾಧ್ಯತೆಯೂ ಇಲ್ಲ. ಒಳ್ಳೆಯದಾಗಿ ಮಾರ್ಪಡಕ್ಕೆ ಯಾವ ಸಾಧ್ಯತೆಯೂ ಇಲ್ಲ. ರಕ್ಷಿಸಲ್ಪಡಲಿಕ್ಕೆ ಯಾವ ಸಾಧ್ಯತೆಯೂ ಇಲ್ಲ. ಸಂತೋಷ ಪಡ್ಲಿಕ್ಕೆ ಯಾವ ಸಾಧ್ಯತೆಯೂ ಇಲ್ಲ. ಆದ್ರೆ ಇವತ್ತು ಸಂತೋಷ ಪಡ್ತಿರೋದು, ಇವತ್ತು ಸಂತೋಷವಾಗಿರೋದು ಮರುಭೂಮಿಯಲ್ಲಿ ಯೇಸು ಬಂದದ್ದರಿಂದ ಮಾತ್ರ. ಮರುಭೂಮಿ ಆನಂದಿಸ್ತದೆ. ಇಲ್ಲಿರುವವರೆಲ್ಲ ಇಲ್ಲಿ ಆನಂದ ಪಡ್ತಾರೆ. ಕಾರಣ ಮರುಭೂಮಿಯ ಸ್ಥಿತಿಯಲ್ಲ, ದೇವರು ಕೆಲವು ಅದ್ಭುತಗಳನ್ನು ಮರುಭೂಮಿಯ ಒಳಗಡೆ ಮಾಡಿದ್ದಲ್ಲ. ಆದ್ರೆ ಇದುವರೆಗೆ ಮಾಡಿದ್ದಲ್ಲ, ನೋಡಿದ್ದಲ್ಲ, ಇನ್ನು ನೋಡ್ಲಿಕ್ಕೆ ಹೋಗುತ್ತಾ ಇರೋದಿದೆ. ನೀನು ಇದುವರೆಗೆ ಕಂಡಿದ್ದಲ್ಲ, ನೀನು ಇದುವರೆಗೆ ಕಂಡಿದ್ದಲ್ಲ, ನೀನು ಇನ್ನೂ ಅಧಿಕವಾದದನ್ನ ಕಾಣಲಿಕ್ಕೆ ಹೋಗುತ್ತಿದ್ದಿ. ಮರುಭೂಮಿ ಆನಂದ ಪಡೋದಾದ್ರೆ ನನ್ನ ಜೀವಿತ ಯಾಕೆ ಆನಂದ ಪಡ್ಲಿಕ್ಕಾಗಲ್ಲ? ಮರುಭೂಮಿನೇ ಆನಂದ ಪಡೋದಾದ್ರೆ ನನ್ನ ಕುಟುಂಬದಲ್ಲಿರುವವರು ಯಾಕೆ ಆನಂದ ಪಡ್ಲಿಕ್ಕಾಗಲ್ಲ? ಮರುಭೂಮಿ ಆನಂದ ಪಡೋದಾದ್ರೆ ನನಗೆ ಯಾಕೆ ಆನಂದ ಪಡ್ಲಿಕ್ಕಾಗಲ್ಲ? ಮರುಭೂಮಿಯಲ್ಲ. ಯಾಕಂದ್ರೆ ಇದು ಮರುಭೂಮಿ ಅಲ್ಲ, ಮರುಭೂಮಿ ಅಲ್ಲ. ಮರುಭೂಮಿಯನ್ನಲ್ಲ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದು, ನಮ್ಮನ್ನಾಗಿದೆ ದೇವರು ನಮ್ಮ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದು. ಆಗಿರೋದಾದ್ರೆ ಮರುಭೂಮಿನೇ ಆನಂದ ಪಡೋದಾದ್ರೆ ನಾನು ಎಷ್ಟರ ಮಟ್ಟಿಗೆ ಆನಂದ ಪಡಬೇಕು? ದೇವರಿಗೆ ಬಹಳ ಇಷ್ಟ ಮರುಭೂಮಿಯಂತೆ ಇರುವಂತವರನ್ನ ಆರಾಧಿಸುವಂತ ಮಾಡ್ಲಿಕ್ಕೆ. ಕಾರಣ ಮರುಭೂಮಿ ಅನ್ನೋದು ಯಾರಿಗೂ ಬೇಡದೇ ಇರೋದು. ಅದನ್ನ ಆನಂದಿಸುವಂತೆ ಮಾಡ್ಲಿಕ್ಕಾಗಿದೆ ನನ್ನ ದೇವರು ಬಂದಿದ್ದು. ಮರುಭೂಮಿಯಲ್ಲಿ ₹1 ಯಾರು ಖರ್ಚು ಮಾಡಲ್ಲ, ಯಾರು ಒಂದು ಬಾಳೆ ಗಿಡ ನಡಕ್ ಹೋಗಲ್ಲ. ಆ ನಡುವನು ಗೊತ್ತು, ಬಾಳೆ ಗಿಡ ನೆಟ್ಟರು ಇಲ್ಲೇನು ಸಿಗಲ್ಲ ಅಂತ. ಯಾವ ತೆಂಗಿನ ಮರವನ್ನ ನಡಲ್ಲ, ನಡುವನು ಗೊತ್ತು ಅದ್ರೊಳಗಡೆ ಒಂದು ಎಳ್ನೀರು ಸಿಗಲ್ಲ ಅಂತ. ಅಲ್ಲಿ ಮರುಭೂಮಿಯಲ್ಲಿ ಯಾರು ಗೊಬ್ಬರನೂ ಹಾಕಲ್ಲ, ನೀರು ಇಲ್ಲ, ಆದ್ರೆ ನಡೋದು ಇಲ್ಲ. ಕಾರಣ ಕೃಷಿ ಆಫೀಸ್ ಆದ್ರೆ ಯಾವ್ದಾದ್ರು ವ್ಯವಸಾಯದ ಆಫೀಸರ್ ಹತ್ರ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಮರುಭೂಮಿಯಲ್ಲಿ ವ್ಯವಸಾಯ ಮಾಡೋಕೆ ಯಾವ ಲೋನ್ ಕೊಡಲ್ಲ ನಾವು. ಶಾಸ್ತ್ರವಾಗಿ ಪಡಿಸ, ಯಾಕಂದ್ರೆ ವೈಜ್ಞಾನಿಕವಾಗಿ ಕಲ್ತ ಅವ್ರ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ಆ ಕೆಲಸ ಬಿಟ್ಬಿಡಪ್ಪ, ಮರುಭೂಮಿ ಯಾವ್ದಕ್ಕೂ ಬರೆಯದೇ ಇಲ್ಲ, ಬೇರೆ ಯಾವ್ದಾದ್ರು ಜಾಗ ಹೋಗಿ ನೋಡು. ಯೇಸು ಹೇಳ್ತಿದ್ದಾರೆ, ಇಲ್ಲ ಮರುಭೂಮಿಯನ್ನೇ ಆನಂದಿಸುವಂತೆ ಮಾಡ್ತೇನೆ. ಮರುಭೂಮಿ ಆನಂದಿಸುತ್ತೆ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿರುವ ಮರುಭೂಮಿಯ ಸ್ಥಿತಿಯನ್ನು ದೇವರು ಆನಂದಿಸುವಂತೆ ಮಾಡ್ತಾರೆ. ದೇವರು ಆನಂದಿಸುವಂತೆ ಮಾಡಿ ಹೋಗ್ತಿದ್ದಾರೆ. ದೇವರು ಆನಂದಿಸುವಂತೆ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಕೆಲವು
ಮನುಷ್ಯನು ನಿರೀಕ್ಷಿಸುವ ಸ್ಥಳದಲ್ಲಿ ചിലതൊക്കെ സംഭവിക്കുമെന്നും ಕೆಲವೆಲ್ಲ ಇಲ್ಲಿ ನಡಿಬಹುದು ಅಂತನು മറ്റുള്ളവരെ പോലെ ಬೇರೆಯವರಂತೆ കണക്ക് കൂട്ടുന്ന ಲೆಕ್ಕಾಚಾರ ಮಾಡುವ അറിയുന്ന ತಿಳಿಯಲ್ಪಟ್ಟಿರುವ സ്ഥലത്തല്ല ദൈവം അത്ഭുതം ചെയ്യുന്നത്. ಆ ರೀತಿಯಲ್ಲಿ ಓ ಇಲ್ಲಿ ನಡೆದ್ರೆ ದೇವರ ಕಾರ್ಯ ಇಲ್ಲಿ ನಡಿಬಹುದು ಅಂತ ಲೆಕ್ಕಾಚಾರ ಮಾಡುವ ಸ್ಥಳದಲ್ಲಿ ಅಲ್ಲ ದೇವರ ಕಾರ್ಯ ಮಾಡೋದು. യേശു ഏറ്റവും കൂടുതൽ അത്ഭുതം ചെയ്തത്, ಯೇಸು ಬಹಳ ಹೆಚ್ಚು ಅದ್ಭುತ ಮಾಡೋದು, ദൈവം ഏറ്റവും അത്ഭുതം ചെയ്തത് ದೇವರು ಬಹಳ ಹೆಚ್ಚಾಗಿ ಅದ್ಭುತ ಮಾಡೋದು മരുഭൂമിയിലാണ്. ಮರುಭೂಮಿಯಲ್ಲೇ. ಮೊದಲಿನಿಂದಲೇ ಆದಿಯಿಂದಲೇ മരുഭൂമിയിൽ അത്ഭുതം ചെയ്യാൻ തുടങ്ങി. ಮರುಭೂಮಿಯಲ್ಲಿ ಅದ್ಭುತ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಂತ ಯೇಸು ಆಗಿರೋದಾದ್ರೆ ഇവിടെ വായിച്ചത് ಆದ ಕಾರಣ ಇಲ್ಲಿ ಓದಿದ್ದು വളർന്ന കൈകളെ ബലപ്പെടുത്തുവി, ಅಲ್ಲಿ ನಿಮ್ಮ ಜೋರು ಬಿದ್ದ ಕೈಗಳನ್ನು ಬಲಗೊಳಿಸಿರಿ, മുഴങ്കാലിൽ ഉറപ്പിക്കുവി, ನಿಮ್ಮ ಸೋತು ಹೋದಂತ ಮೊಣಕಾಲುಗಳನ್ನು ಬಲಪಡಿಸಿರಿ. മരുഭൂമിയുടെ സാഹചര്യം മാറാൻ പോകുന്നു. ಮರುಭೂಮಿಯ ಪರಿಸ್ಥಿತಿ ಮಾರ್ಪಡ್ಲಿಕ್ಕೆ ಹೋಗ್ತಾ ಇದೆ, മരുഭൂമിയുടെ സാഹചര്യം മാറാൻ പോകുന്നു. ಮರುಭೂಮಿಯ ಸನ್ನಿವೇಶ ಬದಲಾಗ್ಲಿಕ್ಕೆ ಹೋಗ್ತಾ ಇದೆ. ഹല്ലേലൂയ. ಆಮೆನ್. ആദിവാസികളുടെ ಆದಿವಾಸಿಗಳ ഇടയ്ക്ക് വളർന്ന എന്നെ, ಆದಿವಾಸಿಗಳ ಮಧ್ಯದಲ್ಲಿ ಬೆಳೆದು ಬಂದ ನನ್ನನ್ನ ചെറുതിലെ വിദ്യാഭ്യാസം പിശാചിനെ നഷ്ടപ്പെടുത്തി, ಚಿಕ್ಕ ವಯಸ್ಸಿನಲ್ಲೇ ನನ್ನ ವಿದ್ಯಾಭ್ಯಾಸವನ್ನ ಸೈತಾನ ನಷ್ಟಪಡಿಸಿದ, നഷ്ടപ്പെടുത്തി, ಎಲ್ಲವನ್ನ ನಷ್ಟಪಡಿಸಿದ, ഒരു മരുഭൂമിയാക്കി മാറ്റി. ನನ್ನ ಜೀವಿತವನ್ನೇ ಒಂದು ಮರುಭೂಮಿಯಾಗಿ ಮಾಡಿದ. എന്റെ കർത്താവ് ಆದ್ರೆ ನನ್ನ ಕರ್ತನು മരുഭൂമി ആനന്ദിപ്പിച്ചു, ಮರುಭೂಮಿಯು ಆನಂದಿಸುವಂತೆ ಮಾಡಿದನು. ആനന്ദിപ്പിച്ചു. വിദ്യാഭ്യാസം ഉള്ളവരെക്കാൾ കൂടുതൽ, ವಿದ್ಯಾಭ್ಯಾಸ ಇರೋರಿಗಿಂತ ಹೆಚ್ಚಾಗಿ, നല്ല നാട്ടിൽ വളർന്നവരെക്കാൾ കൂടുതൽ, ಒಳ್ಳೆ ಊರಿನಲ್ಲಿ ಬೆಳೆದವರಿಗಿಂತ ಹೆಚ್ಚಾಗಿ ഈ മരുഭൂമി എന്നെ ಈ ಮರುಭೂಮಿಯಾದ ನನ್ನನ್ನು ആനന്ദിക്കത്തക്കവണ്ണം ಆನಂದಿಸತಕ್ಕ ರೀತಿಯಲ್ಲಿ ഇത് നിർത്തിയിട്ടുണ്ടെങ്കിൽ ದೇವರು ಇವತ್ತು ನಿಲ್ಲಿಸಿರೋದಾದ್ರೆ ഇത് ദൈവത്തിന്റെ ഒരു പ്രത്യേക കാര്യമാണ്. ಇದು ದೇವರ ಒಂದು ವಿಶೇಷ ಕಾರ್ಯವಾಗಿದೆ. ಇವತ್ತು ರಾತ್ರಿ തളർന്ന കൈകൾ ബലപ്പെടാൻ പോകുന്നു. ಅನೇಕ ಜೋಲು ಬಿದ್ದ ಕೈಗಳು ಬಲಗೊಳ್ಳಲಿಕ್ಕೆ ಹೋಗ್ತಾ ಇವೆ, മുഴങ്കാലുകൾ ബലപ്പെടാൻ ಜೋಲು ಬಿದ್ದ ಅನೇಕ ಮೊಣಕಾಲುಗಳು ಈ ರಾತ್ರಿ ಬಲಗೊಳ್ಳಲಿಕ್ಕೆ ಹೋಗ್ತಾ ಇವೆ, കണ്ണീര് തുടയ്ക്കാൻ പോകുന്നു. ಅನೇಕರ ಕಣ್ಣೀರನ್ನ ಈ ರಾತ್ರಿ ದೇವರು ಒರೆಸಲಿಕ್ಕೆ ಹೋಗ್ತಿದ್ದಾರೆ, ಅನೇಕರ ವೇದನೆಗಳು ಈ ರಾತ್ರಿ ನೀಗಲಿಕ್ಕೆ ಹೋಗ್ತಾ ಇವೆ. കർത്താവിൽ കാണുന്നു. ಅದನ್ನ ನನ್ನ ಆತ್ಮದಲ್ಲಿ ಕಾಣ್ತಿದ್ದಾರೆ. ಬಂಧನಗಳು ಅഴിഞ്ഞു മാറി. ಕೆಲವು ಬಂಧನಗಳು ಬಿಚ್ಚಲ್ಪಡುತ್ತಾ ಇವೆ, ಕೆಲವು ಬಂಧನಗಳು ಬಿಚ್ಚಲ್ಪಡುತ್ತಾ ಇವೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ പിശാചുകളുടെ കുരുക്ക് ಸೈತಾನನು ಕಟ್ಟಿದಂತ ಕೆಲವು ಉರುಳುಗಳು രാത്രി അഴിയുന്നു. ಇವತ್ತು ರಾತ್ರಿ ಬಿಚ್ಚುತ್ತಾ ಇವೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ രാത്രി ಇವತ್ತು ರಾತ್ರಿ ആരാധന വെളിപ്പെടുമ്പോൾ, ಆರಾಧನೆ ಪ್ರಕಟವಾಗುವಾಗಲೇ, ആരാധന വെളിപ്പെടുമ്പോൾ, ಆರಾಧನೆ ಪ್ರಕಟವಾಗುವಾಗಲೇ യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ നിലനിൽക്കത്തില്ലെന്ന് പറയുകവൻ ನೀನು ನೆಲೆಗೊಳ್ಳಲ್ಲ ಎಂಬುದಾಗಿ ಹೇಳಿದವರು രാത്രി നിലനിൽക്കാൻ പോവുകയാണ്. ಈ ರಾತ್ರಿ ಅಂತವರೇ ನೆಲೆಗೊಳ್ಳಕ್ಕೆ ಹೋಗುತ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ദൈവം ഉറപ്പിക്കാൻ പറഞ്ഞ, ದೇವರು ಬಲಗೊಳಿಸಿಕೊ ಅಂತ ಹೇಳಿದ್ರೆ, ദൈവം ബലപ്പെടുത്താൻ പറഞ്ഞ ದೇವರು ಬಲಗೊಳಿಸಿಕೊ ಅಂತ ಹೇಳಿದ್ರೆ കാരണങ്ങളുണ്ട്. ಅದಕ್ಕೆ ಕೆಲವು ಕಾರಣ ಇದೆ. അതില്ലാതെ ദൈവം അത് പറയത്തില്ല, ಅದಿಲ್ಲದೆ ದೇವರು ಅದನ್ನ ಹೇಳಲ್ಲ, ഉറപ്പ് പറയത്തില്ല. ದೇವರು ಅದರ ಸ್ಥಿರತೆಯನ್ನು ಹೇಳಲ್ಲ. മരുഭൂമി വരണ്ട നിലവും. ಮರುಭೂಮಿಯು ಒಣನೆಲವು. എന്താ ഈ വരണ്ട നിലം? ಈ ಒಣನೆಲ ಅಂದ್ರೆ ಏನು? എന്താ ഈ വരണ്ട നിലം? ಒಣನೆಲ ಅಂತ ಹೇಳಿದ್ರೆ ಏನು? നിങ്ങൾ ഈ നെല്ല് ഒക്കെ കൃഷിയാക്കുന്ന സ്ഥലത്ത് പോയാൽ, ಈ ಭತ್ತವನ್ನೆಲ್ಲ ವ್ಯವಸಾಯ ಮಾಡೋ ಜಾಗಕ್ಕೆ ನೀವು ಹೋದ್ರೆ, നല്ല വെയില സമയത്ത്, ಬಹಳ ಬಿಸಿಲಾದ ಸಮಯದಲ್ಲಿ, നല്ല വേനലില് ಬಹಳ ಬೇಸಿಗೆ ಕಾಲದಲ್ಲಿ ഈ നിലമൊക്കെ ಈ ನೆಲವೆಲ್ಲ ആമ ഉണങ്ങുക മാത്രമല്ല, ಒಣಗೋದು ಮಾತ್ರ ಅಲ್ಲ, അപ്പം പോലെ പൊട്ടി പൊട്ടി നിൽക്കും. ಈ ಹಪ್ಪಳದ ರೀತಿಯಲ್ಲಿ ಅಥವಾ ರೊಟ್ಟಿಯ ರೀತಿಯಲ್ಲಿ ಒಡೆದೊಡೆದ ರೀತಿಯಲ್ಲಿ ಇರುತ್ತೆ. നല്ല വരണ്ട് കിടക്കുകയാണ്. ಅದು ಒಣನೆಲವಾಗಿದೆ. ഇതിനകത്ത് കുറച്ച് വെള്ളം ഒഴിച്ചാൽ പിടിക്കത്തില്ല. ಆದ ಆ ಒಣಗಿದ ನೆಲಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ഇതിനകത്ത് നല്ല വെള്ളം വരണം. ಇದ್ರೊಳಗಡೆ ಒಳ್ಳೆ ನೀರು ಬರಬೇಕು. അത്രത്തോളം അകത്തേക്ക് വലിക്കും. ಅಷ್ಟರ ಮಟ್ಟಿಗೆ ಇದು ಒಳಗಡೆ ಎಳ್ಕೊಳ್ತದೆ. ഗ്യാപ്പിലൂടെ വലിക്കും. ಈ ಗ್ಯಾಪ್ಗಳ ಮೂಲಕ ಬರಡುತನದ ಬಿರುಕುಗಳ ಮೂಲಕವಾಗಿ ಒಳಗಡೆ ಎಳ್ಕೊಳ್ತದೆ. എത്ര നന്മ കിട്ടിയാലോ, ಎಷ್ಟು ಆಶೀರ್ವಾದ ಸಿಕ್ಕಿದ್ರು ആമ പൊട്ടിച്ചു കളയുക, തീർത്ത് കളയില്ല. ಅದನ್ನ ಇಲ್ಲದಂತೆ ಮಾಡುವಂತ, എത്ര സന്തോഷത്തിന്റെ വഴിയുണ്ടെങ്കിലും, ಎಷ್ಟು ಸಂತೋಷ ಪಡ್ಲಿಕ್ಕೆ ದಾರಿ ಇದ್ರು സന്തോഷിപ്പിക്കാൻ വിടാതെ ಸಂತೋಷ ಪಡ್ಲಿಕ್ಕೆ ಬಿಡದ ರೀತಿಯಲ್ಲಿ, എത്ര വഴി തുറക്കാനുണ്ട്, ಎಷ್ಟು ದಾರಿ ತೆರೆಯಲ್ಪಡ್ಲಿಕ್ಕಿದ್ರು എവിടെ എത്താൻ കഴിയാത്ത ಎಂದು ತಲುಪಲಿಕ್ಕೆ ಬಿಡದ ಇರೋ ರೀತಿಯಲ್ಲಿ, നിലം പോലെ ಒಣ ನೆಲದ ರೀತಿಯಲ್ಲಿ മനസ്സുകളെ ദൈവാത്മാവിന്റെ രാത്രി വിവേചിക്കുന്നു. ಆ ರೀತಿಯಾದ ಕೆಲವು ಮನಸ್ಸುಗಳನ್ನ ದೇವರ ಹತ್ರ ವಿವೇಚಿಸ್ತಾ ಇದ್ದಾರೆ. പല മനസ്സിനകത്തോ ಅನೇಕ ಮನಸ್ಸುಗಳ ಒಳಗಡೆ കിടക്കുന്ന ಒಣಗಿದ ರೀತಿಯಲ್ಲಿರುವ, കിട്ടിയാലും സന്തോഷിക്കാൻ കഴിയാതെ ಏನ್ ಸಿಕ್ಕಿದ್ರು ಸಂತೋಷ ಪಡ್ಲಿಕ್ಕಾಗದ ಇರೋ ರೀತಿಯಲ್ಲಿ മനസ്സുകളെ ಒಣಗಿ ಬಿದ್ದಿರುವ ಕೆಲವು ಮನಸ್ಸನ್ನು രാത്രി എന്റെ ദൈവം ആനന്ദിപ്പിക്കുന്ന ಈ ദൈവമാണ്. ರಾತ್ರಿ ದೇವರ ಆನಂದಿಸುವಂತೆ ಮಾಡುವ ದೇವರಾಗಿದ್ದಾನೆ. ಅವನು ಬರುವಾಗಲೇ ಒಣನೆಲ್ಲ ആനന്ദിക്കുന്നവെങ്കിൽ ಆನಂದಿಸೋದಾದ್ರೆ രാത്രി ಇವತ್ತು ರಾತ್ರಿ യേശു ഇവിടെ വന്നിട്ടുണ്ട്. ಯೇಸು ಇಲ್ಲಿ ಬಂದಿದ್ದಾನೆ, യേശു ഇവിടെ വന്നിട്ടുണ്ട്. ಯೇಸು ಇಲ್ಲಿ ಬಂದಿದ್ದಾನೆ, ഉറപ്പ് പറഞ്ഞിട്ടുണ്ട്. ಅವನು ನಿಶ್ಚಯವಾಗಿ ಹೇಳಿದ್ದಾನೆ. ഞാൻ പറയും, ഞാൻ എപ്പോഴും പറയും, ನಾನು ಯಾವಾಗಲೂ ಹೇಳ್ತೇನೆ, ദൈവം തന്ന വചനം പറയും. ದೇವರು ಕೊಡುವ ವಾಕ್ಯವನ್ನು ನಾನು ಹೇಳ್ತೇನೆ. ഈ രാത്രി ഇതാ തന്നിരിക്കുന്നത്. ಈ ರಾತ್ರಿ ಕೊಟ್ಟಿದ್ದು ಇದಾಗಿದೆ. തളർന്ന കൈകളെ ಜೋಲು ಬಿದ್ದ ಕೈಗಳನ್ನ ಬಲಪಡಿಸಿ, മുഴങ്കാലുകളെ ഉറപ്പിച്ച് ಜೋಲು ಬಿದ್ದ ಮೊಣಕಾಲುಗಳನ್ನ ಬಲಗೊಳಿಸಿ, പ്രതീക്ഷകൾ നഷ്ടപ്പെട്ട് ಎಲ್ಲ ನಿರೀಕ್ಷೆಗಳು ನಷ್ಟಪಟ್ಟು ഇനി ബലപ്പെടുത്താൻ കഴിയത്തില്ല. ಇನ್ನು ಬಲಗೊಳ್ಳಕ್ಕಾಗಲ್ಲ, ഇനി ബലപ്പെടാൻ ಇನ್ನು കഴിയത്തില്ല. ಬಲಗೊಳ್ಳಿಲಿಕ್ಕಾಗಲ್ಲ, എല്ലാം നഷ്ടപ്പെട്ടു പോയി. ಎಲ್ಲ ನಷ್ಟಪಟ್ಟು ಹೋಯ್ತು, കൈവിട്ടു പോയി. ಎಲ್ಲ ಕೈ ಬಿಟ್ಟು ಹೋಯ್ತು, എല്ലാം പരാജയമായി. ಎಲ್ಲ ಸೋತು ಹೋಯ್ತು. ദൈവം ഒരു ദൂത് പറയുന്നു. ದೇವರೊಂದು ಆಲೋಚನೆ ಹೇಳ್ತಿದ್ದಾರೆ, ഉറപ്പിക്കുവിൻ. ಸ್ಥಿರಪಡಿಸಿಕೋ, ಬಲಗೊಳಿಸಿಕೋ. അർത്ഥം ഞാൻ പറയാം. ಅದರ ಅರ್ಥ ಹೇಳ್ತಾರೆ. പത്രോസ് 5-ാം അധ്യായം. ಲೂಕನ ಬರೆಸುವ 5ನೇ ಅಧ್ಯಾಯದಲ್ಲಿ പത്രോസ് മീൻ പിടിക്കാൻ പോയി. ಪೇತ್ರನು ಮೀನು ಹಿಡಿಯಲಿಕ್ಕೆ ಹೋದ.
ഒന്നും കിട്ടിയില്ല. ಏನು ಸಿಗಲಿಲ್ಲ. ഒന്നും കിട്ടിയില്ല. ಏನು ಸಿಗಲಿಲ್ಲ. ದೋಣಿ ಮುഴുവൻ ಶೂನ್ಯ. ದೋಣಿ ಪೂರ್ತಿ ಖಾಲಿ. മുഴുവൻ ശൂന്യമാണ്. ಆ ದೋಣಿ ಖಾಲಿತನದಿಂದ ತುಂಬಲ್ಪಟ್ಟಿದೆ. പ്രതീക്ഷ നഷ്ടപ്പെട്ടു. ಎಲ್ಲ ನಿರೀಕ್ಷೆ ನಷ್ಟಪಟ್ಟು ഒന്നുകൂടി കടലിൽ പോയി നോക്ക്. ಪುನಃ ಸಮುದ್ರದಲ್ಲಿ ಹೋಗಿ ನೋಡು പലരും പറഞ്ഞു ಎಂಬುದಾಗಿ ಅನೇಕರು ಹೇಳಿದ್ರೆ പത്രോസ് പോകുന്നില്ല. ಪೇತ್ರನು ಹೋಗಲ್ಲ. കാരണം ഈ പറയുന്നവർക്ക് അറിയത്തില്ല. ಯಾಕಂದ್ರೆ ಈ ಹೇಳುವವರು ಗೊತ್ತಿಲ್ಲ. പത്രോസിന് അറിയാം ಪೇತ್ರನು ಗೊತ್ತು മീൻ കിട്ടിയപ്പോഴെന്നുള്ളത്. ಮೀನ್ ಸಿಗಲ್ಲ ಅನ್ನೋ ವಿಷಯ. ಯಾಕಂದ್ರೆ ചെറുപ്പം മുതൽ ഇത് പരിചയമാണ്. ಚಿಕ್ಕ ವಯಸ್ಸಿನಿಂದಲೇ ಇವನಿಗೆ ಈ ಬೆಸ್ತನ ಕೆಲಸ ಪರಿಚಯ. ഞാൻ പറഞ്ഞത് ನಾನು ಹೇಳಿದ್ದು എല്ലാം നഷ്ടപ്പെട്ട, ಎಲ್ಲ ನಷ್ಟಪಟ್ಟ, എല്ലാ പ്രതീക്ഷ നഷ്ടപ്പെട്ട, ಎಲ್ಲ ನಿರೀಕ್ಷೆ ನಷ್ಟಪಟ್ಟ ಒಬ್ಬ യേശു ವ್ಯಕ್ತಿ. വന്ന് പറഞ്ഞു ಆ ವ್ಯಕ್ತಿಗೆ ಯೇಸು ಬಂದು ಹೇಳಿದ್ರು, ഈ പടക് നിറയും. ಇಲ್ಲ ಈ ದೋಣಿ ತುಂಬಲ್ಪಡುತ್ತೆ. ഈ പടകിനകത്ത് മീൻ കയറും. ಈ ದೋಣಿಯಲ್ಲಿ ಮೀನು ಸೇರುತ್ತೆ. സാഹചര്യം മുഴുവൻ പടകിനകത്ത് കയറത്തില്ല. ಸನ್ನಿವೇಶ ಎಲ್ಲ ಹೇಳ್ತು ಈ ದೋಣಿಯಲ್ಲಿ ಮೀನು ಬರಲ್ಲ. മീൻ പിടിക്കുന്നവരെ മുഴുവൻ ഒന്നിച്ച് പടകിനകത്ത് കയറത്തില്ല. ಮೀನು ಹಿಡಿಯುವವರೆಲ್ಲರೂ ಒಟ್ಟಾಗಿ ಸೇರಿ ಹೇಳಿದ್ರು ಈ ದೋಣಿಯಲ್ಲಿ ಮೀನು ಬರಲ್ಲ. കടലിന്റെ ഏത് ഭാഗത്ത് മീനുണ്ട് അവിടേക്ക് പോയവർക്ക് ഇതിനകത്ത് മീൻ കിട്ടത്തില്ല. ಸಮುದ್ರದ ಎಲ್ಲ ಭಾಗಗಳಿಗೆ ಹೋದವರು ಹೇಳ್ತಾರೆ ಇದ್ರೊಳಗಿನ ಮೀನು ಬರಲ್ಲ. എന്നാൽ യേശു അതിന് വിപരീതമായിട്ട് ಆದ್ರೆ സംസാരിച്ചു. ಯೇಸು ಅದಕ್ಕೆ ವಿರೋಧವಾಗಿ ಹೇಳ್ತಿದ್ದಾರೆ, ഇതിനകത്ത് മീൻ കിട്ടും. ಇದರ ಒಳಗಡೆ ಮೀನು ಲಭಿಸುತ್ತದೆ, നിറയും. ಇದರೊಳಗಡೆ ಮೀನು ತುಂಬುತ್ತದೆ, ഇതിനകത്തൊരു വലിയ മീൻകൂട്ടം ಇದರ ഉണ്ടാകും. ಒಳಗಡೆ ಒಂದು ದೊಡ್ಡ ಮೀನಿನ ಗುಂಪುಂಟಾಗ್ತದೆ, മീൻകൂട്ടം ഉണ്ടാകും. ಇದರ ಒಳಗಡೆ ಒಂದು ಮೀನಿನ ಗುಂಪುಂಟಾಗ್ತದೆ. അവൻ ദൈവമായത് ಹೇಳಿದವನು ದೇವರೇ ಆಗಿರೋದ್ರಿಂದ, ದೇಶವಾಗಿರೋದ್ರಿಂದ കിടക്കുന്ന മീൻ പറഞ്ഞു, ಆಮೇಲೆ ಸಮುದ್ರದಲ್ಲಿರೋ ಮೀನು ಹೇಳ್ತು, ഈ ആ പടകിൽ പോകാതിരിക്കാൻ പറ്റത്തില്ല. ಇನ್ನು ನಾನು ಆ ದೋಣಿಗೆ ಹೋಗಿಕ್ಕೆ ಆಗಲ್ಲ ಅಂತ. ಕಾರಣ എന്നെ യേശു വിളിക്കുന്നുണ്ട്. ಅಲ್ಲಿ ಸಮುದ್ರದಲ್ಲಿರುವ ಮೀನುಗಳು ಹೇಳುತ್ತೆ, ನಾನಿನ್ನು ಆ ದೋಣಿಯಲ್ಲಿ ಹೋಗದೆ ಇರಕ್ಕಾಗಲ್ಲ, ದೋಣಿಯ ಹತ್ರಕ್ಕೆ ಹೋಗದೆ ಇರ್ಲಿಕ್ಕಾಗಲ್ಲ, ಯಾಕಂದ್ರೆ ಯೇಸು ಏನಾಯ್ತು. വേറെ മീൻ പറയുകയാണ്. ಬೇರೊಂದು ಮೀನು ಹೇಳಿರ್ಬೋದು. പത്രോസിനോട് പറയുന്നത് ഞാൻ കേട്ടു. ಪೇತ್ರನ ಹತ್ರ ಯೇಸು ಹೇಳೋದನ್ನ ನಾನು ಕೇಳಿಸ್ಕೊಂಡೆ, ഈ മീൻ പടകിൽ മീൻ കയറും. ಈ ದೋಣಿಯಲ್ಲಿ ಮೀನು ಬರುತ್ತೆ ಎಂಬುದಾಗಿ. ഒരു കാര്യം പിടികിട്ടി. ಮೀನಿಗೊಂದು ವಿಷಯ ಗೊತ್ತಾಯ್ತು, മീനിനെ സൃഷ്ടിച്ചവൻ ಮೀನನ್ನ ಸೃಷ್ಟಿ ಮಾಡಿದವನು പത്രോസിന്റെ പടകിൽ ഇറങ്ങി. ಪೇತ್ರನ ದೋಣಿಯಲ್ಲಿ ಬಂದು ನಿಂತಿದ್ದಾನೆ. മീനിന് പോലും ಮೀನಿಗೂ ಸಹ കടലിൽ നിൽക്കാൻ മനസ്സില്ല. ಸಮುದ್ರದಲ್ಲಿ ಇರಕ್ ಮನಸ್ಸಿಲ್ಲ ಇವಾಗ. പത്രോസിന്റെ പടകിലേക്ക് കയറി വരികയാണ്. ಮೀನುಗಳಿಗೂ ಸಹ ಆ ಸೃಷ್ಟಿಕರ್ತನ ಬಳಿಗೆ ಬರ್ಲಿಕ್ಕಿರುವ ಆಸೆಯಿಂದ ಆ ಪೇತ್ರನ ದೋಣಿಗಳ ಬಳಿಗೆಲ್ಲವೂ ಬಂದು ನಿಂತಿದೆ. ഒരു മീന് പടകിൽ കയറാൻ ആഗ്രഹിക്കത്തില്ല. ಸಾಧಾರಣವಾಗಿ ಯಾವ ಮೀನುಗಳು ಸಹ ದೋಣಿ ಒಳಗಡೆ ಬಂದು ಸಿಕ್ಕಾಕೊಳಕ್ಕೆ ಇಷ್ಟಪಡಲ್ಲ. മീനിന് ഇഷ്ടം വെള്ളമാണ്. ಯಾಕಂದ್ರೆ ಮೀನಿನ ಇಷ್ಟ ನೀರೇ ಆಗಿದೆ. വെള്ളത്തിൽ കിടന്ന് കളിക്കുന്ന മീൻ. ನೀರಲ್ಲಿ ಅಲ್ಲಲ್ಲಿ ಯಾವಾಗಲೂ ಸಂತೋಷ ಪಡುವ ಮೀನು. പക്ഷെ പടകിൽ യേശു വന്നപ്പോ ಆದ್ರೆ ದೋಣಿಯಲ್ಲಿ ಯೇಸು ಬಂದಾಗ മീനിന് പോലെ മനസ്സിലായി, ಮೀನಿಗೂ ಗೊತ್ತಾಯ್ತು, ഇതിനേക്കാളും സുഖം ആ യേശുള്ള പടകാണ്. ಈ ನೀರಿಗಿಂತಲೂ ಸುಖ ಯೇಸು ಇರುವ ದೋಣಿಯಾಗಿದೆ. ಆದರೆ ಇಲ್ಲಿದ್ರೆ ನೀರಿನಲ್ಲಿ ಈ ರೀತಿಯಲ್ಲಿ ಆಟ ಆಡ್ಬೋದು ಅಷ್ಟೇ, പടകിൽ ആനന്ദിക്കാൻ പറ്റും. ಆದ್ರೆ ಆ ದೋಣಿ ಒಳಗಡೆ ಹತ್ತಿದ್ರೆ ನಾವು ಆನಂದ ಪಡ್ಬೋದು. ಯಾಕೆ? മീൻ പോലെ മീൻ കൂട്ടം പോലെ ಮೀನಿನ ಗುಂಪು ಸಹ യേശുള്ള പടകിൽ കയറിയിട്ടുണ്ടെങ്കിൽ, ಯೇಸು ಇರುವ ದೋಣಿಯನ್ನು ಹತ್ತಿರೋದಾದ್ರೆ, യേശുള്ളടുത്ത് വരുന്നത് ಯೇಸು ಇರುವ ಸ್ಥಳಕ್ಕೆ ಬರೋದು, മീനിന് പോലെ കാര്യം മനസ്സിലായി. ಮೀನಿಗೂ ಕೂಡ ವಿಷಯ ಅರ್ಥ ಆಯ್ತು. അവർക്ക് പിടികിട്ടാതിരിക്കും. ಆದ್ರೆ ಇವತ್ತಿನ ಕಾಲದಲ್ಲಿ ಅನೇಕರಿಗೆ ಅರ್ಥ ಆಗದೆ ಇರುವಾಗ, ഇന്ന് രാത്രി പിടികിട്ടുന്നവർക്കായി ദൈവം ಇವತ್ತು ರಾತ್ರಿ ಇದು ಅರ್ಥ ಆಗುತ್ತಾ ಇರೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. മീനിന് സംസാരിക്കാൻ അറിയത്തില്ല. ಮೀನು ಮಾತಾಡಕ್ ಗೊತ್ತಿಲ್ಲ, മീന് സ്കൂളിൽ പോയിട്ടില്ല. ಮೀನು ಶಾಲೆಗೆ ಹೋಗಿಲ್ಲ, മീന് കൗൺസിലിംഗിന് പോയിട്ടില്ല. ಮೀನು ಎಲ್ಲೂ ಕೌನ್ಸಿಲಿಂಗ್ ಹೋಗಿಲ್ಲ, മീന് കൺവെൻഷന് പോയിട്ടില്ല. ಮೀನು ಯಾವ ಕನ್ವೆನ್ಷನ್ ಕೂಟಕ್ಕೆ ಹೋಗಿಲ್ಲ, മെസ്സേജ് കണ്ടിട്ടില്ല. ಮೀನು ಯಾವ ಪ್ರಸಂಗವನ್ನು ಕೇಳಿಲ್ಲ, ബൈബിൾ വായിച്ചിട്ടില്ല. ಮೀನು ಬೈಬಲ್ ಓದಿಲ್ಲ. മീന് ഒന്നുമില്ലാത്ത മീൻ. ಇದು ಯಾವುದು ಇಲ್ಲದೆ ಇರೋ ಮೀನು അതിന് യേശു വന്നപ്പോ ದೋಣಿಯಲ್ಲಿ ಯೇಸು ಬಂದಾಗ ಮೀನು ಒಂದು ವಿಷಯ ಅರ್ಥ ಆಯ್ತು, ഈ വന്നവൻ സാധാരണക്കാരനല്ല. ಬಂದಿರುವವನು ಸಾಧಾರಣದವನಲ್ಲ, ಆ ಎಲ್ಲ ಮೊಣಕಾಲುಗಳಲ್ಲಿ ಬಲಪಡಿಸುವವನು, ಕರ್ತನನ್ನು ನೆನಪಿಸುವವನು, ಯಾವುದೇ ಕಾರ್ಯವನ್ನು ಮಾಡಲಿಕ್ಕಾಗುವವನು. ഹല്ലേലൂയ. ಆಮೆನ್. ഇത് ഒന്നുമറിയാത്ത മീൻ. ಇದು ಯಾವುದು ಗೊತ್ತಿಲ್ಲದೆ ಇರೋ ಮೀನು പടകിലേക്ക് കയറി ಈ വരണമെങ്കിൽ ದೋಣಿ ಒಳಗಡೆ ಬರ್ಬೇಕಂದ್ರೆ പടകിൽ നിൽക്കുന്നവൻ ആരാണ്? ಈ ದೋಣಿಯಲ್ಲಿ ನಿಂತಿರುವವನು ಯಾರು? ആരാണ്? ಯಾರು? അവൻ മീനിന് മാത്രമല്ല, ಮೀನು ಮಾತ್ರ ಅಲ್ಲ, കല്ലുകൾക്ക് പോലെ പറയാ. ಕಲ್ಲುಗಳಿಗೂ ಸಹ ಗೊತ್ತು, കല്ലുകൾക്ക് പോലെ പറയാ. ಕಲ್ಲುಗಳಿಗೂ ಸಹ ಗೊತ್ತು, എന്നെ സൃഷ്ടിച്ചവൻ വന്നിട്ടുണ്ട്. ನನ್ನನ್ನು ಸೃಷ್ಟಿಸಿದವನು ಬಂದಿದ್ದಾನೆ. യേശു പറഞ്ഞത്, ಅದಾಗಿದೆ ಯೇಸು ಹೇಳಿದ್ದು, നിങ്ങൾ മിണ്ടാതിരുന്നാൽ ನೀವು ಮಾತನಾಡದೆ ಇದ್ರೆ കല്ലുകൾ ಇಲ್ಲಿ ಇಲ್ಲಿರುವ ಕಲ್ಲುಗಳು ಆರ್ಭಟಿಸ್ತವೆ, കല്ലുകൾ ആരാധിക്കും. ಇಲ್ಲಿರುವ ಕಲ್ಲುಗಳು ಆರಾಧಿಸ್ತವೆ, കല്ലുകൾ പോലെ സ്തുതിക്കും. ಕಲ್ಲುಗಳು ಸಹ ಸ್ತುತಿಸ್ತವೆ. എന്നാൽ കല്ലുകളെയും മീനിനെയും ಆದ್ರೆ ಕಲ್ಲುಗಳನ್ನ ಮೀನುಗಳನ್ನ അവൻ ജീവജാലങ്ങളെയും ಯಾವ ಜೀವ ಜಂತುಗಳನ್ನ തന്റെ സ്വരൂപത്തിൽ സൃഷ്ടിച്ചിട്ട് ತನ್ನ ಸ್ವರೂಪದಲ್ಲಿ ದೇವರು ಉಂಟು ಮಾಡಿಲ್ಲ. ഹല്ലേലൂയ. ആമേൻ. സൃഷ്ടിച്ചവർക്ക് പിടികിട്ടാത്തത്, സ്വരൂപത്തിൽ സൃഷ്ടിക്കപ്പെട്ടവരുടെ പിടികിട്ടാത്ത മീനിന് പോലെ കിട്ടാൻ തുടങ്ങി. ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿರುವ ಮನುಷ್ಯರಿಗೆ ಗೊತ್ತಾಗದೇ ಇರುವ ಸತ್ಯ ಈ ಮೀನುಗಳಿಗೆ ಗೊತ್ತಾಯಿತು. ചില മീനിനെ കണ്ടുപിടിക്കേണ്ടിയിരിക്കുന്നു. അതല്ലോ, ചില മീനിനെ കണ്ടുപിടിക്കണം. ಅಂದ್ರೆ ಕೆಲವು ಮೀನುಗಳನ್ನ ನಾವು ನೋಡಿ ಕಲಿಬೇಕು, അവൻ ചില പക്ഷികളെ ಕೆಲವು കണ്ടുപിടിക്കണം. ಪಕ್ಷಿಗಳನ್ನ ನೋಡಿ ಕಲಿಬೇಕು ನಾವು. ഹല്ലേലൂയ. ചിലതൊക്കെ കണ്ടുപിടിക്കണം. ಕೆಲವನ್ನೆಲ್ಲ ಕಂಡು ಕಲಿಯಕ್ಕಿದೆ ನಾವು. ഹല്ലേലൂയ. അതിന്റെ ജീവിതത്തിൽ ಅದರ ಜೀವಿತದಲ್ಲಿ യേശു പറയാണ്, ಯೇಸು ಹೇಳ್ತಿದ್ದಾರೆ, ആകാശത്തിലെ പറവകളെ നോക്കി, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು അവ ನೋಡಿ, വിതയ്ക്കുന്നില്ല, ಅದು കൊയ്യുന്നില്ല, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, കളപ്പനെ കൂട്ടിവെക്കുന്നില്ല. ಕಣಜದಲ್ಲಿ ಕೂಡಿಟ್ಕೊಳ್ಳೋದು, അതിനെ സൃഷ്ടിച്ചവൻ ಅದನ್ನು ಸೃಷ್ಟಿ അതിന് ಮಾಡೋದು, വേണ്ടത് കൊടുക്കുന്നു. ಬೇಕಾಗಿರೋದನ್ನು ಕೊಡೋದು. അത്
ಅದಕ್ಕೇನೆ ಕೊಡ್ತಿರೋದು, ಅದು ಕೊಡ್ತಿರೋದಾದ್ರೆ ವಿಶ್ವಾಸಿಗಳೇ, ಅಲ್ಪ ವಿಶ್ವಾಸಿಗಳೇ, ನಿಮ್ಮನ್ನ ಎಷ್ಟರ ಮಟ್ಟಿಗೆ ಮೀನು ആമേ കല്യാണം കഴിച്ചിട്ട് ಮದುವೆ ಆಗಿ ഞാൻ എങ്ങനെ ജീവിക്കുന്നു ചിന്തിക്കുന്നില്ല. ನಾನು ಹೆಂಗ್ ಜೀವನ ಮಾಡ್ಲಿಕ್ಕೆ ಚಿಂತೆ ಮಾಡ್ತಿಲ್ಲ. ಮೀನು നാളത്തെ കുറിച്ച് ചിന്തിക്കുന്നില്ല. ನಾಳೆ ಕುರಿತಾಗಿ ಚಿಂತೆ ಮಾಡ್ತಿಲ್ಲ. ಮೀನು എന്ത് തിന്നു എന്ത് കുടിക്കും ചിന്തിക്കുന്നില്ല. ಏನ್ ತಿನ್ಬೇಕು ಏನ್ ಕುಡಿಬೇಕು ಅನ್ನೋ ವಿಷಯ ಚಿಂತೆ ಮಾಡ್ತಿಲ್ಲ. ಸಂತೋಷത്തിಲ್ಲ. ಆದ್ರೆ ಪೂರ್ಣ ಸಂತೋಷದಲ್ಲಿ ಹಾಗಿರೋದಾದ್ರೆ ಪಾಪ ಮೋಚಿಸ, ನನ್ನ ಪಾಪವನ್ನು ವಿಮೋಚಿಸಿದ, ನನ್ನ ಬಿಡುವಿಸ, ನನ್ನನ್ನು ಬಿಡುಗಡೆ ಮಾಡಿದ, ನನ್ನನ್ನು ಪ್ರೀತಿಸಿದ, ನನ್ನನ್ನು ಸಭೆಯೊಳಗೆ ಸೇರಿಸಿದ ಯೇಸುವಿನ ನಾವು ಎಷ್ಟು ಸಂತೋಷಿಸಬೇಕು. ಆಮೆನ್. ಹಲ್ಲೆಲೂಯಾ. ಮೀನಿಗೋಸ್ಕರ ಅಲ್ಲ ಯೇಸು ಭೂಮಿಗೆ ಬಂದಿದ್ದು, ಮನುಷ್ಯನ ಮನುಷ್ಯನಿಗೋಸ್ಕರ. ಮೀನನ್ನ ಬಿಡುಗಡೆ ಮಾಡ್ಲಿಕ್ಕಲ್ಲ ಯೇಸು ಭೂಮಿಗೆ ಬಂದಿದ್ದು, ಮನುಷ್ಯನ ರಕ್ಷಿಸಲಿಕ್ಕೆ. ಮೀನಿನ ಪಾಪ ನಿವಾರಣೆ ಮಾಡ್ಲಿಕ್ಕಲ್ಲ ಯೇಸು ಭೂಮಿಗೆ ಬಂದಿದ್ದು, ನಮ್ಮ ನಿಮ್ಮ ಪಾಪವನ್ನು ನಿವಾರಣೆ ಮಾಡ್ಲಿಕ್ಕೆ. ಮೀನಿಗೋಸ್ಕರ ಅಲ್ಲ ಯೇಸು ಶಿಲುಬೆಗೆ ಏರಿದ್ದು, ನನಗೋಸ್ಕರ ನಿಮಗೋಸ್ಕರ. ಮೀನಿಗೋಸ್ಕರ ಅಲ್ಲ ಯೇಸು ಪುನರುತ್ಥಾನನಾಗಿದ್ದು, ಮೀನಿಗೋಸ್ಕರ ಅಲ್ಲ ದೇವರು ಪವಿತ್ರಾತ್ಮನನ್ನ ಕಳಿಸಿದ್ದು. ಆದ್ರೆ ಇದು ಯಾವುದು ಇಲ್ಲದೆ ಇರುವ, ಹೊಂದಿಕೊಳ್ಳದೆ ಇರುವಂತ ಮೀನೇ ಯೇಸುವನ್ನ ಅನುಸರಿಸೋದಾದ್ರೆ ನಾನು ಮತ್ತು ನೀವು ಎಷ್ಟರ ಮಟ್ಟಿಗೆ ಅವನನ್ನು ಅನುಸರಿಸಬೇಕು. ಮರುಭೂಮಿ ಆನಂದಿಸ, ಮರುಭೂಮಿ ಹೇಳುತ್ತೆ ನನಗೆ ಆನಂದ ಪಡಕ್ಕಾಗಲ್ಲ, ಯಾಕಂದ್ರೆ ನಾನು ಎಲ್ಲವೂ ನಷ್ಟಪಟ್ಟವನು. ನಾನು ಸೃಷ್ಟಿ ಮಾಡಿದ್ದು ಈ ರೀತಿಯಲ್ಲಿ. ಬೇರೆ ಎಷ್ಟು ಒಳ್ಳೊಳ್ಳೆ ಸ್ಥಳ ಇದೆ, ಅಲ್ಲಿ ಏನ್ ತಗೊಂಡೋಗಿ ಉಳಿತು ಬೇಗ ಬೇಗ ಬೆಳೆಯುತ್ತೆ. ನನ್ನ ಹತ್ರ ಏನಾದ್ರು ತಂದ್ರೆ ಯಾವುದು ಬೆಳೆಯಲ್ಲ. ನನ್ನ ಜೀವಿತ ಈ ಮರುಭೂಮಿಯಾದ ನಾನು ಯಾವಾಗಲೂ ಒಂದು ಶಪಿಸಲ್ಪಟ್ಟ ಸ್ಥಿತಿಯಾಗಿದೆ ಎಂಬ ರೀತಿಯಲ್ಲಿ ಅನೇಕರು ಚೆನ್ನಾಗಾಗ್ತಿದ್ದಾರೆ, ಅನೇಕರಿಗೆ ದಾರಿ ತೆರೀತಿದ್ದಾರೆ, ಅನೇಕರು ಆಶೀರ್ವದಿಸಲ್ಪಟ್ಟಿದ್ದಾರೆ. ಆದ್ರೆ ಈ ರೀತಿಯಲ್ಲಿ ಯಾರೋ ವೇದನೆ ಪಡುವಾಗ, ಯಾವುದೇ ಸ್ಥಳದಲ್ಲಿ ನಿಮಗೆ ದಾರಿ ತೆರೆಯದೇ ಇರುವಾಗ ರಾತ್ರಿ ದೇವರನ್ನು ಹೇಳ್ತಿದ್ದಾರೆ, ಮರುಭೂಮಿಯನ್ನ ಆನಂದಿಸುವಂತೆ ಮಾಡಿದ ನಾನು ನಿನ್ನ ವಿಷಯದ ಮಧ್ಯದಲ್ಲಿ ನಿನ್ನನ್ನು ಆನಂದಿಸುವಂತೆ ಮಾಡ್ಲಿಕ್ಕೆ ನಾನು ಶಕ್ತನಾದ ದೇವರಾಗಿದ್ದೇನೆ. ಕರ್ತನು ಹೇಳ್ತಿದ್ದಾನೆ, ನನಗೆ ಹೇಳ್ತಿದ್ದಾನೆ, ದೇವರು ನಿನ್ನ ಸ್ಥಿತಿಯನ್ನು ಬದಲಾಯಿಸಲು ಹೋಗ್ತಿದ್ದಾನೆ. 40ನೇ ಕೀರ್ತನೆ 1ನೇ ವಾಕ್ಯ, ನಾಶಕರವಾದ ಗುಂಡಿಯಿಂದ, ಅಲ್ಲಿಯ ಕೆಸರಿನ ಗುಂಡಿಯಿಂದ ಅಲ್ಲಿಯ ನನ್ನ ಕೂಗನ್ನು ಅವರು ಕೇಳಿದನು, ನನ್ನ ಪ್ರಾರ್ಥನೆಯನ್ನು ಅವನು ಕೇಳಿದನು. ಆದ ಕಾರಣ ಅವನು ನನ್ನೆಡೆಗೆ ಬಂದನು, ಅವನು ನನಗೆ ನನ್ನ ಹೊರಗೆ ಕಿವಿ ಕೊಟ್ಟನು, ನನ್ನ ಬಲಗೈಯನ್ನು ಹಿಡಿದನು, ನನ್ನ ನಾಶಕರವಾದ ಗುಂಡಿಯಿಂದ ಅಲ್ಲಿನ ಕೆಸರಿನೊಳಗಿಂದ ನನ್ನನ್ನು ಬಿಡುಗಡೆ ಮಾಡಿ. ಈ ಪ್ರಾರ್ಥನೆ ಮಧ್ಯದಲ್ಲಿ ದೇವರು ಕೆಲವು ಬಿಡುಗಡೆಯನ್ನು ಕಳಿಸಿಕೊಡ್ತಿದ್ದ, ದೇವರು ಬಿಡುಗಡೆ ಮಾಡಿದನು, ನನ್ನನ್ನು ಬಿಡುಗಡೆ ಮಾಡಿದನು. ಅವನನ್ನು ಬಿಡುಗಡೆ ಮಾಡಿ ಕ್ರಿಸ್ತನೆಂಬ ಬಂಡೆ ಮೇಲೆ ನಿಲ್ಲಿಸಿದ ರೀತಿಯಲ್ಲಿ ಈ ಪ್ರಾರ್ಥನೆ ಮಧ್ಯದಲ್ಲಿ ದೇವರು ನಿನ್ನ ಸ್ಟೇಜ್ ಅನ್ನು ಬದಲಾಯಿಸಲಿಕ್ಕೆ ಹೋಗ್ತಿದ್ದಾರೆ, ಬದಲಾವಣೆಯನ್ನು ತರಲಿಕ್ಕೆ ಹೋಗ್ತಿದ್ದಾರೆ. ಈ ರಾತ್ರಿ ನಂಬಿಕೆ ಇಡ್ರಿ, ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಇಡ್ರಿ. ಕೆಲವುದರಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ, ಕೆಲವು ಸನ್ನಿವೇಶಗಳಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ, ದೇವರೊಂದು ಬದಲಾವಣೆಯನ್ನು ತರಲಿಕ್ಕೆ ಹೋಗ್ತಿದ್ದಾರೆ. ಯಾಕಂದ್ರೆ ಜೋಲು ಬಿದ್ದ ಮೊಣಕಾಲುಗಳನ್ನ ಬಲಗೊಳಿಸಿರಿ, ಜೋಲು ಬಿದ್ದ ಕೈಗಳನ್ನು ಬಲಪಡಿಸಿರಿ. ಆಗಿರುವುದಾದ್ರೆ ಕೆಲವರ ಸ್ಥಿತಿಯನ್ನು ದೇವರು ಬದಲಾಯಿಸಲಿಕ್ಕೆ ಹೋಗ್ತಿದ್ದಾನೆ, ಕೆಲವರ ಪರಿಸ್ಥಿತಿಯನ್ನು ದೇವರು ಬದಲಾಯಿಸಲಿಕ್ಕೆ ಹೋಗ್ತಿದ್ದಾನೆ. ಸುಮ್ಮನೆ ಅಲ್ಲ ಅವನು ಬಂದಿದ್ದು, ನಮ್ಮ ಸ್ಥಿತಿಯನ್ನು ಬದಲಾಯಿಸುವನಾಗಿದ್ದಾನೆ. ಯಾರಿಗೂ ಬದಲಾಯಿಸಲಿಕ್ಕೆ ಆಗದೆ ಇರುವುದು, ಆ ಸ್ಥಿತಿಯನ್ನು ನನ್ನ ದೇವರಿಗೆ ಬದಲಾಯಿಸಲಿಕ್ಕೆ ಸಾಧ್ಯ. ಸುಮ್ಮನೆ ಎಲ್ಲಿಗೂ ಬರಲ್ಲ. ಮರುಭೂಮಿ ಒಣನೆಲವು ಆನಂದಿಸ್ತದೆ. ನಿರ್ಜನ ಪ್ರದೇಶ, ನಿರ್ಜನ ಸ್ಥಳ, ಉಲ್ಲಸಿಕೆ, ಅದು ಹರ್ಷಿಸಿ ಉಲ್ಲಾಸ ಪಡ್ತು, ಉಲ್ಲಸಿಕೆ, ಅದು ಹೂ ಬಿಟ್ಟು ಆನಂದಿಸ್ತದೆ. ನಿರ್ಜನ ಪ್ರದೇಶ, ನಿರ್ಜನ ಪ್ರದೇಶ, ಏನು ಇಲ್ಲದೆ ಇರುವ ಸ್ಥಿತಿಗಳು. ಮರುಭೂಮಿ ಏನ್ ನಟ್ರು ನಡೆದೇ ಇರೋ ಬೆಳೆಯದೇ ಇರೋ ಜಾಗವಾಗಿದೆ ಮರುಭೂಮಿ. എത്ര വെള്ളം കിട്ടിയാലും മതിയാവുന്നതാണ് വരണ്ടതില്ല. ಎಷ್ಟು ನೀರು ಸಿಕ್ಕಿದ್ರು ಸಾಕಾಗದೆ ಇರುವಂತಹ ಪರಿಸ್ಥಿತಿ ಆಗಿದೆ ಒಣನೆಲ. ഒന്നിന് സാധിക്കാത്ത ഒന്നൊരു സാധ്യത സ്ഥലമാണ് നിർജ്ജന പ്രദേശം. ಯಾವ ಸಾಧ್ಯತೆಯೂ ಇಲ್ಲದೆ ಇರುವಂತ ಸ್ಥಳವಾಗಿದೆ ಅಡವಿ ಅಥವಾ ನಿರ್ಜನ ಸ್ಥಳ. ಆ ನಿರ್ಜನ ಸ್ಥಳ, ಆ ನಿರ್ಜನವಾದ ಸ್ಥಳ ಉಲ್ಲಸಿക്കും,
ಅದು ಹೂ ಬಿಟ್ಟು ಉಲ್ಲಾಸಿಸ್ತದೆ. ഉല്ലസിക്കുമെന്ന് ಹೂ ಬಿಟ್ಟು ಉಲ್ಲಾಸಿಸ್ತದೆ. ദൈവം ഒരു കാര്യം പറഞ്ഞാൽ ದೇವರೊಂದು ವಿಷಯ ಹೇಳಿದ್ರೆ അത് അങ്ങനെ തന്നെ സംഭവിക്കും. ಅದು ಹಾಗೆ ಸಂಭವಿಸ್ತದೆ. അങ്ങനെ തന്നെ ಅದು സംഭവിക്കും. ಹಾಗೆ ಸಂಭವಿಸ್ತದೆ. അങ്ങനെ തന്നെ ಅದು സംഭവിക്കും. ಹಾಗೆ ಸಂಭವಿಸ್ತದೆ. അത് അങ്ങനെ തന്നെ ಅದು സംഭവിക്കും. ಹಾಗೆ ಸಂಭವಿಸ್ತದೆ. പുറത്തിരുന്ന വെറുംപടി ಹೊರಗಡೆ ಇದ್ದಂತ അഹോരന്റെ വെറുംപടി പുറത്തിരുന്ന അഹോരന്റെ ಹೊರಗಡೆ ಇದ್ದಂತ ಕೇವಲ ಒಣಕೋಲು തട്ടകത്തിനകത്ത് കൊണ്ടുവച്ചപ്പോൾ ಆರೋನನ ಒಣಕೋಲನ್ನ ತಂದು ಮಂಜುಷದ ಬಳಿಯಲ್ಲಿಟ್ಟಾಗ അഹോരന്റെ മാത്രം കൊണ്ടുവച്ചപ്പോൾ ಆರೋನನ ಕೋಲನ್ನ ಮಾತ್ರ ತಂದಿಟ್ಟಾಗ ಅದು ಚಿಗುರೊಡೆದಿರೋದಾದ್ರೆ വടികൾ കൊടുത്ത് തളർത്തിട്ടില്ല. ಅನೇಕ ಕೋಲುಗಳನ್ನ ತಂದು ಮಂಜುಷದ ಬಳಿಯಲ್ಲಿಟ್ಟರು ಅದರ ಕೋಲುಗಳು ಯಾವುದು ಚಿಗುರಲಿಲ್ಲ. എന്നാൽ ഇന്ന് രാത്രി ಆದ್ರೆ ಇವತ್ತು ರಾತ್ರಿ ഈ ദൈവവചനത്തിന്റെ ಈ വെളിപ്പാട് ದೇವರ ವಾಕ್ಯದ ಪ್ರಕಟಣೆ ಅಡಿಸ್ಥಾನದಲ್ಲಿ കൊടുക്കുന്ന ജീവിതം ಬಿಟ್ಟುಕೊಡುವವರ ಜೀವಿತದಲ್ಲಿ തളർപ്പുണ്ടാകുന്നത് പോലെ ಒಂದು ಚಿಗುರು ಉಂಟಾಗುವ ರೀತಿಯಲ್ಲಿ ദൈവ ചില മാറ്റങ്ങളെ ದೇವರು ಕೆಲವು ಬದಲಾವಣೆಯನ್ನ ತರಲಿ ಹೋಗುತ್ತಾ ಇದ್ದಾರೆ. വിശ്വസിക്കുന്നവർ വിശ്വസിക്കണം. ನಂಬಲಿಕ್ಕೆ ಆಗುವಂತವರು ನಂಬಿರಿ. ഹല്ലേലൂയ. ഉല്ലസിക്കുകയാണ് നിർജ്ജന ಹೂ പ്രദേശം. ಬಿಟ್ಟು ಆನಂದಿಸ್ತದೆ ಅಡವಿ ಅಥವಾ ನಿರ್ಜನ ಪ್ರದೇಶ. ഏതാണ് ഈ നിർജ്ജന പ്രദേശം? ಯಾವ್ದಾಗಿದೆ ಈ ನಿರ್ಜನ ಪ್ರದೇಶ? യേശു 2 മീനും ಯೇಸು 2 ಮೀನು 5 അപ്പവും 5 ರೊಟ್ಟಿ ആമേ 5000 പേർക്കുള്ള 5,000 ಜನರಿಗೆ സ്ത്രീകളും കുട്ടികൾക്ക് ശേഷം ಸ್ತ್ರೀಗಳಿಗೆ ಮಕ್ಕಳಿಗೂ ಎಲ್ಲರಿಗೂ 10,000-20,000 പേരുള്ള അടുത്ത് വരുന്നവർ ಎಲ್ಲರೂ ಸೇರಿ ಒಂದು 10,000 ಜನ ಸೇರುವಂತ ಒಂದು ಜನಸಮೂಹ. പലരും കണക്കൂട്ടി പറയുന്നത് ಅನೇಕರು ಲೆಕ್ಕ ಮಾಡಿ ಹೇಳೋದೇನೆಂದ್ರೆ ഒരു കുടുംബത്തിൽ 2 കുട്ടിയെ വെച്ച് നോക്കി ಒಂದು ಕುಟುಂಬದಲ್ಲಿ 2 ಮಕ್ಕಳಿದ್ರು ഹല്ലേലൂയ ഹല്ലേലൂയ എത്ര പേര് 5000 പുരുഷന്മാർ പറയുമ്പോൾ 5,000 ಪುರುಷರು ಇದ್ರು ಅಂತ ಹೇಳಿದ್ರೆ ആ കാലത്ത് 2 കുട്ടികളല്ല, ಆ ಕಾಲದಲ್ಲಿ 2 ಮಕ್ಕಳಲ್ಲ, 3 കുട്ടികളുമല്ല, 3 ಮಕ್ಕಳಲ್ಲ, 4 കുട്ടികളുമല്ല, 4 ಮಕ್ಕಳು ಅಲ್ಲ, അത്രയും കുട്ടികളും ಅಷ್ಟು ಮಕ್ಕಳು ഈ പുരുഷന്മാരോട് ಈ ಪುರುಷರೊಂದಿಗೆ അവരുടെ ഭാര്യമാരും ಅವರ ಹೆಂಡತಿಯರು ഇരിക്കുമ്പോൾ ಇರುವಾಗ എത്ര പേര് വരും? ಆ ಸರಿಸುಮಾರು ಎಷ್ಟು ಜನ ಆಗಬಹುದು? അവർക്ക് വേണ്ടി ദൈവം അത്ഭുതം ചെയ്തത് ಅವರಿಗೋಸ್ಕರ ದೇವರು ಅದ್ಭುತ ಮಾಡಿದ್ದು 2 മീനിലൂടെ 5 അപ്പത്തിലും 2 ಮೀನು 5 ರೊಟ್ಟಿಗಳಿಂದ ಮಾತ್ರ. 2 മീനിലും 2 ಮೀನು 5 അപ്പത്തിലും 5 ರೊಟ್ಟಿ ഇത്രയും പേർക്ക് കൊടുത്തിട്ട് ಇಷ್ಟು ಜನರಿಗೆ ಕೊಟ್ಟು 12 ಕೊಟ್ಟ നിറച്ചവൻ 12 ಬುಟ್ಟಿಯನ್ನು ತುಂಬಿಸ್ತವನು. ഏത് സ്ഥലത്താണെന്നറിയാമോ? ಅದು ಎಂತಹ ಸ್ಥಳದಲ್ಲಿ ಅಂತ ಗೊತ್ತಾ ನಿಮಗೆ? നിർജ്ജന പ്രദേശം. ಅದೊಂದು ನಿರ್ಜನ ಸ್ಥಳದಲ್ಲಿ, നിർജ്ജന പ്രദേശത്താണ്. ಒಂದು ನಿರ್ಜನ ಪ್ರದೇಶದಲ್ಲಿ, ഒരു പ്രതീക്ഷയില്ലാത്ത സ്ഥലത്താണ്. ಯಾವ ನಿರೀಕ್ಷೆಯೂ ಇಲ್ಲದೆ ಇರೋ ಸ್ಥಳದಲ್ಲಿ, ഒരു പ്രതീക്ഷയില്ലാത്ത ಯಾವ ನಿರೀಕ್ಷೆ ಇಲ್ಲದ സ്ഥലത്തിൽ നിന്ന് ಈ ಸ್ಥಳದಿಂದ ഇത്രയും വിളമ്പിയിട്ടുണ്ടെങ്കിൽ, ಹಾಲೆಲೂಯ, ഇത്രയും വിളമ്പിയിട്ടുണ്ടെങ്കിൽ, ಇಷ್ಟಾಗಿ ಉಣಬಡಿಸಿರೋದಾದ್ರೆ, പ്രതീക്ഷയില്ലാത്ത ಯಾವ ನಿರೀಕ್ಷೆ ಇಲ್ಲದ ഇത്രയും വിളമ്പിയിട്ടുണ്ടെങ്കിൽ ನಿರೀಕ್ಷೆ ಇಲ್ಲದ ಸ್ಥಳದಿಂದ ಇಷ್ಟಾಗಿ ಬಡಿಸಿರೋದಾದ್ರೆ ഉല്ലസിക്കാതിരിക്കും. ಹೇಗೆ ಹೂ ಬಿಟ್ಟು ಆನಂದ ಪಡೆದೇ ಇರ್ಲಿಕ್ಕಾಗುತ್ತೆ? ഇന്ന് രാത്രി ಇವತ್ತು ರಾತ್ರಿ വരണ്ട നില ಓಣನೆಲ್ಲ ഉല്ലസിക്കും. ಆನೆ ಹೂ ಬಿಟ್ಟು ಆನಂದಿಸ್ತದೆ. ഈ 3 കാര്യം പറഞ്ഞത് ಈ 3 ವಿಷಯ ಹೇಳಿದ್ರಲ್ಲಿ ഏതെങ്കിലും ഒന്ന് ಯಾವ್ದಾದ್ರು ಒಂದು ആരുടെങ്കിലും ജീവിതത്തിലുണ്ട്. ಯಾರ್ದಾದ್ರೂ ಜೀವಿತದಲ್ಲಿದ್ರೆ മൂന്നിലും ಈ 3ರಲ್ಲೂ ദൈവം അത്ഭുതം ನನ್ನ ചെയ്തത്. ದೇವರು ಅದ್ಭುತವನ್ನು ಮಾಡುವುದಾಗಿದ್ದಾನೆ. ಕಾರಣ ആനന്ദിക്കുക. ನೀನು ಆನಂದಿಸ್ತೀಯ, ഉല്ലസിക്കുക. ಹೂ ಬಿಟ್ಟು ಉಲ್ಲಾಸಿಸ್ತದೆ. ചിലർ ആനന്ദിക്കുന്നുണ്ട്. ಆದ ಕಾರಣ ಇಲ್ಲಿ ಕೆಲವರೆಲ್ಲ ಆನಂದಿಸ್ತಿದ್ದಾರೆ, ഭയങ്കര ആനന്ദത്തിലാണ്. ಕೆಲವರೆಲ್ಲ ಬಹಳ ಆನಂದದಲ್ಲಿದ್ದಾರೆ. അവരുടെ സ്ഥിതിക്ക് മാറ്റം വരാൻ ಯಾಕಂದ್ರೆ ಅವರ ಪರಿಸ್ಥಿತಿಗೆ ಬದಲಾವಣೆ ಆರಂಭವಾಯ್ತು, അവരെ അകറ്റേണ്ടാവാൻ തുടങ്ങി. ಅವರ ಒಳಗಡೆ ಚೇಂಜ್ ಆಗ್ಲಿಕ್ಕೆ ಆರಂಭವಾಯ್ತು. മിണ്ടാതിരിക്കാൻ കഴിയാത്ത ಅವರಿಗೆ ಇದು ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ, അവർക്ക് മിണ്ടാതിരിക്കാൻ ಅವರಿಗೆ കഴിയില്ല. ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ. കാരണം എന്തെന്ന് ചോദിച്ചാൽ ಯಾಕಂದ್ರೆ അവരിലൂടെ ചില ദൈവപ്രവൃത്തി ಅವರ വെളിപ്പെടുന്നു. ಮೂಲಕ ಕೆಲವು ದೇವರ ಕಾರ್ಯಗಳು ಪ್ರಕಟವಾಗಲಿಕ್ಕಿದೆ, അവരിലൂടെ ചില ദൈവപ്രവൃത്തി ಅವರ വെളിപ്പെടുന്നു. ಮೂಲಕ ದೇವರ ಕಾರ್ಯಗಳು ಪ್ರಕಟವಾಗಲಿಕ್ಕಿದೆ. ഹല്ലേലൂയ. 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 ഈ ഹല്ലേലൂയ പൂച്ച പുലി സിംഹം ഇതിന്റെയൊക്കെ പരിപാടി എന്ന് പറഞ്ഞാൽ ಈ ಬೆಕ್ಕು, ಹುಲಿ, ಸಿಂಹ ಈ ರೀತಿಯಾದ ಪ್ರಾಣಿಗಳ ಪ್ರತ್ಯೇಕತೆ ಏನಂದ್ರೆ, ಕೆಲಸ ഇത് ಏನಂದ್ರೆ കഴിക്കുന്ന മാംസമാ, മറ്റേ ഇരകളെ പിടിച്ചു തിന്നില്ല. ಬೇರೆ ಜೀವಿಗಳನ್ನ ತಿಂದು ಮಾಂಸವಾಗಿ ತಿಂತದೆ. ഹല്ലേലൂയ. ഹല്ലേലൂയ. ഈ കുഞ്ഞുങ്ങൾക്ക് കൊണ്ട് കൊടുക്കുന്നത് ಈ ಅದರ ಮರಿಗಳಿಗೆ ತಗೊಂಡು ಕೊಡೋದು ആമ ഏകദേശം ഒരു 4 ഭാഗം ജീവനാക്കിയിട്ടായിരിക്കും. ಸರಿಸುಮಾರು ಒಂದು 1/4 ಭಾಗ ಜೀವ ಮಾತ್ರ ಉಳಿಸ್ಬಿಟ್ಟು കാൽ ജീവനും അതിനെ ഇവർ കളയും. 3/4 ಜೀವವನ್ನ ಈ ಬೆಕ್ಕನ್ ಅಲ್ಲಲ್ಯ ಪೋಷಕರು ತೆಗೆದಾಕ್ತಾರೆ. ഈ 1/4 ഭാഗം ജീവനെ പിന്നെ ഇതിനുണ്ടാകുള്ളൂ. ದೊಡ್ಡ ಪ್ರಾಣಿಗಳು ತೆಗೆದಾಕ್ಬಿಟ್ಟು 1/4 ಭಾಗ ಜೀವ ಮಾತ್ರ ಉಳಿಸ್ತಾರೆ. അതിനെ കൊണ്ട് കുഞ്ഞുങ്ങളുടെ മുമ്പിൽ ഇട്ടു. ಆ 1/4 ಭಾಗ ಜೀವ ಇರುವಂತ ಆ ಜಂತುವನ್ನ ತೆಗೆದು ಬಿಟ್ಟು ಮರಿಗಳ ಹತ್ರ ತಂದಾಕ್ತಾರೆ. തള്ളയോട് മാറിക്കവർ എന്താ ചെയ്യാൻ പോകും? ಇದರ ತಾಯಿ ದೂರ ಬಂದು ನಿಂತ್ಕೊಳ್ಳುತ್ತೆ, ಇದು ಏನ್ ಮಾಡ್ತೇನೆ ನೋಡೋಣ. ഈ കുഞ്ഞുങ്ങൾ ഇതിനെ ഉപദ്രവിക്കാൻ പോകുമ്പോൾ ಈ ಮರಿಗಳು ಇದನ್ನ ಆಕ್ರಮಣ ಮಾಡಕ್ ಹೋಗುವಾಗ അത് അങ്ങോട്ട് കയറി പ്രതികരിക്കും. ಈ ಪ್ರಾಣಿ ಅಲ್ಲಲ್ಯ ಮರಿಗಳಿಗೆ ವಿರುದ್ಧವಾಗಿ ಪ್ರತಿಕ್ರಿಯೆ ಮಾಡುತ್ತೆ. ആദ്യം ഇതിന് 1/4 ഭാഗം ജീവൻ ഉണ്ടല്ലോ. ಯಾಕಂದ್ರೆ ಇದು 1/4 ಭಾಗ ಜೀವ ಇದೆಯಲ್ಲ. ഹല്ലേലൂയ. ഹല്ലേലൂയ. എന്നാൽ ഈ കുഞ്ഞുങ്ങൾ എന്ത് ചെയ്യുന്നു തള്ള നോക്കിക്കൊണ്ട്. ಅಂದ್ರೆ ಈ ಮರಿಗಳು ಏನ್ ಮಾಡ್ತವೆ ಎಂಬುದಾಗಿ ತಾಯಿ ನೋಡ್ತಾನೆ ഈ ಇಲ್ಲ. കുഞ്ഞുങ്ങൾ എന്തെന്നറിയാമോ? ಈ ಮರಿಗಳು ಏನ್ ಮಾಡ್ತವೆ? അവിടെ വെച്ചാണ് യുദ്ധം അഭ്യസിക്കുന്നത്. ಆ ಸಮಯದಲ್ಲಾಗಿದೆ ಆ ಮರಿಗಳಿಗೆ ಯುದ್ಧದ ಅಭ್ಯಾಸವನ್ನ ಕೊಡೋದು. ഇതിനെ ആമെ തോൽപ്പിക്കാൻ അന്നേരമാണ് ഇത് പഠിക്കുന്നത്. ಅಲ್ಲದೆ ಸೋಲಿಸೋದು ಹೇಗೆ ಅನ್ನೋದನ್ನ ಈ ಮರಿ ಕಲಿಯೋದು ಆ ರೀತಿಯಲ್ಲಾಗಿದೆ. അങ്ങനെയാണെങ്കിൽ ഇന്ന് രാത്രി ಆಗಿರೋದಾದ್ರೆ ಇವತ್ತು ರಾತ್ರಿ തളർന്ന കൈകളെ ബലപ്പെടുത്തുമ്പോൾ, ಇವತ್ತು ರಾತ್ರಿ ನಿಮ್ಮ ಜೋಲು ಬಿದ್ದ ಕೈಗಳನ್ನ ಬಲಗೊಳಿಸುವ, മുഴകളെ ഉറപ്പിക്കുമ്പോൾ, ನಿಮ್ಮ ಬಲಹೀನವಾದಂತಹ ಮೊಣಕಾಲುಗಳನ್ನ ಬಲಗೊಳಿಸುವ, ചിലതിനെ ദൈവം അഭ്യസിപ്പിക്കാൻ പോവുകയാണ്. ಅದನ್ನು ನೀವು ಬಲಗೊಳಿಸಿಕೊಳ್ಳೋದಾದ್ರೆ
ಹೇಳೋದಾದ್ರೆ ಕೆಲವನ್ನ ದೇವರು ನಿಮಗೆ ತರಬೇತಿ ಕೊಡಲಿಕ್ಕೆ ಹೋಗ್ತಿದ್ದಾರೆ. പ്രശ്നങ്ങളെ അഭ്യസിക്കാൻ പോവുകയാണ്. ಕೆಲವು ಸಮಸ್ಯೆಗಳ ಮಧ್ಯದಲ್ಲಿ ನೀನು ತರಬೇತಿ ಹೊಂದಲಿಕ್ಕೆ ಹೋಗ್ತಾ ಇದ್ದೀವಿ. പ്രതികൂലങ്ങളെ അഭ്യസിപ്പിക്കാൻ ಅನಾನುಕೂಲ ಮಧ್ಯದಲ್ಲಿ ನೀನು ತರಬೇತಿ ಹೊಂದಲಿಕ್ಕೆ ಹೋಗ್ತಾ ಇದ್ದೀವಿ. ആരാധിക്കുന്ന ಆದ ಕಾರಣ ಆರಾಧಿಸುವ, പ്രാർത്ഥിക്കുന്ന ಪ್ರಾರ್ಥಿಸುವ നിന്റെ ജീവിതത്തിൽ ಜೀವಿತದಲ್ಲಿ ചെറിയ ചെറിയ പ്രശ്നങ്ങൾ കടന്നു വരും. ಕೆಲವು ಚಿಕ್ಕ ಚಿಕ್ಕ ಸಮಸ್ಯೆಗಳು ಬರೋದು ನಿನ್ನ ತರಬೇತಿಗೋಸ್ಕರ. ഇന്ന് രാത്രി ಇವತ್ತು ರಾತ್ರಿ അതിനെ തോൽപ്പിക്കണം. ನೀನು ಅದನ್ನು ಸೋಲಿಸಬೇಕು. അതിന് മേൽ ജയമെടുക്കണം. ನೀನು ಅದರ ಮೇಲೆ ಜಯವನ್ನು ಹೊಂದಿಕೊಳ್ಳಬೇಕು. ബലപ്പെടണം. ಯಾಕಂದ್ರೆ ನೀನು ಬಲಗೊಳ್ಳಬೇಕು. ബലപ്പെടുത്താൻ പറയുന്നത്. ಆದ ಕಾರಣ ಆಗಿದೆ ದೇವರು ಹೇಳ್ತಿರೋದು ಬಲಗೊಳಿಸಿಕೋ. ഉറപ്പിക്കാൻ പറയുന്നത്. ಆದ ಕಾರಣ ಆಗಿದೆ ನಿನ್ನನ್ನು ಸ್ಥಿರಪಡಿಸಿಕೋ. യേശു കൂടെ ഉണ്ട്. ಅದಕ್ಕೆ ಯಾಕಂದ್ರೆ ಯೇಸು ಜೊತೆಯಲ್ಲಿದ್ದಾರೆ. ഈ കുഞ്ഞുങ്ങൾ ചെയ്യുമ്പോൾ ಇದು ಈ ಮರಿಗಳು ತರಬೇತಿ ತಗೊಳ್ಳುವಾಗ അമ്മ ദൂരെ പോയിട്ടില്ല. ಇದರ ತಾಯಿ ದೂರಕ್ಕೆ ಹೋಗಿಲ್ಲ. അത് അടുത്ത് തന്നെയുണ്ട്. ಆ ತಾಯಿ ಪಕ್ಕದಲ್ಲೇ ಇದ್ದಾಳೆ. നിങ്ങൾക്ക് ജയിക്കാൻ പറ്റിയില്ലെങ്കിൽ ಮರಿಗಳಿಗೆ ಏನಾದ್ರೂ ಜಯ ಹೊಂದಕ್ ಆಗಿಲ್ಲ ಅಂದ್ರೆ അമ്മ കയറി ഇടപെടും. ಆ ತಾಯಿ ಬಂದು ಕಾರ್ಯ ಮಾಡ್ತಾರೆ. ഹല്ലേലൂയ. ഹല്ലേലൂയ. ഇതേപോലെ ಇದೇ ರೀತಿ തളർന്ന കൈകളെ ബലപ്പെടുത്തുവേ. ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿರಿ. മുഴങ്കാലുകൾ ഉറപ്പിക്കുക. ಜೋಲು ಬಿದ್ದ ಮೊಣಕಾಲುಗಳನ್ನು ಬಲಗೊಳಿಸಿರಿ. നീ യുദ്ധം ചെയ്ത. ನೀನು ಯುದ್ಧ ಮಾಡಿ, ആത്മീയമായി യുദ്ധം ചെയ്ത. ಆತ್ಮಿಕವಾಗಿ ಹೋರಾಟ ಮಾಡಿ. ആ യുദ്ധത്തിൽ ನಿನ್ನ ಯುದ್ಧದಲ್ಲಿ അവൻ നിനക്ക് ജയിക്കാൻ കഴിയുന്നില്ല. ನಿನಗೆ ಜಯ ಹೊಂದಲಿಕ್ಕೆ ಆಗೋದಿಲ್ಲ ಅಂದ್ರೆ ಯೇಸುವಿನ ಬಳಿಯಲ್ಲೇ ಇದ್ದಾರೆ. പ്രദേശത്തെ ನಿರ್ಜನ ಪ್ರದೇಶದಲ್ಲಿ ഉല്ലസിക്കുന്നത് പോലെ ಹೂ ಬಿಟ್ಟು ಆನಂದ ಉಲ್ಲಾಸಿಸುವ ಹಾಗೆ ജീവിതത്തെ അവൻ ഉല്ലസിപ്പിക്കാൻ ನಮ್ಮ ಜೀವಿತವನ್ನು ಅವನು ಉಲ್ಲಾಸದಿಂದ ತುಂಬಿಸುವಂತೆ ಮಾಡ್ತಾನೆ. അത്ഭുതത്തിന് ദൈവം തന്നെ. ಅವನ ಅದ್ಭುತದ ದೇವರಾಗಿದ್ದಾನೆ. അത്ഭുതത്തിന് ദൈവം. ಅವನ ಅದ್ಭುತದ ದೇವರು. ഇതിന്റെ താഴോട്ട് നിങ്ങൾ വായിക്കുമ്പോൾ മനസ്സിലാവും. ಅದರ ಕೆಳಗಡೆ ಓದುವಾಗ ನಿಮಗೆ ಅರ್ಥವಾಗುತ್ತೆ. നിർജ്ജന പ്രദേശത്തിൽ ನಿರ್ಜನ ಪ್ರದೇಶದಲ್ಲಿ അവൻ വെള്ളം ഒഴുകും. ನೀರು ಹರಿತದೆ. മരുഭൂമിയിൽ ഉറവ തുറക്കും. ಮರುಭೂಮಿಯಲ್ಲಿ ಒರತೆಗಳು ತೆರೆಯಲ್ಪಡ್ತವೆ. ഹല്ലേലൂയ. മരുഭൂമിയിൽ എന്ത് ചെയ്യും? ಮರುಭೂಮಿಯಲ್ಲಿ ಏನು? ഉറവ തുറക്കും. ಒರತೆಗಳು ತೆರೆಯಲ್ಪಡ್ತವೆ. കുരുടന്റെ മുടന്തൻ നടക്കും. ಕುಂಟರೆದು ನಡೆದಾಡ್ತಾರೆ. ചെവി കേൾക്കും. ಕುರುಡ ಕಿವಿಡನ ಕಿವಿ ಕೇಳುತ್ತೆ. അങ്ങോട്ട് താഴോട്ട് കൊടുത്തിട്ട് ಈ ರೀತಿಯಲ್ಲಿ ಕೆಳಗಡೆ ಬರೆದು മരുഭൂമിയെ കുറിച്ചും ಮರುಭೂಮಿ ಕುರಿತು 35 പറഞ്ഞത് ಈ 35ನೇ ಅಧ್ಯಾಯದಲ್ಲಿ ಹೇಳಿದ್ದು താഴോട്ടാണ് അതിന്റെ അത്ഭുതങ്ങൾ ಅದರ പ്രസ്താവിക്കപ്പെടുന്നത്. ಕೆಳಗಡೆ ಆದ್ರೆ ಅವನ ಅದ್ಭುತಗಳು ಪ್ರಸ್ತಾಪಿಸಲ್ಪಟ್ಟಿವೆ. അത്ഭുതങ്ങൾ പ്രസ്താവിക്കപ്പെടുകയാണ്. ಅದರ ಕೆಳಗಡೆ ಭಾಗದಲ್ಲಿ ಓದುವಾಗ ಆತನು ಮಾಡುವ ಅದ್ಭುತಗಳನ್ನ ಪ್ರಚುರಪಡಿಸಲಾಗಿದೆ. ആമേ 35 35ರಲ್ಲಿ ദൈവം പ്രവചിച്ചു. ದೇವರು ಪ್ರವಾದಿಸಿದ್ರು. നിങ്ങൾ അതിന്റെ താഴോട്ട് വായിക്കുമ്പോൾ ನೀವು ಅದರ ಕೆಳಗಡೆ ಓದುವಾಗ ആമേ അത് മനസ്സിലാകും. ಅದು ಅರ್ಥವಾಗುತ್ತೆ. വായിച്ചാട്ടെ. ഓದ್ರಿ. അതിന്റെ 6 മുതൽ വായിച്ചാട്ടെ. ಅದರ 6ನೇ ವಾಕ್ಯದಿಂದ ಓದ್ರಿ. ಮೂಕನ ನಾಲಿಗೆಯು ಆ. ಹರ್ಷಧ್ವನಿಗೈಯುವುದು. ಆ. ಅರಣ್ಯದಲ್ಲಿ ಒರತೆಗಳು ಒಡೆಯುವವು. ಆ. ಒಣನೆಲದಲ್ಲಿ ಆ. ನದಿಗಳು ಹುಟ್ಟಿ ಹರಿಯುವವು. വായിച്ചു. ಬೆಂಗಾಡು ಸರೋವರವಾಗುವುದು. ಒಣನೆಲದಲ್ಲಿ ಬುಗೆಗಳು ಉಕ್ಕುವವು. ನರಿಗಳು ಮಲಗುತ್ತಿದ್ದ ಹಕ್ಕೆಯು ಅಪ್ಪು ಜಂಬುಗಳು ഹല്ലേലൂയ. 35 പറഞ്ഞ ഭാഗം 35ನೇ ಅಧ್ಯಾಯದಲ್ಲಿ ಹೇಳಿದ ಭಾಗ താഴോട്ട് സംഭവിക്കുകയാണ്. ಕೆಳಗಡೆ ಸಂಭವಿಸ್ತಾ ಇದೆ. രാത്രി ഒരു കാര്യം വിളിച്ചു പറയാം. ಇವತ್ತು ರಾತ್ರಿ ಒಂದು ವಿಷಯ ಹೇಳ್ತೇನೆ. പ്രവചിക്കാൻ ഒരു കാലമുണ്ടെങ്കിൽ ಪ್ರವಾದಿಸಲಿಕ್ಕೆ ಒಂದು ಕಾಲ ಇದ್ರೆ അത് സംഭവിക്കുന്ന ദിവസവും ഉണ്ട്. ಅದು ಸಂಭವಿಸುವಂತ ಒಂದು ದಿನವೂ ಇದೆ. മടക്കാൻ ഒരു സമയമുണ്ടെങ്കിൽ ಮೊಣಕಾಲು ಉರ್ಲಿಕ್ಕೆ ಒಂದು ಸಮಯ ಇದೆ. യുദ്ധം ചെയ്യാൻ ഒരു സമയമുണ്ട്. ಕುಣಿದಾಡ್ಲಿಕ್ಕೆ ಒಂದು ಸಮಯ ಇದೆ. ഒരു പ്രവചനം പറയാം. ದೇವರೊಂದು ಪ್ರವಾದಿ ಹೇಳಿದ್ರೆ സംഭവിക്കുന്ന ഒരു ദിവസം ಅದು ಸಂಭವಿಸುವಂತ ಒಂದು ದಿನ ಇದೆ. ഇന്ന് രാത്രി കേൾക്കുന്ന ദൈവം ಇವತ್ತು ರಾತ್ರಿ ನಿನ್ನ ಶಬ್ದ ಕೇಳೋ ದೇವ್ರ ಮಕ್ಕಳೇ, പ്രവചിക്കാൻ ആ ദൈവം പ്രവചിച്ചത് ದೇವರು ಪ್ರವಾದಿಸಿದ್ದು സാധ്യത ഉള്ളിടത്തല്ല, ಸಾಧ್ಯತೆ ಇರೋ ಸ್ಥಳದಲ್ಲ, ഇല്ലാത്ത സ്ഥലത്താണ്. ಸಾಧ್ಯತೆನೇ ಇಲ್ಲದೆ ಇರೋ ಸ್ಥಳದಲ್ಲಿ, ഒരു സാധ്യത ഇല്ലാത്ത ಯಾವ ಸಾಧ್ಯತೆ ಇಲ್ಲದೆ ಸ್ಥಳದಲ್ಲಿ, പ്രതീക്ഷ നഷ്ടപ്പെട്ട ಎಲ್ಲ ನಿರೀಕ್ಷೆ ನಷ್ಟಪಟ್ಟ ಸ್ಥಳ, എല്ലാവരും തള്ളിക്കളയ കേസ് ಎಲ್ಲರೂ ತಳ್ಳಿ ಬಿಟ್ಟಂತ ಒಂದು ಕೇಸ್ ಆಗಿದೆ. അവിടെയാണ് ദൈവം ആനന്ദിപ്പിക്കുന്നത്. ಅಲ್ಲಾಗಿದೆ ದೇವರು ಆನಂದಿಸುವಂತೆ ಮಾಡೋದು. യേശുവിന്റെ അപ്പുറത്തേക്ക് ಅದಾಗಿದೆ ಯೇಸುವಿನ ವಿಶೇಷತೆ. യേശുവിന്റെ അപ്പുറത്തേക്ക് ಇದಾಗಿದೆ ಯೇಸುವಿನ ವಿಶೇಷತೆ. മൃഗത്തിന്റെ മേൽ കയറിയിട്ടുണ്ടെങ്കിൽ, ದೇವರು ಯಾವ್ದಾದ್ರೂ ಒಂದು ಪ್ರಾಣಿಯ ಮೇಲೆ ಹತ್ತಿದ್ರೆ, യാത്ര ചെയ്തിട്ടുണ്ടെങ്കിൽ, ಪ್ರಯಾಣ ಮಾಡಿದ್ರೆ അതെല്ലാരും തള്ളപ്പെട്ട മൃഗത്തെ, ಅದು ಎಲ್ಲವೂ ಎಲ್ಲರೂ ತಳ್ಳಲ್ಪಟ್ಟಂತ ಪ್ರಾಣಿಯಾಗಿರುತ್ತೆ. തള്ളപ്പെട്ട മൃഗത്തെ, ಎಲ್ಲರೂ ತಳ್ಳಲ್ಪಟ್ಟ ಪ್ರಾಣಿ ಮೇಲೆ ദൈവം യാഗമായെങ്കിൽ, യേശു യാഗമായെങ്കിൽ, ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞವಾಗಿದ್ರೆ അതൊരു ആടിനെ കുറിച്ചായിരുന്നു. ಅದೊಂದು ಕುರಿಯ ಹೋಲಿಕೆಯಾಗಿದೆ ಕೊಟ್ಟಿರೋದು. രോമകത്തിരിക്കുന്ന കുഞ്ഞാടിനെ ಆದ ಕಾರಣ 53ನೇ ಯೆಶಾಯ ಬರೆದ ಪ್ರವಾದನೆಯಲ್ಲಿ ಓದ್ತೇವೆ, ಅವರು ಉಣ್ಣೆ ಕತ್ತರಿಸುವವರ ಮುಂಭಾಗದಲ್ಲಿ ನಿಂತಿರುವ ಕುರಿಮರಿ ಹಾಗಾಗಿದ್ದನು. അത് മനുഷ്യൻ ചിന്തിക്കുന്നത് പോലെയല്ല. ಯಾಕಂದ್ರೆ ಮನುಷ್ಯನ್ ಚಿಂತೆ ಮಾಡೋ ರೀತಿಯಲ್ಲ. മനുഷ്യൻ കയറുന്നത് ಮನುಷ್ಯನು ಹತ್ತೋದು ആനപ്പുറത്തും ಆನೆ ಮೇಲೆ, കുതിരപ്പുറത്ത് കയറുമ്പോൾ ಕುದುರೆ ಮೇಲೆ ಹತ್ತುವಾಗ ദൈവം യേശു കഴുതയുടെ മേലാണ് കയറുന്നത്. ಕತ್ತೆ ಮೇಲಾಗಿದೆ ಹತ್ತುತ್ತಿರೋದು. കാരണം മനുഷ്യൻ കാണുന്നതല്ല ദൈവം കാണുന്നത്. ಯಾಕಂದ್ರೆ ಮನುಷ್ಯನು ಕಾಣುವ ರೀತಿಯಲ್ಲ ದೇವರು ಕಾಣೋದು. ആനയുടെ പുറത്ത് കാണാൻ ആളുണ്ടല്ലേ? ಆನೆ ಮೇಲೆ ಹತ್ತಲಿಕ್ಕೆ ಜನ ಇದಾರಲ್ವಾ? കുതിരയുടെ പോലെ കാണാൻ ಕುದುರೆ ആളുണ്ടല്ലേ? ಮೇಲೆ ಹತ್ತಲಿಕ್ಕೆ ಜನ ಇದಾರಲ್ವಾ? ആളുണ്ടല്ലേ? ಜನ ಇದಾರಲ್ವಾ? ആള് കിട്ടാതെ വേദനപ്പെടുക. ಆದ್ರೆ ಯಾರು ಇಲ್ಲದೆ ಭಾರ ಪಡುವ, കഴുതയുടെ മേലെ കയറിയിട്ടുണ്ടെങ്കിൽ, ಆ ರೀತಿಯಲ್ಲಿ ಭಾರ ಪಡುವ ಕತ್ತೆ ಮೇಲೆ ಅವನ ಹತ್ತಿರೋದಾದ್ರೆ, രാത്രി വിളിച്ചു പറയട്ടെ, ಇವತ್ತು ರಾತ್ರಿ ನಾನು ಹೇಳ, ആർക്ക് വേണ്ടവരെ കർത്താവ് ಯಾರಿಗೂ ಬೇಡದೆ ಇರುವವರು ಕರ್ತನಿಗೆ ಬೇಕು. ಯಾರು ಇವನು ಯೋಗ್ಯನಲ್ಲ ಅಂತ ಹೇಳಿದವರು ಕರ್ತನಿಗೆ ಬೇಕು. ಕರ್ತನಿಗೆ ಕಿವಿ ಕೇಳದೆ ಇರೋನು ಬೇಕು. ಯಾಕಂದ್ರೆ ಬೇರೆ ಏನಕ್ಕೂ ಅಲ್ಲ, ചെവി തുറക്കാൻ ಅವನ ಕಿವಿಯನ್ನು ತೆರೆಯೋದಕ್ಕೋಸ್ಕರ. ಕರ್ತನಿಗೆ ಕುಂಟ್ರು ಬೇಕು, ಬೇರೆ ಯಾವುದಕ್ಕಾಗಿ ಅಲ್ಲ, ಅವನು ನಡೆಯುವಂತೆ ಮಾಡ್ಲಿಕ್ಕೆ
ಮಾಡ್ಲಿಕ್ಕೆ, നൃത്തം ചെയ്യാൻ വേണ്ടി, അവനെ കുടിനാടുವಂತ ಮಾಡ್ಲಿಕ್ಕೆ, അവന് മരിച്ചവനെ വിളിപ്പിക്കണം. ಕರ್ತನಿಗೆ ಸತ್ತವರನ್ನು ಎಬ್ಬಿಸಬೇಕು. ആ രീതിയിൽ അവൻ സാക്ഷീകരിക്കണം. ಆ ರೀತಿಯಲ್ಲಿ ಸಾಕ್ಷೀಕರಿಸತಕ್ಕ ರೀತಿಯಲ್ಲಿ കർത്താവ് ചെയ്യുന്നത് മുഴുവൻ ഇങ്ങനെ. ಕರ್ತನು ಮಾಡುವಂತದೆಲ್ಲ ಹೀಗೇನೆ. കർത്താവ് ചെയ്യുന്ന മുഴുവൻ ഇങ്ങനെയാണ്. ಪ್ರಾರ್ಥನೆ ಮಾಡುವಂತದೆಲ್ಲ ಹೀಗೆ. രാത്രി വിളിച്ചു പറയട്ടെ, ಇವತ್ತು ರಾತ್ರಿ ನಾನು ಕೂಗೆ മരുഭൂമി ആനന്ദിക്കുന്നവൻ, ಮರುಭೂಮಿ ಆನಂದಿಸೋದಾದ್ರೆ, നിർജ്ജന പ്രദേശം ഭൂതുലസിക്കുന്നവൻ, ಆಟವಿಯು ಆದ್ರೆ ಹೂ ಬಿಟ್ಟು ಆನಂದಿಸೋದಾದ್ರೆ, വരണ്ട നിലം ಆನಂദിക്കുന്നവൻ, ಒಣ ನೆಲವು ಆನಂದ ಪಡೋದಾದ್ರೆ, ഉണ്ടെങ്കിൽ ಈ ವಾಕ್ಯದಲ್ಲಿ ಇದು ಇರೋದಾದ್ರೆ ಅದು ನನ್ನ ಜೀವಿತ എത്ര പരാജയമാണ്. ಎಷ್ಟು ಸೋತದಾಗಿದ್ರು എന്റെ ദൈവം ನನ್ನ ದೇವರು ഈ മരുഭൂമിയിൽ ആനന്ദിപ്പിച്ചത്, ಈ ಮರುಭೂಮಿಯನ್ನು ಆನಂದಿಸುವಂತೆ ಮಾಡಿದ ರೀತಿಯಲ್ಲೇ എന്റെ ജീവിതം ನನ್ನ ಜೀವಿತ ഇന്ന് രാത്രി ಇವತ್ತು ರಾತ್ರಿಯೇ ആനന്ദിപ്പിക്കാൻ ಅವನು മതി. ಆನಂದಿಸುವಂತೆ ಮಾಡ್ಲಿಕ್ಕೆ ಸಾಕಾದವನಾಗಿದ್ದಾನೆ. ആനന്ദിപ്പിക്കാൻ മതിയായി. ಅವನು ಆನಂದಿಸುವಂತೆ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ഞാനിങ്ങനെ പറയും, ನಾನು ಈ ರೀತಿಯಲ್ಲಿ ಹೇಳಬೇಕು. ഇന്ന് രാത്രി എടുക്കാൻ കാരണം, ಈ ವಾಕ್ಯ ಇವತ್ತು ರಾತ್ರಿಗೆ ಕಾರಣ, ഇന്ന് വിളമ്പാൻ കാരണം, ಇವತ್ತು ಇಲ್ಲಿ ಉಣಬಡಿಸಲಿಕ್ಕೆ ಕಾರಣ, ഈ തലത്തിൽ വേദനിക്കുന്ന ಈ ಹಂತದಲ್ಲಿ ವೇದನೆ ಪಡುವ ആധുനിക ജീവിതത്തെ ಯಾರಿಗೋ ಕೆಲವರು ಜೀವಿತದಲ್ಲಿ യേശു ಅದ್ಭುತ ചെയ്യുക. ಯೇಸು ಅದ್ಭುತವನ್ನು ಮಾಡ್ತಿದ್ದಾನೆ. യേശು ಅದ್ಭುತ ചെയ്യുന്ന ಯೇಸು ಅದ್ಭುತ ಮಾಡ್ತಿದ್ದಾನೆ. യേശು ಅದ್ಭುತ ചെയ്യുന്ന ദൈവം. ಯೇಸು ಅದ್ಭುತ ಮಾಡೋ ದೇವರಾಗಿದ್ದಾನೆ. അവൻ അത്ഭുതത്തിന്റെ ദൈവം. ಅವನ ಅದ್ಭುತದ ದೇವರೇ ಆಗಿದ್ದಾನೆ. അവൻ അത്ഭുതത്തിന്റെ ಅವನ ദൈവം. ಅದ್ಭುತದ ದೇವರೇ ಆಗಿದ್ದಾನೆ. അത്ഭുതത്തിന്റെ ദൈവമല്ല. ಆತನ ಅದ್ಭುತದ ದೇವರಾಗಿದ್ದಾನೆ. യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ. ഇങ്ങോട്ട് നോക്കിക്കേ. ಬ್ರದರ್ ಇಲ್ಲಿ ನೋಡಿ, ഇങ്ങോട്ട് നോക്കി, ഇങ്ങോട്ട് നോക്കി. ಇಲ್ಲಿ ನೋಡಿ, ಇಲ್ಲಿ ನೋಡಿ. നിങ്ങൾ പാടുമല്ലേ, ನೀವು ಹಾಡ್ತೀರಲ್ವಾ, പ്രാർത്ഥിക്കുമല്ലേ, ಪ್ರಾರ್ಥನೆ ಮಾಡ್ತೀರಲ್ವಾ, ദൈവിക ശുശ്രൂഷ ചെയ്യുമല്ലേ, ದೈವಿಕ ಸೇವೆ ಮಾಡ್ತೀರಲ್ವಾ. ഞാനൊരു കാര്യം നിങ്ങളോട് വിളിച്ചു ಆದ್ರೆ പറയാം. ನಾನು ನಿಮಗೊಂದು ವಿಷಯ ಕೂಗಿ ಹೇಳ್ತೇನೆ. ആമേൻ. മറ്റുള്ള മുമ്പിൽ ചിരിക്കുകയോ ಬೇರೆಯವ್ರ ಮುಂದೆ ನಗುತ್ತಾ സുവിശേഷം പറയുകയോ ಸುವಾರ್ತೆ ಹೇಳ್ತಾ ഇതൊക്കെ ചെയ്യുമ്പോൾ തന്നെ ಇದೆಲ್ಲವನ್ನ ಮಾಡುವಾಗಲೇ ചില നിരാശകൾ പലപ്പോഴും ಅನೇಕ ಸಲ ನಿಮ್ಮ ಜೀವಿತದ ನಿರಾಶೆ മനസ്സിന് കിട്ടി വല്ലാതെ വേദന ಮನಸ್ಸನ್ನು ಬಹಳಷ್ಟು ವೇದನೆ ಪಡಿಸುವಾಗ, ചില ശോധനകളുടെ ചുറ്റും ಕೆಲವು ಶೋಧನೆಗಳು ನಿನ್ನ ಸುತ್ತಲೂ ജീവിതത്തിൽ വെല്ലുവിളിക്കുമ്പോൾ ಜೀವಿತದಲ್ಲಿ ಸವಾಲನ್ನು ಒಡ್ಡುತ್ತಿರುವಾಗ, രാത്രി എന്റെ കർത്താവിനോട് ಇವತ್ತು പറയുന്നു, ರಾತ್ರಿ ನನ್ನ ಕರ್ತನನ್ನು ಗೆಲ್ಲಿಸಿದ್ದಾನೆ. മരുഭൂമി ആനന്ദിപ്പിച്ചിട്ടുണ്ടെങ്കിൽ, ಮರುಭೂಮಿಯನ್ನು ಅವನು ಆನಂದಿಸುವಂತೆ ಮಾಡಿದರೆ, ആനന്ദിപ്പിച്ചിട്ടുണ്ടെങ്കിൽ, ಮರುಭೂಮಿಯನ್ನು ಆನಂದಿಸುವಂತೆ ಮಾಡಿದರೆ, കണ്ണിന് വേദനയെ കണ്ടുവന്ന ദൈവാത്മാവ് ನಿನ್ನ സംസാരിക്കുന്നു. ಕಣ್ಣಿರುವ ವೇದನೆಯನ್ನು ಕಂಡಿರುವ ದೇವರು ಈ ರಾತ್ರಿ ಮಾತನಾಡ್ತಿದ್ದಾನೆ. അതിനെ നോക്കണ്ട, ನೀನು ಅದನ್ನ ನೋಡ್ಬೇಡ, അതിനെ നോക്കണ്ട, ನೀನು ಅದನ್ನ ನೋಡ್ಬೇಡ, അതിനെ വിഷമിക്കണ്ട, ನೀನು ಅದನ್ನ ದುಃಖ ಪಡಬೇಡ. ഉറപ്പിക്കാൻ ദൈവാത്മാവ് പറയുന്നു, ನಿನ್ನನ್ನೇ ನೀನು ಬಲಪಡಿಸ್ಕೋ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ഉറപ്പിക്കാൻ ദൈവാത്മാവ് പറയുന്നു. ನಿನ್ನನ್ನು ಸ್ಥಿರಪಡಿಸ್ಕೊಂಡು ದೇವರು ಹೇಳ್ತಿದ್ದಾನೆ. കർത്താവ് ഇടപെടുകയാണ്. ಈ ರಾತ್ರಿ ಕರ್ತನ ಮಾತನಾಡ್ತಿದ್ದಾನೆ. കർത്താവ് ಈ ഇടപെടുകയാണ്. ರಾತ್ರಿ ಕರ್ತನ ಒಡನಾಡ್ತಿದ್ದಾನೆ. സ്ഥിതി മാറാൻ പോവുക. ನಿನ್ನ ಸ್ಥಿತಿ ಬದಲಾಗಕ್ಕೆ ಹೋಗ್ತಾ ಇದೆ. ചില വർഷങ്ങളായിട്ടുള്ള ವರ್ಷಗಳಿಂದಿರುವ പല സാഹചര്യങ്ങളെ ಕೆಲವು ಸನ್ನಿವೇಶಗಳನ್ನು ദൈവാത്മാവ് എടുത്തു മാറ്റാൻ ದೇವರಾತ್ಮ ತೆಗೆದಾಗ್ಲಿಕ್ಕೆ ಹೋಗ್ತಿದ್ದಾನೆ. ಯೇಸುವಿನ ನಾಮದಲ್ಲಿ പറയൂ. ಅಬ್ರಹಾಮನಿಗೆ ದೇವರು ಹೇಳಿದ್ರು, നീ കാണാതിരിക്കുമ്പോൾ ನೀನು ನೋಡದೇ ಇರುವಾಗ ഞാൻ കാണുന്നു. ನಾನು ನೋಡ್ತಿದ್ದೇನೆ. ദൈവാത്മാവ് പറയുന്നു, ದೇವರಾತ್ಮ ಹೇಳ್ತಿದ್ದಾನೆ, അബ്രഹാമേ, ಅಬ್ರಹಾಮನೇ, നീ കാണാതിരിക്കുന്നത് ನೀನು ನೋಡದೇ ಇರುವುದಾದ್ರೆ ഞാൻ കാണുന്നു. ನಾನು ನೋಡ್ತಿದ್ದೇನೆ. ചിലത് ദൈവം കാണുകയാണ്. ಕೆಲವನ್ನ ದೇವರು ನೋಡ್ತಿದ್ದಾರೆ. ചിലത് നിന്റെ പ്രാർത്ഥനയെ ಕೆಲವು ನಿನ್ನ ಪ್ರಾರ್ಥನೆಯನ್ನ ನಿನ್ನ ಕಣ್ಣೆಯನ್ನ ദൈവാത്മാവ് കാണുന്നു. ದೇವರಾತ್ಮನು ನೋಡ್ತಿದ್ದಾನೆ. രാത്രി വിട്ടുകൊടുക്കട്ടെ. ಈ ರಾತ್ರಿ ಬಿಟ್ಟುಕೊಡು, ഈ രാത്രി വിട്ടുകൊടുക്കട്ടെ. ಈ ರಾತ್ರಿ ಸಮರ್ಪಿಸಿಕೊಡು, ഈ രാത്രി ಈ വിട്ടുകൊടുക്കട്ടെ. ರಾತ್ರಿ ಬಿಟ್ಟುಕೊಡು. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ, ಯೇಸುವಿನ നാಮದಲ್ಲಿ, യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ ചില പ്രതികൂലങ്ങൾ ಕೆಲವು ಅನಾನುಕೂಲಗಳು യേശുവിന്റെ നാമത്തിൽ വിട്ടുമാറും. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ಲಿ. കർത്താവിനെ സ്തോത്രം ചെയ്യും. ಕರ್ತನಿಗೆ ಸ್ತೋತ್ರವಾಗಲಿ. കർത്താവിനെ എങ്ങനെ കാണിക്കുന്നു? ಕರ್ತ ನನಗೆ ಈ ರೀತಿ ತೋರಿಸಿದ ചില ദർശനങ്ങൾ പോലും നീ കാണേണ്ടതാ. ಕೆಲವು ದರ್ಶನಗಳನ್ನ ಕಾಣಬೇಕಾದ ವ್ಯಕ್ತಿ ನೀನು. എന്നാൽ ഇന്ന് രാത്രി ಆದ್ರೆ ಇವತ್ತು ರಾತ್ರಿ കാണാതെ വേണം ಅದನ್ನ ಕಾಣದೇ ಇರತಕ್ಕ ರೀತಿಯಲ್ಲಿ മറച്ചു കളയുന്ന ಮಾರೆ ಮಾಡಿ ಇಟ್ಟಿರುವ മേഘമണ്ഡലങ്ങൾ, ಕೆಲವು ಆಲನೆ ಕಾರಮೋಡದ ಮಂಡಲಗಳು ശുശ്രൂഷയുടെ ഉയർച്ചയെ ಸೇವೆಯ ಉನ್ನತಿಯನ್ನ ആഗ്രഹിക്കുന്ന നാവിലേക്ക് ಆಸೆಗಳ ಅಳತೆಗೆ എത്തിവിടാതെ വേണം. ಅದೇ ಹತ್ತಲಿಕ್ಕೆ ಬಿಡದೇ ಇರೋ ರೀತಿಯಲ್ಲಿ ചില മേഘമണ്ഡലങ്ങൾ ತಲೆಯಿಂದ ಬಡಿಸುವ ಕೆಲವು ಕಾರಮೋಡಗಳನ್ನ ഇന്ന് രാത്രി ಈ ರಾತ್ರಿ യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ವಿಚಾರ ಮಾಡಲಿ. ಯೇಸುವಿನ പല പ്രതീക്ഷകളുടെ ജീവിതത്തിലുണ്ട്. ಅನೇಕ ನಿರೀಕ್ಷೆ ನಿಮ್ಮ ಜೀವಿತದಲ್ಲಿದೆ. പല പ്രതീക്ഷകളുടെ ജീവിതത്തിലുണ്ട്. ಅನೇಕ ನಿರೀಕ್ಷೆ ನಿಮ್ಮ ಜೀವಿತದಲ್ಲಿದೆ. അസ്തമിച്ചു കിടക്കുന്ന പ്രതീക്ഷകളെ ಆ ನಿರೀಕ್ಷೆಯನ್ನು ಕೊನೆಗೊಳಿಸುವ ರೀತಿಯಲ್ಲಿ ദൈവാത്മാവ് ದೇವರಾತ್ಮನು അസ്തമിക്കട്ടെ. ಮುಳುಗೋಗ್ಲಿ, പരാജയപ്പെടട്ടെ. ಸೋತೋಗಲಿ. എത്രത്തോളം പരാജയപ്പെട്ടു ಎಷ್ಟರ ಮಟ್ಟಿಗೆ ನೀನು ಸೋತಿಯೋ, പരാജയപ്പെടുത്തി ನಿನ್ನನ್ನ ಸೋಲಿಸಿ മരുഭൂമി പോലെ ആകുമ്പോൾ ಒಂದು ಮರುಭೂಮಿಯ ರೀತಿಯಲ್ಲಿ ಆಗುವಾಗ പ്രവർത്തിക്കാനുണ്ട്. ನನ್ನ ದೇವರು ಕಾರ್ಯ ಮಾಡ್ಲಿಕ್ಕಿದ್ದಾನೆ. എനിക്കതിനുള്ള പ്രവർത്തിക്കാനുണ്ട്. ನನಗೆ ಆ ಪರಿಸ್ಥಿತಿಯ ಮಧ್ಯದಲ್ಲಿ ಕಾರ್ಯ ಮಾಡ್ಲಿಕ್ಕಿದೆ. ഇതിനകത്ത് ദൈവാലയം വിളിച്ചു ಈ പറയുക, ರಾತ್ರಿ ದೇವರಾತ್ಮನು ಕೂಗಿ ಹೇಳ್ತಿದ್ದಾನೆ, ഒന്നുമില്ലാതാക്കുക, ನಿನ್ನನ್ನ ಏನು ಇಲ್ಲದವನಂತೆ ಮಾಡಿ, ഒരു ഉയർച്ചയില്ലാതാക്കുക ಯಾವ ಉನ್ನತಿ ಇಲ್ಲದಂತೆ ಮಾಡಿ എന്ന് ശ്രമിക്കുമ്പോൾ ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಾಗ, അങ്ങനെ ഒരു മരുഭൂമി പോലെ ಆ ರೀತಿಯಾದ ಮರುಭೂಮಿಯಂತೆ ആക്കി മാറ്റുമ്പോൾ ನಿನ್ನನ್ನು ಮಾರ್ಪಡಿಸುವಾಗ കർത്താവ് പറയുന്നു, ಕರ್ತನು ಹೇಳ್ತಿದ್ದಾನೆ, വരട്ടെ, വരട്ടെ, ಬರ್ಲಿ ಬರ್ಲಿ വരട്ടെ, വരട്ടെ. ಬರ್ಲಿ ಬರ್ಲಿ, ഈ മരുഭൂമിയെ ಈ ಮರುಭೂಮಿಯನ್ನ ആനന്ദിപ്പിക്കും. ನಾನು ಆನಂದಿಸುವಂತೆ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ. യേശുവിന്റെ നാമത്തിൽ. ಓ ಶಮನ മകൾക്കമനസ്യ, മകൾക്കമന. അത്ത ശരോധി അസ്തൽ പ്രവൃത്തി വിലായസ.
യേശുവിന്റെ നാമത്തിൽ ജയം. യേശുവിന്റെ നാമത്തിൽ ജയം. യേശുവിന്റെ നാമത്തിൽ ജയം. യേശുവിന്റെ നാമത്തിൽ ജയം. വേദനയുടെ അവസ്ഥകളെ ಕೆಲವು ವೇದನೆ ಸ್ಥಿತಿಗಳನ್ನು ആമേ പ്രാർത്ഥിച്ച് ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಹತ್ತು ദൈവ ശബ്ദം ದೇವರ ಶಬ್ದವನ್ನ ദൈവ ആലോചന ದೇವರ ಆಲೋಚನೆ അനുഭവിക്കാൻ കഴിയാതെ ಅನುಭವಿಸಲಿಕ್ಕಾಗದೆ ചോദ്യങ്ങൾ ಕೆಲವು ಪ್ರಶ್ನೆಗಳು ദൈവത്തോട് ചോദിച്ചിട്ടുണ്ട്. ನೀನು ದೇವರ ಹತ್ರ ಕೇಳಿದೀಯಾ? ഇതിനോട് ദൈവം ಈ പറയുന്നു ರಾತ್ರಿ ದೇವರ ಹತ್ರ ಹೇಳ್ತಿದ್ದ അവസ്ഥയെ കാണുന്നു. ನಿನ್ನ ಪರಿಸ್ಥಿತಿಯನ್ನ ನೋಡ್ತಿದ್ದೇನೆ. വടി ನಿನ್ನ ಕೋಲು അതിന്റെ തക്കവണ്ണം ಚಿಗುರೊಡಿ ಅಂತ ಕರೀತಿಯಲ್ಲಿ വിശ്വാസം ನನ್ನ ದೇವರು ನಂಬಿಗಸ್ತನು. ಶಾಲದಾಸಿ ಅಂತ ನಾವು ವರಾಸಿಯ ಓ മരുഭൂമിയുള്ള അവസ്ഥകളെ ആനന്ദിപ്പിക്കുന്നവൻ ഇന്ന് രാത്രിയുടെ ഇറങ്ങി വന്നിട്ടുണ്ട്. ಮರುಭೂಮಿಯ ಸ್ಥಿತಿಗಳನ್ನು ಆನಂದಿಸುವಂತೆ ಮಾಡುವವನು ಈ ರಾತ್ರಿಯಲ್ಲಿ ಬಂದಿದ್ದಾನೆ. ആരൊക്കെ മരുഭൂമിയിൽ ഇരിക്കുന്നത്? ಯಾರೆಲ್ಲ ಆಗಿದ್ದಾರೆ ಮರುಭೂಮಿಯಲ್ಲಿರುವುದು? പിശാച മരുഭൂമി പോലെ ആക്കി വെച്ചിരിക്കുന്നത്. ಯಾರೆಲ್ಲ ಸೈತಾನನ ಮರುಭೂಮಿಯ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ? ആരൊക്കെ എല്ലാ പ്രതീക്ഷ ഇല്ലെന്ന് പറയുന്നത്? ಯಾರೆಲ್ಲ ಹೇಳ್ತಾ ಇದ್ದೀರಾ ನನಗೆ ನಿರೀಕ್ಷೆ ಇಲ್ಲ ಅಂತ? ഇന്ന് രാത്രി ദൈവത്തിനകത്ത് പ്രതീക്ഷയുണ്ട്. ಈ ರಾತ್ರಿ ದೇವರಿಗೆ ಅದರ ಮಧ್ಯದಲ್ಲಿ ಒಂದು ನಿರೀಕ್ಷೆ ಇದೆ. ദൈവത്തിനകത്ത് ഒരു പ്രതീക്ഷയുണ്ട്. ದೇವರಿಗೆ ಒಂದು ನಿರೀಕ್ಷೆ ಇದೆ. ആ പ്രതീക്ഷ തടയാൻ ഒരു ശക്തിക്ക് ಆ ದೇವರಿಗೆ ಇರುವ ನಿರೀಕ್ಷೆಯನ್ನು ತಡೆಯಲಿಕ್ಕೆ ಯಾವ ಶಕ್ತಿಗೂ ಸಾಧ್ಯವೇ ಇಲ್ಲ. സമയമാകുമ്പോൾ അത് സംഭവിക്കും. ಕಾಲ ಪರಿಪೂರ್ಣವಾಗುವಾಗ ಅದು ಸಂಭವಿಸ್ತದೆ. ഹല്ലേലൂയ. ആനന്ദിക്കുന്ന പറയുക ആനന്ദിക്കും. ಆನಂದಿಸ್ತಾರೆ, ಆನಂದಿಸುವು ಎಂಬುದಾಗಿ ಹೇಳಿದ್ರೆ ಆನಂದಿಸ್ತಾರೆ, ആനന്ദിക്കുന്ന പറയുക ആനന്ദിക്കും. ಆನಂದಿಸ್ತದೆ ಎಂಬುದಾಗಿ ಹೇಳಿದ್ರೆ ಆನಂದಿಸ್ತದೆ. പക്ഷെ ഒരു സ്ഥലത്ത് ಅಲ್ಲಿ ಒಂದು ಸ್ಥಳದಲ್ಲಿ അത് കാണാതിരിക്കുമ്പോൾ ನೀನು ಅದನ್ನು ಕಾಣದೇ ಇರುವಾಗ, അത് ഇല്ലെന്ന് പറയുമ്പോൾ ನೀನು ಅದನ್ನು ಇಲ್ಲ ಅಂತ ಹೇಳುವಾಗ ആത്മാവിനെ കാണാം. ನನಗೆ ಅದನ್ನು ಆತ್ಮದಲ್ಲಿ ചില ಕಾಣಲಿಕ್ಕೆ വിലപ്പെട്ട മുത്തുകൾ ദൈവത്തിന്റെ മേൽ പകരം ಕೆಲವು ಬೆಲೆ ಉಳ್ಳ ಮುತ್ತುಗಳನ್ನ ದೇವರು ನಿನ್ನ ಮೇಲೆ ಹರಡಕ್ಕೆ ಹೋಗ್ತಿದ್ದಾನೆ. വിലപ്പെട്ട നീ ചിലത് ഇല്ലാതെ വേദനപ്പെടണ്ട. ನೀನು ಇಲ್ಲ ಇಲ್ಲ ಅಂತ ಬಾರ್ಪಡಬೇಡ. ചില വിലപ്പെട്ട അതിനേക്കാൾ ചില വിലപ്പെട്ട മുത്തുകൾ നിന്റെ മേൽ പകരം ಅದಕ್ಕಿಂತ ಕೆಲವು ಬೆಲೆ ಉಳ್ಳ ಮುತ್ತುಗಳನ್ನ ದೇವರು ನಿನ್ನ ಕೈಗೆ ಒಪ್ಸಕ್ಕೆ ಹೋಗ್ತಿದ್ದಾನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಅವನ ಅದ್ಭುತ ಸ್ವರೂಪ, ಅವನ ಅದ್ಭುತದ ದೇವ. കഴുതപ്പുറത്ത് യാത്ര ചെയ്തിട്ടുണ്ടെങ്കിൽ ಅವನು ಕತ್ತೆಯ ಮೇಲೆ ಪ್ರಯಾಣ ಮಾಡಿದ್ದರೆ അവൻ എന്റെ മേൽ യാത്ര ചെയ്യും. ಅವನು ನನ್ನ ಮೇಲೆ ಪ್ರಯಾಣ ಮಾಡ್ತಾನೆ. ആമെ പോകുമ്പോ ಕತ್ತೆ ಹೋಗುವಾಗ തുണി വിരിച്ചിട്ടുണ്ടെങ്കിൽ ಹಾಸಿಗೆ ಸಾರಿ ಬಟ್ಟೆಗಳನ್ನ ಹಾಸಿದ್ರೆ ആൾക്കാർ കൂടി എന്നെ ബഹുമാനിച്ചെങ്കിൽ ಜನಗಳೆಲ್ಲ ಗೌರವಿಸಿದ್ರೆ കഴുതയുടെ മേൽ യേശു കരയുന്നുണ്ട്. ಕತ್ತೆ ಮೇಲೆ ಯೇಸು ಹತ್ತದ್ರಿಂದ എന്റെ മേൽ യേശു ഇരിക്കുന്നതും ಆಗಿರೋದಾದ್ರೆ ಯೇಸು ನನ್ನ ಮೇಲೆ ಇರೋದ್ರಿಂದ എല്ലാ പ്രതീക്ഷ നഷ്ടപ്പെട്ട ആരൊക്കെയോ ಎಲ್ಲ ನಿರೀಕ್ಷೆ ನಷ್ಟಪಟ್ಟ ಯಾರೋ ഇന്ന് രാത്രി നിന്നെ ചിലർ ബഹുമാനിക്കാം. ಈ ರಾತ್ರಿ ಕೆಲವರು ನಿನ್ನನ್ನು ಗೌರವಿಸಲಿಕ್ಕೆ ಹೋಗ್ತಿದ್ದಾರೆ, രാത്രി ബഹുമാനിക്കാൻ പോകും. ಕೆಲವರು ನಿನ್ನನ್ನು ಗೌರವಿಸಲಿಕ್ಕೆ ಹೋಗ್ತಿದ್ದಾರೆ, ബഹുമാനിക്കാൻ പോകും. ಕೆಲವರು ನಿನ್ನನ್ನು ಗೌರವಿಸಲಿಕ್ಕೆ ಹೋಗ್ತಿದ್ದಾರೆ. ബഹുമാനിക്കാത്തവർ ನಿನ್ನನ್ನು ಗೌರವಿಸದೆ ಇರುವವರು ಗೌರವಿಸ್ತಾರೆ. യേശു കയറിയിരിക്കാൻ ನಿನ್ನ പോകും. ಮೇಲೆ ಯೇಸು ಏರಿ ಬರ್ಲಿಕ್ಕೆ ಹೋಗುತ್ತಿದ್ದಾನೆ. ഇത് ഒറ്റയ്ക്കല്ല പോകുന്നത്. ಇನ್ನು ನೀನು ಒಟ್ಟಿಯಾಗಲ್ಲ, യേശುവായിട്ടാണ് പോകുന്നത്. ನೀನು ಯೇಸುವಿನೊಂದಿಗಾಗಿದೆ ಹೋಗುವುದು. ബഹുമാനിക്കാത്തവർ ബഹുമാനിക്കാത്തവർ. ನಿನ್ನನ್ನು ಗೌರವಿಸದೆ ಇರುವವರು ಗೌರವಿಸ್ತಾರೆ, ബഹുമാനിക്കാത്തവർ ಬಹുಮಾನಿക്കാത്തവർ. ನಿನ್ನನ್ನು ಗೌರವಿಸದೆ ಇರುವವರೆಲ್ಲರೂ ಗೌರವಿಸತಕ್ಕ ರೀತಿಯಲ್ಲಿ അനേക നിന്ദകൾ, ನಿನ್ನ ಜೀವಿತದಲ್ಲಿ ಬಂದ ನಿಂದೆಗಳು, അനേക വാക്കുകൾ, ಅನೇಕ ಮಾತುಗಳು, അനേക വാക്കുകൾ, ಅನೇಕ ಮಾತುಗಳು, അനേക നിന്ദകൾ, ಅನೇಕ ನಿಂದೆಗಳು, കേട്ട് കരയുന്ന, ಕೇಳಿ ಕೇಳಿ ಅಳುವ, കേട്ട് കരയുന്ന, ಕೇಳಿ ಕೇಳಿ ಅಳುವ. വേറാരും നിന്നോട് തന്നെയാ. ಬೇರೆ ಯಾರಿಗೂ ಅಲ್ಲ, ನಿನಗೇನೆ ಹೇಳ್ತಿರೋದು, നിന്നോട് തന്നെയാ. ನಿನ್ನೊಂದಿಗೆ ಹೇಳ್ತಿರೋದು. അനേക വാക്കുകൾ, ಅನೇಕ ಮಾತುಗಳು അല്ലാതെ വരുന്നത് പോലെ, ಕಲ್ಲಿನ ಏಟು ಬರುವ ರೀತಿಯಲ್ಲಿ എതിരെ വരുന്നത്, ನಿನಗೆ ವಿರುದ್ಧವಾಗಿ ಬರುವಂತದ್ದು, എതിരെ വരുന്നത്, ನಿನಗೆ ವಿರುದ್ಧವಾಗಿ ಬರುವಂತದ್ದು ദൈവം കാണുന്നുണ്ട്. ನನ್ನ ದೇವರು ಕಾಣ್ತಿದ್ದಾನೆ. പക്ഷേ ಆದ್ರೆ കഷ്ടപ്പെടുന്ന ഒരു സമയമുണ്ട്. ನೀನು ಕಷ್ಟಪಡಲಿಕ್ಕೆ ಒಂದು ಟೈಮ್ ಇದ್ರೆ, മാനിക്കപ്പെടുന്ന ഒരു സമയമുണ്ടെന്ന്. ಸನ್ಮಾನಿಸಲ್ಪಡ್ಲಿಕ್ಕೆ ಒಂದು ಸಮಯ ಇದೆ ಎಂಬುದಾಗಿ, സമയമുണ്ടെന്ന്. ನೀನು ಮಾನಿಸಲ್ಪಡ್ಲಿಕ್ಕೆ ಒಂದು ಸಮಯ ಇದೆ ಎಂಬುದಾಗಿ, നിന്ദിക്കപ്പെട്ട ഒരു കാലത്താണെങ്കിൽ, നീ നിന്ദിക്കപ്പെട്ട ഒരു കാലമുണ്ട്. ನೀನು ನಿಂದಿಸಲ್ಪಡ್ಲಿಕ್ಕೆ ಒಂದು ಕಾಲ ಇದ್ರೆ, മാനിക്കപ്പെടുന്ന ഒരു കാലമുണ്ട്. ನೀನು ಮಾನಿಸಲ್ಪಡ್ಲಿಕ್ಕೆ ಒಂದು ಕಾಲ ಇದೆ, മാനിക്കപ്പെടുന്ന ഒരു ನೀನು കാലമുണ്ട്. ಮಾನಿಸಲ್ಪಡ್ಲಿಕ್ಕೆ ಒಂದು ಕಾಲ ಇದೆ. മരുഭൂമി ആനന്ദിക്കുന്നത് ಇಲ್ಲಿ ಮರುಭೂಮಿ ಆನಂದಿಸ್ತಾ ಇದೆ. അന്നേരമല്ലേ ആനന്ദിച്ചത്? ಆ അന്നേരമല്ലേ ആനന്ദിച്ചത്? ಆಗ್ಲೇ ಅಲ್ಲ ಆನಂದಿಸಿದ್ದು, താഴോട്ട് വരുമ്പോഴാണ്. ಕೆಳಗಡೆ ಬರುವಾಗ യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ഈ വചനം വെളിപ്പാടായി മാറുന്നതുകൊണ്ട് ಈ ವಾಕ್ಯ ಪ್ರಕಟಣೆಯಾಗಿ ಮಾರ್ಪಡ್ತಿರೋದ್ರಿಂದ പവർഫുൾ ആയിരിക്കും. ಇದು ಶಕ್ತಿಯುತವಾಗಿರುತ್ತೆ. പെട്ടെന്ന് എല്ലാവർക്കും ശരിക്കും പിടികിട്ടത്തില്ല. ತಕ್ಷಣ ಬೇಗ ಎಲ್ರಿಗೂ ಅರ್ಥ ಆಗ್ಬೇಕು ಅಂತಿಲ್ಲ. ശബ്ദത്തിന്റെ മുഴക്കം എല്ലാം കൂടിക്കൊണ്ട് ಶಬ್ದದ ಈ ಘೋಷ ಎಲ್ಲ ಕೇಳುವಾಗ ನಿಮಗೆ ಸಡನ್ ಆಗಿ ಅರ್ಥ ಆಗ್ಬೇಕು ಅಂತಿಲ್ಲ. ഹല്ലേലൂയ. 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 പക്ഷെ പരിശുദ്ധ നിങ്ങളെ വെളിപ്പെടുത്തും. ಆದ್ರೆ ಪವಿತ್ರಾತ್ಮ ನಿಮಗ್ ಪ್ರಕಟ ಮಾಡೋದು. ഹല്ലേലൂയ. ഇവിടെ അനുഭവിക്കുന്നത് വെളിപ്പെടുത്തിയിരിക്കും. ಇಲ್ಲಿ ನೀವು ಅನುಭವಿಸ್ತಾ ಇರೋದನ್ನ ನಿಮಗೆ ದೇವರು ಪ್ರಕಟ ಮಾಡ್ತಿರೋದು. അനുഭവിക്കുന്നത് വെളിപ്പെടുത്തിയിരിക്കും. ಇಲ್ಲಿ ನೀವು ಅನುಭವಿಸ್ತಾ ಇರೋದನ್ನ ಪ್ರಕಟ ಮಾಡ್ತಾರೆ. റകൽക്കമനസ്രി അടകലമരവ ശബ്ദപ്രൗഢി യേശുവിന്റെ നാമത്തിൽ. ഹല്ലേലൂയ. ബ്രദറിനോട് കർത്താവ് ഇങ്ങനെ പറയുന്നത്, ಬ್ರದರ್ ನನಗೆ ಕರ್ತನ ಈ ರೀತಿ നീ ಹೇಳ್ತಿದ್ದ, ചില കഷ്ടങ്ങളിലൂടെ കടക്കേണ്ടത്. ನೀನ್ ಕೆಲವು ಕಷ್ಟಗಳ ಮಧ್ಯದಲ್ಲಿ ಆದು ಬರ್ಬೇಕಾಗಿರೋದು. നീ പാപം ചെയ്തിട്ടല്ല, ನೀನ್ ಪಾಪ ಮಾಡ್ಬಿಟ್ಟಲ್ಲ, നിന്റെ കുറവ് കൊണ്ടുമല്ല, ನಿನ್ ಕೊರತೆಯಿಂದಲೂ ಅಲ್ಲ, ദൈവനാമം നിന്റെ മേലെ മഹത്വപ്പെടുത്താൻ പോകുന്നു. ದೇವರ ನಾಮದ ಮಹಿಮೆ ನಿನ್ನ ಮೇಲೆ ಪ್ರಕಟವಾಗಬೇಕಾಗಿರೋದ್ರಿಂದ കുറച്ച് കഴിയുമ്പോൾ നീ അത് അനുഭവിക്കും. ಕೆಲವು ಸಮಯ ಕಳೆದ ನಂತರ ನೀನು ಅದನ್ನು ಅನುಭವಿಸ್ತೀವಿ. ഹല്ലേലൂയ. ഇത്ര മാസം കഴിയുമ്പോൾ ഞാൻ എന്തുള്ളൂ എന്ന് പറയത്തക്കവണ്ണം ഷഖന റകൽക്കമനസ്രി. ഇന്ന് ചില കല്ലെറുകൾ നീ സഹിക്കുന്നു, ഇന്ന് ചില വേദനകൾ നീ സഹിക്കുന്നു, ഇന്ന് ചില മരുഭൂമിയുടെ അനുഭവത്തിലൂടെ നീ കടന്നു പോകുന്നു, ഇന്ന് ചില സാഹചര്യങ്ങളിൽ പ്രാർത്ഥിക്കുന്ന കരയുന്ന തലത്തിലൂടെ വഴികൾ തുറക്കപ്പെടുന്നില്ല. പക്ഷെ എന്റെ അകത്തെ കർത്താവ് നീ ചിലത് സഹിക്കുന്നത് യേശുവിന്റെ നാമം നിന്നിലൂടെ ചിലത് മഹത്വം എടുക്കാൻ വേണ്ടിയാണ്.
കഴുതയുടെ മേൽ അവൻ കയറിയിട്ട് കഴുത മാനിക്കപ്പെട്ട ചില സമയങ്ങളുള്ളത് പോലെ ജീവിതത്തിൽ മാനിയുടെ ചില സമയങ്ങൾ ദൈവത്തിന്റെ ആത്മാവ് കുറിച്ചു വെച്ചിട്ടുണ്ട്. ഇതിനകത്ത് ശ്രദ്ധിക്കുക, വിട്ടുകൊടുക്കുക എന്ന ദൈവം അത്ഭുതത്തിന്റെ ദൈവമാണ്. പൗലോസിനെ കല്ലെറിഞ്ഞിട്ട് മരിച്ചെന്ന് പറഞ്ഞിട്ട് ഇട്ടിട്ട് പോയപ്പോൾ മൂന്നാം സ്വർഗം വരെ ദർശനം കണ്ടതുപോലെ എത്രത്തോളം നിന്നെ നീ സഹിക്കുമോ അത്രത്തോളം നിന്റെ ആത്മീയ തലത്തിൽ ദൈവത്തിന്റെ പ്രവൃത്തി വെളിപ്പെടുത്താൻ പോകുന്നു. ചില ശോധനകൾ, ചില പരാജയങ്ങൾ ജീവിതത്തിലെ ആത്മതലത്തിന്റെ തലത്തെ മാറ്റത്തക്കവണ്ണം നീ വിശ്വാസത്തോടെ നിൽക്കുകയാണെങ്കിൽ എന്റെ ദൈവം ചെയ്യാൻ പോകുന്നു. ആർക്ക് തുറക്കാൻ കഴിയാത്ത ഒരു താക്കോലുമായി എന്റെ ദൈവം ആ ഒരു തലമുറയുടെ ആത്മജീവിതം പണിയും. യേശുവിന്റെ അധികാരമുള്ള നാമം, യേശുവിന്റെ അധികാരമുള്ള ദൈവം പ്രവർത്തിക്കത്ത വെളിപ്പെടുത്തി. കഷ്ടപ്പെടാൻ ഒരു സമയമുണ്ടെങ്കിൽ ಆಮೇಲೆ ಅನುಗ್ರಹಿಸಲ್ಪಡುವ ಒಂದು ಸಮಯമുണ്ട്. ಕಷ್ಟಪಡಲಿಕ್ಕೆ ಒಂದು ಸಮಯ ಇದ್ರೆ ಆಶೀರ್ವದಿಸಲ್ಪಡಲಿಕ್ಕೆ ಒಂದು ಸಮಯ ಇದೆ. ಪ್ರತೀಕ್ಷೆಗೆ ಸಮಯമുണ്ട്. ನಿರೀಕ್ಷಿಸಲಿಕ್ಕೆ ಸಮಯ ಇದೆ. ತಾಮಸಿക്കുന്ന ಬಿಡುಗಡೆ, ತಡವಾಗುವಂತ ಬಿಡುಗಡೆ ഏറ്റവും നല്ലൊരു ಬಿಡುಗಡೆ, ಬಹಳ ಒಳ್ಳೆಯ ಬಿಡುಗಡೆಯಾಗಿರುತ್ತೆ. ತಾಮಸಿക്കുന്ന ತಲೆಮಾರು, ತಡವಾಗುವಂತ ತಲೆಮಾರು ಅನುಗ್ರಹಿಸಲ್ಪಡುವ ಬಹಳ ಆಶೀರ್ವದಿಸಲ್ಪಟ್ಟ ತಲೆಮಾರಾಗಿರುತ್ತೆ. ತಾಮಸಿക്കുന്ന ವഴി, ತಡವಾಗಿ ತೆರೆಯುವ ದಾರಿ ವಿಲಪಟ್ಟ ವഴിಗಳು, ಬೆಲೆಯುಳ್ಳ ದಾರಿಯಾಗಿರ್ತದೆ. ಯೇಸುವಿನ ನಾಮದಲ್ಲಿ ಸಂಭವಿಸಲಿಕ್ಕೆ ಕರ್ತನಿಗೆ ಸ್ತುತಿ. ಯೇಸುವಿನ ನಾಮದಲ್ಲಿ ಹಾಗೆ ಸಂಭವಿಸಲಿಕ್ಕೆ ಹೋಗ್ತಾ ಇರೋದಕ್ಕಾಗಿ ಯೇಸುವಿನ ನಾಮದಲ್ಲಿ ಸಂಭವಿಸಲಿಕ್ಕೆ ಕರ್ತನಿಗೆ ಸ್ತುತಿ. ಯೇಸುವಿನ ನಾಮದಲ್ಲಿ ಅದು ಸಂಭವಿಸಲಿಕ್ಕೆ ಹೋಗ್ತಾ ಇರೋದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ. ಎಲ್ಲರೂ ಒಂದು ನಿಮಿಷ ನಾವು ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ಮರುಭೂಮಿ ಆನಂದಿಸುತ್ತದೆ, ಮರುಭೂಮಿಯು ಆನಂದಿಸುತ್ತದೆ, ಮರುಭೂಮಿಯು ಆನಂದಿಸುತ್ತದೆ. ಯೇಸುವಿನ ನಾಮದಲ್ಲಿ ಮರುಭೂಮಿ ಆನಂದಿಸುತ್ತದೆ. ಯೇಸುವಿನ ನಾಮದಲ್ಲಿ ಮರುಭೂಮಿ ಆನಂದಿಸುತ್ತದೆ. യേശുവിന്റെ അധികാരമുള്ള നാമത്തിൽ ഹല്ലേലൂയ. ദൈവത്തിന്റെ ആത്മാവ്, ದೇವರ ಆತ್ಮನು ഹല്ലേലൂയ. ഇങ്ങനെ പറയാ, യഹോവ എന്റെ ഇടയനാകുന്നത് എനിക്ക് മുട്ടില്ല. ಈ ರೀತಿಯಲ್ಲಿ ಹೇಳುತ್ತದೆ, ಈ ರೀತಿಯಲ್ಲಿ ಹೇಳ್ತಿದೆ, ಯೆಹೋವನು ನನಗೆ ಕುರುಬನು ಕೊರತೆ ಪಡನು. ദൈവം എന്റെ ഇടയനാകുന്നത് എനിക്ക് മുട്ടുണ്ടാകും. ದೇವರು ನಮ್ಮ ಕುರುಬನಾಗಿರೋದ್ರಿಂದ ನಮಗೆ ಕೊರತೆ ಉಂಟಾಗುವುದಿಲ್ಲ. അവൻ മരുഭൂമി ആനന്ദിപ്പിക്കും. ಅವನು ಮರುಭೂಮಿಯನ್ನು ಆನಂದಿಸುವಂತೆ ಮಾಡ್ತಾನೆ, ಅವನು ಒಣ ನೆಲವನ್ನು ಆನಂದಿಸುವಂತೆ ಮಾಡ್ತಾನೆ. ഇതിനേക്കാൾ കൂടുതലൊന്നും എന്റെ ജീവിതത്തിൽ പ്രശ്നമില്ലല്ലോ. ಇದಕ್ಕಿಂತ ದೊಡ್ಡದಾಗಿ ನಮ್ಮ ಜೀವಿತದಲ್ಲಿ ಏನು ಸಮಸ್ಯೆ ಇಲ್ಲ. അതിനെ അത്രത്തോളം ആനന്ദിപ്പിച്ചിട്ടുണ്ടെങ്കിൽ ಮರುಭೂಮಿಯನ್ನೇ ಆನಂದಿಸುವಂತೆ ದೇವರು ಮಾಡಿದ್ದಾರೆ. രാത്രി എന്റെ ജീവിതം, ಈ ರಾತ್ರಿ ನನ್ನ ಜೀವಿತ ಎಲ್ಲರೂ ನಿಮಿಷ ದೈವ ಆನಂದಿಸುವಂತೆ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಎಲ್ಲರೂ ಒಂದು ನಿಮಿಷ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳೋಣ. ಬಿಟ್ಟುಕೊಡ್ತಾ ಇರೋಣ, ಕರ್ತನನ್ನು ಸ್ತುತಿಸ್ತಾ ಇರೋಣ, ಸಮರ್ಪಿಸುತ್ತಾ ಕರ್ತನನ್ನು ಸ್ತುತಿಸ್ತಾ ಇರೋಣ. യേശുവിന്റെ അധികാരമുള്ള നാമത്തിൽ ദൈവം അതുകൊണ്ട് തളർന്ന കൈകളെ ബലപ്പെടുത്തുകയും ಆದ ಕಾರಣ ನಿಮ್ಮ ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿ, മുഴങ്കാലുകളെ കൊഴിഞ്ഞു പോയ മുഴങ്കാലുകളെ ಬಳಲಿ ಹೋದ ನಿಮ್ಮ ಮೊಣಕಾಲುಗಳನ್ನು ಸ್ಥಿರಪಡಿಸಿ. ഹല്ലേലൂയ. രചന സിസ്റ്ററെ, തളർന്ന കൈകളെ ബലപ്പെടുത്തുക, കുഴഞ്ഞ മുഴങ്കാലുകളെ ഉറപ്പിക്കുക. ഇതാ നിന്റെ രാജാവ്, ഇതാ നിന്റെ ദൈവം. ഹല്ലേലൂയ. സങ്കീർത്തനം 23:2 വായിക്കപ്പെടുന്നത് പോലെ പച്ചയായ പുൽപ്പറങ്ങളിൽ സ്വസ്ഥതയുള്ള വള്ളത്തിനരികത്ത് ചില കണ്ണുനീരുകൾ, പ്രാർത്ഥനകൾ, ജീവിത മേഖലകൾ ദൈവാത്മാവ് നടത്തി കഴിയാൻ ഒരു കാലമുണ്ടെങ്കിൽ, സന്തോഷിക്കാൻ ഒരു കാലമുള്ള തലത്തിൽ പച്ചയായ പുൽപ്പുറങ്ങളിൽ സ്വസ്ഥതയുള്ള വള്ളത്തിനരികത്തേക്ക് ഞാൻ കൊണ്ടുപോകുന്നത് പോലെ കഴിഞ്ഞ നാളുകൾ ജീവിതത്തിൽ ഒഴുകി കണ്ണുനീര് ഫലമായി ചില മാറ്റങ്ങൾ കർത്താവ് ചെയ്യത്തക്കവണ്ണം ഒരു പരിധിക്കപ്പുറം കുടുംബം ഉയരരുത്, ഒരു പരിധിക്കപ്പുറം ഉയർന്ന് വരരുത്. ചില കണ്ണുനീരുകളും പ്രാർത്ഥന ഒരു പരിധിക്കപ്പുറം പോലും കയറ്റി വിടാതെ വേണം തടസ്സം നിട്ട് നിൽക്കുന്നില്ല. മൂടപുറം പോലെയുള്ള ചില ദൂർശക്തിയുടെ മേൽ എന്റെ ദൈവത്തിന്റെ കരം വീഴുകയും പച്ചയായ പുൽപ്പുറങ്ങളെ സ്വസ്ഥതയുള്ള വള്ളത്തിനരികത്ത് നീയും നിന്റെ തലമുറയെ അനുഭവിക്കുന്നത് യേശുവിന്റെ അധികാരമുള്ള നാമത്തിൽ രാത്രി കണ്ടുകൊണ്ട് അത്ഭുതം ചെയ്യുന്ന കർത്താവാണ്.
മരുഭൂമിയെ ദൈവം ആനന്ദിപ്പിക്കും. നിർജ്ജന പ്രദേശത്തെ ദൈവം ആനന്ദിപ്പിക്കും. കുഴഞ്ഞ മുഴങ്കാലുകളെ, പലപ്പോഴും കുഴഞ്ഞ മുഴങ്കാലുകളെ, പലപ്പോഴും കുഴഞ്ഞു പോയ മുഴങ്കാലുകളെ, പലപ്പോഴും തളർന്ന കൈകളെ, പലപ്പോഴുള്ള തളർച്ചകളെ, കുഴഞ്ഞു പോയ അവസ്ഥകളെ കർത്താവിന്റെ കരമത് പിടിച്ചു കയറ്റത്തക്കവണ്ണം ഇന്ന് രാത്രി ഇവിടെ ആരോടൊക്കെയാണ് ഈ വചനം. ഈ രാത്രിയിൽ ആരൊന്നികോ ദേവരാത്മനി ഈ വാക്യവനും മരുഭൂമിയിലൂടെ കടന്നു പോകുക, മരുഭൂമിയിൽ ആദോകുക, സാഹചര്യങ്ങളൊന്നും എല്ലാം അനുകൂലമല്ലാതെ സന്നിവേശ ಯಾವುದು അനുകൂലങ്ങളിൽ കടന്നു പോകുന്ന ആരോടെയൊക്കെയോ ಅನಾನುಕೂಲ ಬಂದದಲ್ಲಿ ಆದೋಗುವಂತ ಯಾರು രാത്രി കൃത്യമായി ഇടപെടുകയാണ്. ಈ ರಾತ್ರಿ ಸ್ಪಷ್ಟವಾಗಿ ಒಡನಾಡ್ತಿದ್ದಾರೆ. ಮರುಭೂಮಿಯನ್ನು ನಾನು ಆನಂದಿಸುವಂತೆ ಮಾಡುತ್ತದೆ. ಹಾಲೆಲೂಯಾ. ಅಡವಿಯು ಹೂ ಬಿಟ್ಟು ಉಲ್ಲಾಸಿಸುವ ಹಾಗೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಓ ಹalleluya ಹalleluya. ಎಲ್ಲರೂ ಒಪ್ಪಿಸಿಕೊಳ್ಳೋಣ. ഹല്ലേലൂയ. പറയേണ്ടതായിരിക്കുന്ന ദൂതുകൾ, ಹೇಳಬೇಕಾದ ಮುಖ್ಯವಾದ ದೈವೋಕ್ತಿ. കേട്ടതിനെ പിടിച്ചെടുക്കുക, ಕೇಳಿದ್ದನ್ನೆಲ್ಲ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ, ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ഏറ്റെടുത്ത് വിട്ടുകൊടുത്തുകൊണ്ട് നിൽക്കുമ്പോൾ ಎಲ್ಲರೂ ಆ ರೀತಿಯಲ್ಲಿ ಸಮರ್ಪಿಸಿ ಬಿಟ್ಟುಕೊಡ್ತಾರೆ. വചനം എന്നോടാണ്, ಕರ್ತನೆಯ ವಾಕ್ಯ ನನ್ನೊಂದಿಗೆ ಇರುವಂತ സ്ഥിതി മാറ്റുന്നതാണ്. ಅಪ್ಪ, ನನ್ನ ಸ್ಥಿತಿಯನ್ನು ಬದಲಾಯಿಸಲಿಕ್ಕಿರೋದು, ನನ್ನ ಪರಿಸ್ಥಿತಿಯನ್ನು ಬದಲಾಯಿಸುವುದು. വിശ്വസിക്കുക കർത്താവ്. ಕರ್ತನೆ, ನಾನು ಸ್ಥಿರವಾಗಿ ನಂಬುತ್ತೇನಪ್ಪ. ഹല്ലേലൂയ. യേശുവിന്റെ നാമത്തിൽ, യേശുവിന്റെ നാമത്തിൽ, യേശുവിന്റെ നാമത്തിൽ, യേശുവിന്റെ നാമത്തിൽ. ഹല്ലേലൂയ. ഈ വചനങ്ങളൊക്കെ നമ്മെ എല്ലാവരും അനുഗ്രഹിക്കട്ടെ. ಈ ವಾಕ್ಯಗಳ ಮೂಲಕ ಕರ್ತನ ನಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ.